ಪಟೀಲ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾಂತಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಮಹಾಗಣಪತಿ ದೇವರ ಪಾದಾಂತಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ವಿಷ್ಣುಮೂರ್ತಿ ದೇವರ ಪಾದಾಂತಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀಮದ್ ರಮಣ ಗೋವಿಂದ ಅನ್ನಿ ಗೋವಿಂದ.
ಪ್ರಭುರ ವಿಘ್ನೇಶ ದೇವ ಜಗದೀಶ ಮುದಜಿಲ್ಲ ನಿನ್ನ ಹರರ ನಿರ್ಣಯ ಮಹಿಮೆಯನು ಪೊಗಳ ದಳವಲ ಹರಣಿಯನು ಪೊತ್ತಿಟ್ಟ ಮಹಶೇಷಗರೆದೋ ಹರನ ಸುಕುಮಾರ ಜಗನಾದ ಮಗೆ ದಾತಾರ ಹರಿಯುಳು ವಿಶೇಷ ಬಲಮೂಲ ವಿಭೇದ ದೇವ ಜಗದೀಶ ಮುದದಿಂದ ನಿರ್ಣ ಶರಣು ತಿರುವಂಗ ರಾಜೀವಾಹಿಲೆ ಶರಣು ತಿರುವಂಗ ರಾಜೀವಾಹಿಲೆ ಶರಣು ಶಾಮರ ರೂಪಿಣೆ ಶರಣು ಶಂಕರಿ ತೋರೆ ಪಾದದೆ ಶರಣು ಭಣಿರಳ ಪೂರಿಣೆ ಶರಣು ಶರಣೋ ಪಂಕಜಮುಖಿ ಪರಮ ಪಂಕಜಮುಖಿ ಪರಮ ಪಾವನ ಶಂಖ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪಂಕರೋಹಗೆ ನಮೋ ನಮ ಶಂಕರ ಪ್ರಿಯ ದೇವಿ ತವ ಪಂಕರೋಹಗೆ ನಮೋ ನಮ ಶರಣು ಶರಣೋ ಹರಜಲ್ಲೌಡಿದ್ದು ನುಡಿರು ತಿರಿಯಂಬಳು ನಿನ ಚರಣವನ್ನರಿಯಳೋ ಶರಣಾಗತ ರಕ್ಷಾಮಣಿ ನರಹರಿ ಗಗನ ಬಿಲೌನನಾಭೆ ಗಗನ ಬಿಲೌನನಾಭೆ ನಾಭೆ
ಒರ್ಕಾಬುಚ್ಚಿ ಈ ಬಟನ್ ಮೂಜಿಲು ಒರ್ಕಾಬುಚ್ಚಿ ಆಫ್ ಅಂತವ್ರ ವಿಠಲಾಭಿಮಾನಗರುಡೋ ವಿಠೇ ಪಂಚಾನನ ವಿಠೋ ತುಂಗಗಿರಿ ಪ್ರಭೇದನ ಬವಿಹಿ ವಿಠಲಾಧಿ ಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಗಜಮುಖದ ಬಗಿ ಗಣಪಗೆ ಚೆಲ್ವಾದಿದಾಗ ವಂದಿತಾನಿಗಾರತಿ ಎತ್ತೀರ ಗಜಮುಖದ ಬಗಿ ಗಣಪಗೆ ಕರೆದಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಗುಧರ ಪುರೆ ಬಗೆ ಮುರಗಭೂಷಣನ ಸುಕುಮಾರ ಗಜಾ ಬದನದ ಚರಣ ಗಮನದಾರತಿ ಎದ್ದಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಗಜಮುಖನಿಲ್ಲ ಪಾದವನಿವೆ ದೇವ ಗಜಮುಖನಿಲ್ಲ ಪಾದವನಿವೆ ನಿಜವಾಗಿ ಕರುಣಿಸು ಪರಗಡ ಪ್ರಭುವೇ ನಿಜವಾಗಿ ಕರುಣಿಸು ಪರಗಡ ಪ್ರಭುವೇ ಗಜಮುಖನಿಲ್ಲ ಪಾದವನಿವೆ ನಿಜವಾಗಿ ಕರುಣಿಸು ಪರಗಡ ಪ್ರಭುವೇ ದೇವಾ ಶ್ಯಾಮಲ ವರ್ಣ ವಿಳಂಬಿತ ಸುತ
ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶಬರವರ್ಣ ವಿಳಂಬಿತ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವನೆವೆ ನಿಜವಾಗಿ ಕರುಣಿದ ವರಗಳ ಪ್ರಭು ದೇವ ತೊಂದನ ದಿಲ್ಲರಿ ಚಿಂದನ ದಿಲ್ಲರಿ ತದೇ ದಿಲ್ಲರಿ ಚಿಂದನ ದಿಲ್ಲರಿ ತದೇ ದಿನದಿ ತದೇ ದಿನದಿ ತದೇ ದಿನದಿ ತೇ ದಿನದ ದಿನ ತೇ ದಿನದ ದಿನ ತೇ ದಿನದ ತೇ ಒಂದೇ ದೇವರ ದೇವ Conga tobo taga dadi rani ಚಿಕ್ಕ ಪ್ರಾಯದ ಬಾಲಿ ಚದುರಿನಿಲ್ಲಂಗ ಹೊರೆಯಲೇ ಆ
ಚಿಕ್ಕ ಪ್ರಾಣದ ಬಾಲ ಚದುರಿಲ್ಲಂಗ ಪುರಜನೆ ಮದವು ಕೂತ ಬರುತ್ತಿದೆ ಮಾರಾನ ಮದನೆ ಮದವು ಕೂತ ಬರುತ್ತಿದೆ ಮಾರಾನ ಮದನೆ ಚಿಕ್ಕ ಪ್ರಾಣದ ಬಾಲೆ ಚದುರಿ ರಂಗವ ಹೊರಗದೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರರೆ ತಾನನಾಥ ದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರರೆ ಹೇ ಮಹಿಯೊಳಗೆ ಪುರುಷನುಳ್ಳನೆ ಕಾಂತೆ ತಾನನಾಥ ದಿರಿನ ಹರೇ ಈ ಮಹಿಯೊಳಗಿಂಥ ಪುರುಷನುಳ್ಳನೆ ಕಾಂತೆ ಭೀಮ ಬದಲು ಸಮರ್ಥನು ಜೀವ ಭೀಮ ಬದಲು ಸಮರ್ಥನು ಜೀವ ಭೀಮದಿ ಕರೆದರೆ ಕವಿತವೇವನ ಭೀಮದಿ ಕರೆದರೆ ಕವಿತವೇವನ ಭೀಮದಿ ಕರೆದರೆ ಕವಿತವೀವನತೆ ತಕದ ದಿನರೇ ಕಿರದಾರಿ ಹಿಮಿತ ದಿನರೇ ಕಿರದಾರಿ ತೋಬಂ ದಿರರೆ ಇಯಂ ದಿರರೆ ತಕದ ದಿನರೇ ಹಿಮಿತ ದಿನರೇ 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 ತಕದ ದಿನರೇ ಹಿಮಿತ ದಿನರೇ ತೋಬಂ ದಿರರೆ ಹಿಮಿತ ದಿನರೇ 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 ಗಣುತ ಗಣುತೆ ಗಣುತ ತಗತೆ
ಜಡುದ ದಿರರೆ ಜಡುದ ಜಡುದೆ ಜಡದೆ ಝಡುದೆ ಧೀಮ್ ದಾನ ದಾನ ಧೂಮ್ ದಾನ ದಾನ ಧೀಮ್ ದಾನ ದಾನ ಧೂಮ್ ದಾನ ಧನ ಧೀಮ್ ಧನ ದಿರಿನ ಧೂಮ್ ದಾನ ದಿರಿನ 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 ತಕದ ದಿರರೆ ಇಮಿತ ದಿರರೆ ಧೂಮ್ ದ ದಿರರೆ ಇಮಿತ ದಿರರೆ 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 ತತ್ತೋಂಗದಿ ಗುದಗನೆ ತದರಗರಗರದ ಗಿತ್ತೋಂದಿ ಮಿತ ದಿರರೆ ತದರಗರಗರದ ತತ್ತೋಂಗದಿ ಗುದಗನೆ ತದರಗರಗರದ ಗಿತ್ತೋಂದಿ ಮಿತ ದಿರರೆ ತಕದ ದಿರರೆ ಇಮಿತ ದಿರರೆ ತೋಂದ ದಿರರೆ ಇಮಿತ ದಿರರೆ 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 ಧಿತ್ರಾಂ ಧಿಂಗಿಡಗಿಡದ ಗರಗಡಗಡದ ಧಿತ್ರಾಂ ಧಂಗರಗಡದ ಗರಗಡಗಡದ ಧಿತ್ರಾಂ ಧಂಗರಗಡದ ಗರಗಡಗಡದ 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 ಗಿಡದಾದಂ ಗಿಡದಾದಂ ಗಿಡದರಿ ತಗದ ದಿರರೆ ಇಮಿತ ದಿರರೆ ತೋಂದ ದಿರರೆ ಇಮಿತ ದಿರರೆ 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 ಧಿಂಗಡಗಡದ ಗರಗಡಗಡದ ಧಿಂಗಡಗಡದ ಗರಗಡಗಡದ ಧಿಂಗಡಗಡದ ಗರಗಡಗಡದ ದಿತ್ತಾಂ 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 ಹರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ನಂಬಿದಂದು ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿಗಳು ಮತ್ತು ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿಗಳು ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ತಿಂಗಳಾಡಿ ಶ್ರೀ ವಿಷ್ಣುಮೂರ್ತಿ ದೇವರು ಮತ್ತು ಶ್ರೀ ವಿಷ್ಣುಮೂರ್ತಿ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಮಹಾರಾಜ ಶ್ರೀಗಳದ ಕೊಡುತ್ತಿರುವುದು ಸಂತೋಷ ಶೆಟ್ಟುಗಳಯ್ಯ ಮತ್ತು ಮಹಾರಾಜ ಶ್ರೀಗಳದ ಕೊಡುತ್ತಿರುವುದು ಸಂತೋಷ ಶೆಟ್ಟುಗಳಯ್ಯ ಅರ್ತಿಗಾರರು ಕುಶಾಲಗರು ಮೋಜುಗಾರರು ತನ್ನ ಕೀರ್ತಿ ನಾಲ್ಕರಲ್ಲಿ ಹಾಕಿದಂತಹ 60 ಮೊಳ ಪಟ್ಟೆ ಶಾಲ್ ಮದನಾರಿ ಪ್ರಿಯೆ ಮಂಗಳ ದೇವಿಕಾಯೇ ಮಂಗಳ ದೇವಿಕಾಯೇ ಆ ಆ
ಸದಮದ ಗಮದಂಗ ತನ್ನಿ ಮದನ ವೈರಿ ಕುಲಾಬಹಾರಿಣಿ ಪದುಮದ ಖಂಡಿ ಖ್ಯಾತಿ ಮಧುಗುರಾಜಿ ವೈಷ್ಣವೇಶ್ವರೇ ವೈಷ್ಣವೇಶ್ವರೇ ಪರವಾನಂದಿರ ನಿತ್ಯ ಜ್ಞಾನವನಿಯೇ ಜ್ಞಾನವನಿಯೇ ತಾಯೇ ಮತ್ತ ಮಹಿಷಾನೆಂಬ ಖಳನಾನಿ ಕುಂತಿಯೇ ಧೂತ ಧೂತ ಕ್ಷಣ ಕ್ಷಣದಲ್ಲಿ ತರಿದೆ ಧೂತ ಧೂತ ಕ್ಷಣ ಕ್ಷಣದಲ್ಲಿ ತರಿದೆ ಮದನಾರಿ ಪ್ರಿಯೇ ಮಂಗಳ ದೇವಿ ಪದವಾನಂಬಿದ ನಿತ್ಯ ಜ್ಞಾನವಾಣಿಯೇ ಮಂಗಳ ದೇವಿ ಗಾಯೇ ತೊಂದರ 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 ಜಿಲ್ಲರೆ ತಿಂದರ 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 ಜಿಲ್ಲರೆ ತದೇ ದಿನದೆ ತದೇ ದಿನದೆ ತದೇ ದಿನದೆ ತೋಂಗ ತಗದ ದಿನದಿ ಪೂಗೆ ಬೇಡಮ್ಮ ಹೊತ್ತೆ ಹೋಗದಿರಾಗಿ ಆದಿ ಕೇಶವರಂಗಧಾಮ ಬಾರುವರೆ
ಅಂಬರು ಹರಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕ ಸುತ ವಿಘ್ನರಾಯನ ಪೆರೆದು ಸಂಸುದಿರಿ ಅಂಬುನಿಧಿಯ ಕೈ ಮುಗಿದೋ ಅಂಬುಜಾಸನ ವಾಣಿಯರೇ ಪಾದಾಂಬುಜಕ್ಕೆ ಪುಡ ಪುಡದವಣಿ ಪೇ ನಿಕಥಾ ಪ್ರಥಮ ಜಯತು ಜಯತು ಆದಿ ಮಾಡಿ ಆದಿ ಮಾಯೆ ಜಯತು ಜಯತು ಆದಿ ಮಾಡಿ ಸರ್ವ ಭಯ ವಿನಾಶಿನಿ ಕರುಣಾಧಿಕಾಕೆ ದಯ ಸಾಗರ ಭಕ್ತಿಯಿಂದ ಕಾಜಾದಯವನ್ನು ಮರೆಗೊಂಡು ಪ್ರತಿಭೂತದಿಂದ ಜಯದು ಜಯತು ಆದಿ ಮಾಡಿ ಸರ್ವ ಭಯ ವಿನಾಶಿನಿ ದೇವಿ ಕರುಣಾಧಿಕಾಕೆ ಆದಿ ಮಾಯೆ ಆದಿ ಮಾಯೆ ಕತ್ತಲ ಮೊತ್ತವನ್ನು ದೂರೀಕರಿಸಿದ ಓಂಕಾರ ಸ್ವರೂಪಿಣಿಗೆ ಜಯಕಾರವನ್ನು ಹಾಕುತ್ತಾ ಮುಂದಿನ ಪಥ ನಿರ್ದೇಶನವನ್ನು ಮಾಡಿದೆ ಅಂತಾದರೆ ತೊಡಗಿಸಿಕೊಳ್ಳುವುದಕ್ಕೆ ಸದಾ ಸರ್ವದಾ ಸಿದ್ಧರು ತಾಯೇ. ಜಯ 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 ಜಯ. ಓ ತಾಯೇ, ಈ ಅಂಧಕಾರ ಜಲರಾಶಿಗಳ ನಡುವೆ ನಮ್ಮ ಹುಟ್ಟಿನ ಪೂರ್ವಾಪರವನ್ನರಿಯದೆ ಪರಿತಾಪಕ್ಕೊಳಗಾದರೆ ಕೇಳಿ ಬಂದದು ಓಂಕಾರ. ಅದರ ಪುನಃಸ್ಮರಣ ಮಾತ್ರದಿಂದ ನಿನ್ನದಾದಂತಹ ದಿವ್ಯಮಂಗಲ ಮೂರ್ತಿಯ ದರ್ಶನ ನಮಗಾಗುತ್ತಾ ಉಂಟು. ನೀನೇ ನಮ್ಮ ಜನ್ಮ ಕಾರಣಗಳು ಎನ್ನುವುದನ್ನು ಅರ್ಥವಿಸಿಕೊಂಡವರಿದ್ದೇವೆ. ಓ ತಾಯೇ, ಯಾಕಾಗಿ ನಮ್ಮ ಸೃಷ್ಟಿ, ನಾವು ಮುಂದೇನು ಮಾಡಬೇಕು ಎಲ್ಲವನ್ನು ತಿಳಿಸಿ ನಮ್ಮನ್ನು ಉದ್ಧರಿಸಮ್ಮ. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯಿ, ಆದರೆ ನಮ್ಮ ನೆಲೆಯೇನು ನಮ್ಮ ಬೆಲೆಯೇನು ಹೀಗೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು
ದಿವ್ಯ ಮಂಗಲವಾದ ನಿಮ್ಮ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ರಕ್ಷಣೆ ಮಾಡಬೇಕು ತಾಯಿ. ಹರಿಹರ ಬ್ರಹ್ಮರಿತಿ ನಾಮವ ಹರುದಿ ಮೂವರಿಗೆ ಇರುವುದು ನಿಮ್ಮಿಂದ ಹೃದಯ ಮುಂದಕ್ಕೆ ಒರೆದ ಪ್ರಾಣದ ನಿಮಗೆ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಸದ್ದೈರ್ಯವನ್ನು ತಾಳಿರಿ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರ ಇದ್ದಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಮುಂದೆ ನಿಮ್ಮಿಂದ ಘನತರವಾದಂತಹ ಕಾರ್ಯವಾಗಬೇಕಾಗಿದೆ. ಕಳೆದ ಕಲ್ಪಾಂತದಲ್ಲಿ ನಡೆದ ಮಹಾಪ್ರಳಯದಲ್ಲಿ ಸಮಸ್ತ ವಿಶ್ವವು ನಾಶ ಹೊಂದಿದೆ. ನಾಶ ಹೊಂದಿದಂತಹ ವಿಶ್ವವನ್ನು ಮತ್ತು ಜೀವರಾಶಿಗಳನ್ನು ಮತ್ತೊಮ್ಮೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ಮೊದಲು ನಿರ್ಗುಣವೇ ಆದಂತಹ ಅನಂತರದಲ್ಲಿ ಅಖಂಡವಾಗಿರುವಂತಹ ನಿಮ್ಮನ್ನು ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ವ್ಯಕ್ತಗೊಳಿಸಿದವಳು ನಾನು. ಈ ಸಗುಣ ಸೃಷ್ಟಿಯಲ್ಲಿ ಹರ್ಷದಿಂದ ನಿಮಗೆ ನಾಮಕರಣ ಗುಣ ಕರ್ತವ್ಯದ ನಿರ್ದೇಶನವನ್ನು ಮಾಡುತ್ತೇನೆ. ಗೌರವರ್ಣದಿ ರಾರಾಜಿಸುವಂತಹ ಮಗನೇ, ನೀನೇ ಬ್ರಹ್ಮ. ರಾಜಸ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿರು. ನೀಲವರ್ಣದಿ ಒಪ್ಪುತಿಯ ಕುಮಾರ, ನೀನೇ ಹರಿ. ಸಾತ್ವಿಕ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಪಾಲನಾಕರ್ತೃ ಎನಿಸಿ ವೈಕುಂಠದಲ್ಲಿರು. ಸ್ಫಟಿಕ ವರ್ಣನು ತ್ರಿನೇತ್ರಧಾರಿಯಾಗಿ ಗೋಚರಿಸುವಂತಹ ಕಂದ, ನೀನೇ ಹರ. ತಾಮಸ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿರು. ಮಕ್ಕಳೇ, ನಾನು ನಿರೂಪಿಸಿದಂತಹ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಮುನ್ನಡೆಯಿರಿ. ಕೃಷ್ಣ ಕೊಟ್ಟು ಸಂದರ್ಶನವ ಒಂದೇ ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನು ದೂರೀಕರಿಸ್ತೇನೆ. ನಿಮಗೆ ಶುಭವಾಗಲಿ.
ಹುಟ್ಟಿದಂತಹ ನಾವುಗಳು ಈ ನೀರವ ಮೌನ, ಅಗಾಧ ಕತ್ತಲೆ, ಅಪಾರ ಜಲರಾಶಿಗಳಿಗೆ ಅಂಜಿದವರಿದ್ದೇವೆ. ಅಮ್ಮನ ಸದ್ದರ್ಶನದಿಂದಾಗಿ ಎಲ್ಲವನ್ನು ಪಡೆದುಕೊಂಡು ಅವಳ ಆದೇಶದಂತೆ ಭವಿತವ್ಯದ ಕಾರ್ಯಕ್ಕೆ ಮುಂದಡಿ ಇಡುವಾಗ ಕೆಲವೆಲ್ಲ ಯೋಚನೆ ಬಂತು. ಏನು? ಹಾಗಾಗಿ ಅಮ್ಮನ ಮಾತುಗಳನ್ನೇ ನನ್ನಲ್ಲಿ ಮನನ ಮಾಡಿಕೊಂಡು ಈಗ ಎಲ್ಲವೂ ನಿರಾಳವಾಗಿದೆ. ಸೃಷ್ಟಿ ಸ್ಥಿತಿ ಲಯಗಳು, ಮೂರು ಮೂರ್ತಿಗಳಿಗೆ ಮೂರು ಕಾರ್ಯಗಳು. ಅದರಲ್ಲಿಯೂ ಶ್ರೇಷ್ಠವಾದಂತಹ ಸೃಷ್ಟಿಯ ಕಾರ್ಯವನ್ನು ಈ ಬ್ರಹ್ಮನಿಗೆ ಮಾತೆ ಕೊಟ್ಟಿದ್ದಾಳೆ. ಕಾರಣ ನನ್ನನ್ನು ದೊಡ್ಡವನು ಎಂಬುದಾಗಿ ಆಕೆಯೇ ಬ್ರಹ್ಮ ಎನ್ನುವ ಹೆಸರನ್ನಿರಿಸುವ ಮೂಲಕ ಸ್ಥಾಪಿಸಿದ್ದಾಳೆ, ಸೂಚಿಸಿದ್ದಾಳೆ. ನಾನು ಸೃಷ್ಟಿ ಮಾಡಿದರೆ ಪಾಲನೆಗೆ ಅವಕಾಶ, ಲಯಕ್ಕೆ ಸಾಧ್ಯತೆ. ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಸೃಷ್ಟಿಯಲ್ಲಿಯೇ ಎಲ್ಲವೂ ಅಡಕವಾಗಿದೆ. ಆದ್ದರಿಂದ ಸೃಷ್ಟಿ ಘನವಾದುದು ಅಷ್ಟೇನಲ್ಲ, ಸೃಷ್ಟಿ ಪಗಾರವೋ ಅಷ್ಟೊಂದು ಘನವಲ್ಲ. ನನ್ನ ವ್ಯಾಪ್ತಿಗೊಳಪಟ್ಟಂತಹ ಎಲ್ಲವನ್ನೂ ಕೂಡ ಬೇಕಾದನ್ನು ಕೊಟ್ಟು ರಕ್ಷಿಸುವಂತ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದ್ದರಿಂದಲೇ ನಿನ್ನ ಸೃಷ್ಟಿಯು ಉಳಿಯಬೇಕು ಅಂತಾದ್ರೆ ನನ್ನ ಕೊಡುವಿಕೆಯ ಅನಿವಾರ್ಯತೆಯನ್ನು ನೀನು ಮನಗಂಡು ಒಪ್ಪಿಕೊಳ್ಳಬೇಕಾದ ವಿಷಯ. ಕೊಟ್ಟು ಪಡೆಯುವ ಕೆಲಸವೇ ಶ್ರೇಷ್ಠ. ಹೇಗೆ ಮಾಡೋಣ? ಹೇಗೆ? ಇಬ್ಬರು ಅವನ ಮಾತನ್ನೊಮ್ಮೆ ಆಲಿಸೋಣ. ಕೇಳುವ. ಹರನಂದನಾಕ್ಷರ ಕರಿನಿಲ್ಲ ಭಜನೋ ಪೊರೆಯೋ ಭಜನ ಶ್ರೇಷ್ಠನೋ ಹರಿಹರ ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ಅದು ಹೌದು. ಯಾವುದು ಕೆಡುಕು ಇದ್ದರೂ ಸಹ ಸ್ಥಾಯಿಯಾಗಿ ಉಳಿಯುವುದಿಲ್ಲ. ಹೌದು. ಆಮೇಲೆ ಒಳ್ಳೆಯದು ಬಂದೇ ಬರ್ತದೆ. ನೋಡೋಣ ಮುಂದಿನದ್ದು ಏನು ಹೇಳು. ಕೊನೆಯ ತೀರ್ಮಾನ ಇಲ್ಲಿ ನಾನು ಕೊಡ್ತೇನೆ. ಶ್ರೀಹರಿ, ಏನು ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟೋದು ಸಾಯೋದು ದೊಡ್ಡ ವಿಷಯವೇ ಅಲ್ಲ. ಆಮೇಲೆ ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಇಲ್ಲಿ ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯವಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ನನ್ನದೊಂದು ತೀರ್ಮಾನ, ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡಬೇಕು. ಅವ ಹೀಗೆ ನಡುವೆ ನಡುವೆ ಹೇಳಿದ ಉತ್ತರ
ಅವರದ್ದು ಸೃಷ್ಟಿ ಸರಿ ಇಲ್ಲ. ಹೌದು. ಹೆದರ್ಬೇಡ. ಒಳಗೆ ಉತ್ತರ ಕೊಡ್ತೇನೆ. ಹರಿ 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 ಸ್ಥಾಪಿಸುತ್ತೇನೆ, ಯುದ್ಧ ಮಾಡಿ ಗೆಲ್ಲುವ. ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜಭಾವೇ ಹೋದ ಕಲ್ಪನೆ ನಯವಾದ ಪ್ರಪಂಚವೋ ಹೈದೆ ಭಾರತಿ ತಿಳಿದಿರುವ ಸುಮ್ಮನೆ ಹೊಡೆದಾಟ ಮಾಡಿ ಏನು ಪ್ರಯೋಜನ? ಈ ನೀರ ಮಧ್ಯದಲ್ಲಿ ಯಾರಿಗೆ ಹೊಡೆದಾಟ? ಆದ ಕಾರಣವೇ ಪರಸ್ಪರ ಶೋಧಿಸುವ. ನಿನ್ನೊಳಗಡೆ ನಾನು, ನನ್ನೊಳಗಡೆ ನೀನು ಹೋಗಿ ಬಂದು ಯಾರಲ್ಲಿ ಹೆಚ್ಚುಂಟು ಎನ್ನುವುದನ್ನು ಪರಸ್ಪರ ಹೇಳಿಕೊಳ್ಳುವ. ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ, ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ. ನಿನಗೆ ಅನುಮಾನ ಬೇಡ. ಓಹೋ, ಯಾವ ಭಯವೂ ನನಗಿಲ್ಲ. ಆಹಾ. ಶೋಧಿಸುವ ನನ್ನನ್ನು. ಬಹಳ ಹೆಡ್ಡ, ಬುದ್ಧಿವಂತ ಎನಿಸಿದ್ದೆ. ಉದರಸ್ಥನಾಗಿರುವಂತಹ ಹರಸಹಿತ ಹರಿ ಈ ಎರಡನ್ನು ಅಲ್ಲಿಯೇ ಕರಗಿ ಹೋಗುವಂತೆ ಮಾಡಿದರೆ ಹೇಗೆ? ಒಂದು ಸಣ್ಣ ತೊಡಕುಂಟು, ಅಂತಹ ಯೌಗಿಕ ಸಾಮರ್ಥ್ಯ ನಮಗಿಲ್ಲ. ಹೀಗೆ ಮಾಡೋಣ, ನಿಕೃಷ್ಟವಾದ ಅಧೋದ್ವಾರವನ್ನು ತೆರೆದಿಟ್ಟು ಹರಿಯು ಅದರ ಮುಖೇನವೇ ಅನಿವಾರ್ಯವಾಗಿ ಹೊರಬರುವಂತೆ ಮಾಡಿ ಆ ವಿಚಾರವನ್ನು ಎತ್ತಿ ಆಡುವುದಕ್ಕೆ ಕಾಯುತ್ತಾ ಇರುತ್ತೇವೆ. ಹರಿಯೂಪ ಗುಡಲೆ ವಿಧಿಯ ಜಠರವ ಬರಿಗಿದನು ಬರಿಗಲ್ಲಿ ಕೊಳ್ಳಲು ಸರಿದ ಕಲ್ಪಗೆ ಪ್ರಳಯ ಹೊಂದಿ ಹರಿಗಳಿಲ್ಲ ಎಲ್ಲವನ್ನೂ ನೋಡಿದ್ದಾಯ್ತು. ಹೊರಟು ನಿಂತ ಕಾಲಕ್ಕೆ ಬಂದ ದ್ವಾರ ಮುಚ್ಚಲ್ಪಟ್ಟಿದೆ, ಕೆಳಗಿನ ದ್ವಾರ ತೆರೆಯಲ್ಪಟ್ಟಿದೆ. ನನ್ನನ್ನು ಹೆಡ್ಡ ಹೇಳು, ಅವನೆಷ್ಟು ದಡ್ಡ ಅಂತ ನನಗೆ ಗೊತ್ತಾಗುದಿಲ್ಲ. ಅದೇ ದ್ವಾರದಲ್ಲಲ್ಲ ಉಸಿರಾಡು, ಅವನಿಗೆ ಉಸಿರಾಡ್ಲಿಕ್ಕೆ ಆಗ್ತದೆ, ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಕಂಡದ್ದನ್ನೇ ಹೇಳುವುದಕ್ಕೆ ಅವನೇ ತೆರೆದಿಟ್ಟಂತ ಅದೋ ದ್ವಾರದ ಮೂಲಕವಾಗಿ ನಡೆಯುತ್ತೇನೆ. ಶೋಧಿಸಿದನು ನಿಲ್ಲುವುದರವ ಒಳಗೈದಿನ ಕಂಡನು ಭರದಲ್ಲಿ ಮಿರಿಪಾಪ ಹೋದ ಕಲ್ಪನೆ ಕಾಯವಾದ ಸರ್ವ ಮೇದಿನಿಗೈ ಮೇರೆ ಜ್ಯುತಿ ವಿನೋದ ಶೋಧಿಸಿದನು ನಿಲ್ಲುವುದರವ ಒಳಗೈದಿನ ಕಂಡನು ಭರದಲ್ಲಿ ಮೆರವಾಪ ಶೋಧಿಸಿದೇನು ನಿನ್ನ ಉದರವನ್ನು. ಫಲಿತಾಂಶವೇನು? ಕಳೆದ ಕಲ್ಪದಲ್ಲಿ ಲಯವಾದಂತ ಬ್ರಹ್ಮಾಂಡ ಜಡವಾಗಿರುವುದನ್ನು ನೀನಿರುತ್ತ ಹರನಿರುತ್ತ ನಾನಿಲ್ಲದೆ ಇರುವಂತ ನಿನ್ನ ಗರ್ಭ ಬಂಗಾರದ ಬಣ್ಣದಿಂದಿರುವುದನ್ನೇ ಗಮನಿಸಿ ಹಿರಣ್ಯ ಗರ್ಭ ಅಂತ ಉದ್ಘೋಷಿಸುತ್ತಿದ್ದೆ. ಸಂತೋಷವಾಯಿತು. ನಿನಗೂ ತಿರುಗಿಸಿ ಕೊಡಬೇಕು ಅಂತ. ತಿರುಗಿ
ಯಾಕೆ ಬೇರೆ ಹಾಗಲ್ವೋ? ಮತ್ತೆ? ನೀನು ನನಗೊಂದು ಕೊಟ್ಟುದಕ್ಕೆ ಪ್ರತಿಯಾಗಿ ನನ್ನ ದೇಹದ ಅಧೋದ್ವಾರದಿಂದ ಬಂದೇ ಆದ ಕಾರಣ ನೀನು ಅಧೋಕ್ಷಜನಾಗು, ನನಗೆ ದಾರಿ ಕೊಡು. ಇದೋ ತೆರೆದ ಬಾಯಿ. ಏನಿದೆ? ಏರಿರುವಂತಹ ಗರ್ವವನ್ನು ಇಳಿಸಬೇಕು ಅಲ್ವಾ? ಅದಕ್ಕಾಗಿಯೇ ದೇಹದ 9 ದ್ವಾರಗಳನ್ನು ಬಂಧಿಸಬೇಕು. ಪರಮೇಷ್ಠಿ ಕರೋ ಬಜಿಯೇ ಹರಿ ಜಯ ಠರವ ಮುಗುದರಿಗೆ ಪರಿಗಿಸಿ ಕಳ್ಳನು ಕರೆದ ಕಲ್ಪಗಳಲ್ಲಿ ಹೊರಿಗುಂಡು ಧರನವನೋ ಹರಿಯುದರದ ಶೋಧನೆಗೆ ತೊಡಗಿದರೆ ಏನಿದು 1, 2, 5, 10, 100, 1000, ಲಕ್ಷ, ಕೋಟಿ 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 ಅನಂತ ಕೋಟಿ ಬ್ರಹ್ಮಾಂಡಗಳು ಹರಿಯುದರದಲ್ಲಿ ಬೀಜ ಸ್ವರೂಪದಲ್ಲಿ ಮೆರೆಯುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರಿದ್ದಾರೆ. ಪ್ರತ್ಯೇಕನಾಗಿ ಹರಿಯು ಗೋಚರನಾಗದೇ ಇದ್ದರೂ ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಿಂದ ವ್ಯಾಪ್ತವಾದಂತಹ ಸಮಗ್ರ ಸಕಲ ಭುವನಗಳಲ್ಲಿಯೂ ಹರಿಯ ಇರುವಿಕೆ ನನಗೆ ಭಾಸವಾಗುತ್ತಾ ಉಂಟು. ಅರ್ಥವಾಯಿತು. ಹರಿ ಎನ್ನುವುದು ಒಂದು ವ್ಯಕ್ತಿತ್ವವಲ್ಲ, ಹರಿ ಎನ್ನುವುದು ತತ್ವ, ಅದೇ ಒಂದು ಸತ್ವ, ಅದೇ ಈ ಬ್ರಹ್ಮಾಂಡದ ಆದಿಮೂಲ ವಸ್ತು. ಇಂತಹ ಮಹಾಮಹಿಮನನ್ನು ಬೈದು ಭಂಗಿಸಿ ಪಾಪವನ್ನು ಸಂಚಯಿಸಿಕೊಂಡೆ ಪರಿಮಾರ್ಜನ ಮಾಡಿಕೊಳ್ಳುವುದಕ್ಕಾಗಿ ಹೊರಹೋಗುವ ಪ್ರಯತ್ನವನ್ನು ಮಾಡಿದರೆ ಎಲ್ಲ ದಾರಿಗಳು ದಿಗ್ಬಂಧಿತವಾಗಿವೆಯಾದ ಕಾರಣ ಅರ್ಥವಾಯಿತು ನಾನು ಅವನ ಉದರಬಂದಿಯಾಗಿದ್ದೇನೆ ಎಂದು. ಈ ಬಂಧ ವಿಮೋಚನವನ್ನೇ ಸಂಕಲ್ಪಿಸಿ ಆದಿಮಾಯಾದೇವಿಯನ್ನು ಮನೋಮಂದಿರದಲ್ಲಿ ಪ್ರಾರ್ಥಿಸುತ್ತೇನೆ. ಓ ತಾಯೇ ಆದಿಮಾಯೇ, ಜಯ 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 ಜಯ. ಸ್ಮರಿಸ ಭಕ್ತಿಯೊಳಾದಿಮಾಯೆಯ ಹರಿ ಜನಾಭಿ ಕಮಲನಾಳದೆ ಮೇರೆ ಪಥಗೋ ಚರಿತೆ ಪೊರಾಟ ಕೆಳವೆ ತೇಜದೆ ಬರುತ್ತಿರಲು ಹರಿಯೋ ಗಮಾಯಲ ವರದಿ ಬದ ಬದಲಿದಾರ ಮಲಗಿರಲು ನಿದ್ರೆಯೊಳಲು ಕಾಲ್ಬೆರಳಿರಿಸಿ ಬಾಯೊಳಗೆ ಗುಣಗಳು ನನ್ನೊಳಗಡೆ ಸೇರಿಕೊಂಡ ಕಾರಣ ಆವರಿಸಿದಂತಹ ಜಾಡ್ಯ ವಿಮೋಚನೆಗಾಗಿ ಅಮ್ಮನನ್ನೇ ಧ್ಯಾನಿಸಿದಾಗ ಕಂಡಂತಹ ಆಲದೆಲೆಯಲ್ಲಿ ಬಾಲ ಮುಕುಂದನಾಗಿ ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಪವಡಿಸ್ತೇನೆ ನೋಡುವ. ಬರುತ್ತಲ ಕಮಲ ಜೋ ಸರಸಿದ ಮೇರಿ ತಾನಿರದೆ ಪದ್ಮಾಸನವ ಪರದಿಲ್ಲವನಿದು ಕುಳ್ಳಿರುತ್ತ ನೋದಿಸ ನೋಡಿ ಮೆರೆವನ ಮಗದಿಂದ ಇರಲಿ ವರ ಪಂಚಬದವದಿ ಪರಿಶೋಭಿಸುತ್ತಲವ ಹರಿಯ ಪದಯೋಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೀಳಿದು ಅಚ್ಚರಿಯಾದುದು ಏನೆಂಬೆ ಸುರಥಮೇಶರು ರಾಧಿಸಿ ಹರಿಯುದರದಲ್ಲಿ ಗೋಚರವಾದಂತಹ ಬೆಳಕನ್ನೇ ಹಿಡಿದು ಹೊರ ಬಂದರೆ ಆತನ ನಾಭಿಯಿಂದ ಮೇಲೆದ್ದಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದೇ ವೇಳೆಯಲ್ಲಿ ಶಿರಗಳು 4 ಮೂಡಿ ಬಂದು ಪಂಚವದನನೂ ಆದ ಎಲ್ಲವೂ ಹರಿಮಹಿಮೆ. ಹೀಗಾಗಿ ಕಾಲಿಗೆರಗಿ ಕ್ಷಮೆಯನ್ನು ಯಾಚಿಸೋಣವೆಂದತ್ತ ನೋಡಿದರೆ ಮತ್ತೊಂದು ಚೋದಿಗ ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುನಿಸಿ ಪುಟ್ಟ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತಾನು ಆದಿಮಧ್ಯಾಂತ ರೈತರೆನ್ನುವುದನ್ನು ಸಂಕೇತಿಸುತ್ತಾ ಮುಗುಳ್ನಗೆಯೊಂದಿಗೆ ಸುಖ ನಿದ್ದೆಯಲ್ಲಿದ್ದಾನೆ.
ಭಗವಂತನನ್ನು ಈ ಕಾಲದಲ್ಲಿ ಎಚ್ಚರಗೊಳಿಸಿದರೆ ಮತ್ತೊಂದು ಪಾಪವೂ ಸಂಘಟಿತವಾಗುತ್ತದಾದ್ದರಿಂದ ಪರಮಾತ್ಮನ ಎಚ್ಚರಗೊಳ್ಳುವವರೆಗೂ ಭಕ್ತಿಯಿಂದ ಭಜಿಸುತ್ತಾ ಕಾಯುತ್ತಿರುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಹರಿ 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 ಯೋಗ ಯೋಗ ಯೋಗಿರಲಿ ಕಿರುಬೆರಳಿನಲ್ಲಿ ಹೊರಗಡೆ ದಾನವರೀರ್ವರು
ಮೇಲೆ ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು ಅರ್ಥವಾಗುವುದಿಲ್ಲ, ತಿಳಿಯಬೇಕು. ಅದಕ್ಕಾಗಿ ಶೋಧನೆ. ನೀರ ಮೇಲೆ ಹೆಜ್ಜೆ ನೀಡುತ್ತಾ ನಡೆಯುತ್ತಾನೆ. ಯಾಕೆ ಬಂದೆ? ಅದು ಗೊತ್ತಿಲ್ಲ. ಒಬ್ಬನೇ ಇರುವುದು? ಅದು ಗೊತ್ತಿಲ್ಲ. ನೀನು ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹಾಗಾದರೆ ನಾವಿಬ್ಬರು ಗೊತ್ತಿಲ್ಲದವರು ಅಂತಾಯ್ತು. ಜೊತೆ ಆಗಿರುವ ಆಗುವುದಿಲ್ಲ. ಯಾಕೆ? ಪರಿಚಯವಿಲ್ಲ, ಜೊತೆಯಾಗಿರುವುದಾ? ಸಂಬಂಧ ಮಾಡಿಕೊಳ್ಳುವ. ಯಾವ ರೀತಿಯಲ್ಲಿ? ಒಂದು ಪರೀಕ್ಷೆ ಆಗಬೇಕು. ಹೌದಾ? ಪರೀಕ್ಷೆ ಬೇಕೇ ಬೇಕಾ? ಬೇಕು. ಯಾರು ಮಾಡುವುದು? ಪರೀಕ್ಷೆ ನಾನೇ ಮಾಡ್ತೇನೆ. ಮಾಡು ಹಾಗಿದ್ರೆ. ನೀನು ಅಲ್ಲಿ ಏನಿಲ್ಲ. ಆಯ್ತಾ? ಪರೀಕ್ಷೆ ಮುಗಿಯಿತು. ಆದೀತು. ಯಾವುದಕ್ಕೆ? ಸಂಬಂಧಕ್ಕೆ. ಹೌದಾ? ಆಹಾ. ಕಂಡ ಕ್ಷಣವೇ ಒಂದು ಪ್ರೀತಿ, ವಾತ್ಸಲ್ಯ, ಪ್ರೇಮ. ಯಾರದು ಪ್ರೇಮ? ಎಲ್ಲಿ ಪ್ರೇಮ ಅಂತ ಹೇಳಿದೆ? ಒಳಗಿಂದ ಆಹಾ. ಹುಟ್ಟಿಕೊಂಡದ್ದು. ನೀನನ್ನು ಕರೆಯುವುದು ಹೇಗೆ ಬಲ್ಲೆಯ? ಹೇಗೆ? ತಮ್ಮ. ನಾನು ತಮ್ಮ. ನನಗೂ ಸ್ವಲ್ಪ ಪರೀಕ್ಷೆ ಮಾಡಬೇಕು. ಆಯ್ತು. ಹಾಗೆ ನಿಲ್ಲು. ನಿನ್ನನ್ನು ಕಂಡ ತಕ್ಷಣವೇ ಏನೋ ಒಂದು ರೀತಿಯ ಗೌರವ ಅಧಿಕವಾಗುತ್ತಾ ಉಂಟು. ಹಾಗಾಗಿ ಇನ್ನು ಮುಂದಕ್ಕೆ ನೀನು ನನಗೆ ಅಡ್ಡ. ನಿನಗೂ ಆಗುತ್ತಾ ಉಂಟಾ? ಹಾಗಿದ್ರೆ ಏನು? ಮಾತನಾಡುತ್ತಾ ಇದ್ದಂತೆಯೇ ಮಧ್ಯಪ್ರದೇಶದಲ್ಲಿ ಶಬ್ದ ಒಂದು ಕೇಳಿಸ್ತಾ ಉಂಟು. ಯಾವುದು? ಚುರುಚುರು ಚುರುಚುರು. ಹಸಿವೆ ಹೌದಾ? ನಿವಾರಿಸುವ ಬಗ್ಗೆ ಹೇಗೆ ಕಾಣುತ್ತಾ ಇದೆ? ವಿಶಾಲವಾದಂತಹ ಜಲರಾಶಿ. ಜಲರಾಶಿಗೆ ಉಪಾಯ ತೋಳುಗಳಿಂದ ಏನಾದ್ರೆ ಮೇಲೆ ಬಂದಿದ್ದು ತಡ ಮಾಡುವುದಲ್ಲ. ನೀರಿಗೆ
ಗೊತ್ತಾಗ್ಲಿಲ್ಲ. ತಾಗಿದ್ದು ನಾನೇ. ನೀನೇಯಾ? ಹೌದಾ? ಇರ್ಲಿ ಇರ್ಲಿ ಇರ್ಲಿ. ಹುಡುಕುತ್ತಾ ಬಂದಿದ್ದೇವೆ. ಹೌದೌದು. ಏನಾದ್ರೂ ಸಿಕ್ಕಿತಾ? ಆಗ ನೀನು ಹುಡುಕಾಡ್ತಾ ಇದ್ದೇನೆ. ಏ, ಏನೂ ಇಲ್ಲ. ಹೌದಾ? ನಿನಗೆ ಸಿಕ್ಕಿತಾ? ಕಣ್ಣಿಗೆ ಬಿದ್ದಿದೆ. ತಾಗಿದ್ದು. ದೂರನೆಲ್ಲ ಇರುವುದೇ 2 ಕಣ್ಣು. ಹೌದಾ? ಅದನ್ನು ಕಿತ್ತು ತಿಂದರೆ ಮತ್ತೆ ನನಗೇನುಂಟು? ಕಣ್ಣಿಗೆ ಬಿತ್ತು ಅಂತ ಹೇಳಿದ್ಯಾರು? ನಾನೇ. ಮತ್ತೆ ತೆಗೆಯದೆ? ಕಣ್ಣಿನ ಒಳಗೆ ಬಿದ್ದದ್ದು ಅಲ್ವಾ? ಮತ್ತೆ? ಕಾಣುವುದಕ್ಕೆ ಸಿಕ್ಕಿದ್ದು. ಹೌದಾ? ಹಾ. ಹೇಗುಂಟು? ದೂರದಲ್ಲೇ ಹಾ. ನೀರ ಮಧ್ಯೆ ಅರಳಿದ ಹಾ. ಕಮಲ. ಕಮಲ! ನಿನಗೇನಾಯ್ತು? ನಮಗೆ ಕಮಲವನ್ನು ತಿನ್ನುವುದಕ್ಕಾಗುವುದಿಲ್ಲ. ವಾಕ್ಯ ಮುಗಿಯಿತಾ? ಮುಗಿಲಿಲ್ವಾ? ಮುಂದುವರಿಸಿ. ಕಮಲದ ಮೇಲೆ ಹಾ. ತೆಳ್ಳಗೆ ಬೆಳ್ಳಗೆ ಇರುವಂತ ಕೀಟ. ಕೀಟ? ಕೀಟ ಸಣ್ಣದ ದೊಡ್ಡದ? ದೂರದಿಂದ ನೋಡಿದ್ದು. ಹತ್ತಿರದಿಂದ ನೋಡಿದಾಗ ಗೊತ್ತಾದೀತು. ನೋಡ್ತೀಯ ನೀನು? ನೋಡ್ಬೇಕು. ತಿರುಗು. ಕೀಟ ತಿರುಗು. ಯಾಕೆ? ತಿರುಗುದಕ್ಕೆ ಹೇಳಿದ್ಯಾರು? ನಾನೇ. ಎಲ್ಲಿ ಉಂಟು ಕೀಟ? ಅಲ್ಲಿಯೇ ಉಂಟು. ನನಗೆ ಸಿಗಲಿಲ್ಲ. ಸುತ್ತಾಯ್ತಾಗಿದೆ. ಏಯ್! ತಿರುಗಿದ್ದು ಏನು ಮಾಡುವ? ಒಂದು ಅರ್ಧ ಸಾಕು. ಅರ್ಧ ಸಾಕ? ಅರ್ಧ ತಿರುಗು. ಯಾರಿಗೆ ಬೈಯೋದು? ಏನಾಯ್ತು? ಎಲ್ಲಿಂಟು ಕೀಟ? ಕೀಟವ? ನನಗೆ ಸಿಗ್ಲಿಲ್ಲ. ನಿನಗೆ ಸಿಗಲಿಲ್ಲ? ಆಹಾ. ನನಗೆ ಸಿಗಲಿಲ್ಲ. ನಿನಗೂ ಸಿಗ್ಲಿಲ್ವಾ? ಮತ್ತೆ ಬರ್ತದ್ದು ಯಾರು ನನಗೆ? ನಿನಗ? ಹಾ. ತಮ್ಮ ಎಲ್ಲ ನಿನಗೆ ಬಿತ್ತ? ನನಗೆ ಹೇಳ. ನನಗೆ ಬಿತ್ತ ಅಂತ ಹೇಳಿದ್ರೆ ನಾನು ಹಾ. 4 ಪ್ರಾಣಿಗೆ ಕೊಟ್ಟಿದ್ದೇನೆ. ನೀನು 4 ಪ್ರಾಣಿಗೆ. 4 ಪ್ರಾಣಿಗೆ ಕೊಟ್ಟಿದ್ದಿ. 4 ಪ್ರಾಣಿ ಅಲ್ಲ, ಮತ್ತೆ? ಪ್ರಾಣಿಗೆ 4 ಕೊಟ್ಟದ್ದು. ಆ ಪ್ರಾಣಿಗೆ 4 ಕೊಟ್ಟ. 4 ಕೊಟ್ಟದ್ದು. ಪ್ರಾಣಿ ಇಲ್ಲ. ಇಲ್ಲ. ನಿನ್ನು ಕೊಟ್ಟದ್ದು ನನಗೆ. ಹಾ? ಹೌದಾ? ಮತ್ತೆ ಹಾಗಾಯ್ತಾ? ಪ್ರಾಣಿ ತಪ್ಪಿಸಿದೆ. ಬಿಡಬಾರ್ದು. ಹರಿಯನ ಕಮಲನ ಹರಿಗುರು ತಲೆ ವಿಧಾನ ಮನದರೆ ತನ ಹರಿದಿದನು ದೈದಾರು ಬರುವಾರನ್ನ. ಏನು ಬೊಬ್ಬೆ, ಏನು ಭೀಕರಾಕೃತಿ. ಹಿಡಿದು ನುಂಗುವುದಕ್ಕಾಗಿಯೇ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆದಿಮಾಯಾದೇವಿ ಅಲ್ಲದೆ ಯಾರೂ ರಕ್ಷಕರಿಲ್ಲ. ಓ ತಾಯೇ ಆದಿಮಾಯೇ, ನನ್ನನ್ನು ಕಾಯೇ. ಜಯ 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 ಜಯ. ಮರುಗಳಿಗೆ ವಿಧಾನ ಮನದ ಸರಸರುಣ ಕೆನ್ನ ಜೀಪರೆ ಹೊರೆಯ ಮರಗೆ ಬಂದ ಗಟ್ಟವ ಅರಿತುಕೊಂಡೆ. ಈ ತುಂಬಿದ ಅಂಬುದಿಯ ಮೇಲೆ ಕಣ್ಣೀರನ್ನಿಡುತ್ತ
ತುಂಬಾ ಕಷ್ಟ ಬಂತೆ ಯಾರಿಂದ ತಿಳಿಸು ಪರಿಹರಿಸಿ ಕೊಡ್ತೇನೆ. ಅಮ್ಮ. ಈ ಕಷ್ಟ ಯಾರ್ಯಾರಿಂದ ಬಂದದಲ್ಲ, ನಾವೇ ಮಾಡಿಕೊಂಡ ಹಾಗಾಯ್ತು. ಓಹೋ. ಆರಂಭದಲ್ಲಿ ಅಹಂಕಾರಿಯಾಗಿ ಹರಿಯೊಡನೆ ಜಿಜ್ಞಾಸೆಗಿಳಿದು ಪಂಥವನ್ನು ಕಟ್ಟಿ ಅವನ ಉದರವನ್ನು ಹೊಕ್ಕವನು ಹೊರಬಂದು ಕಾಣುತ್ತೇನಮ್ಮ. ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣ ಮರಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ಹೊರದಾಡೆಗಳನ್ನು ಮಸೆಯುತ್ತಾ ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ಕಾಲದಲ್ಲಿ ಹರಿಯ ಸನಿಹಕ್ಕೆ ಹೋದೆ. ನೋಡಮ್ಮ ಅವನ ಅವಸ್ಥೆ. ಅವನಿಗೆ ಈ ಕಡೆ ಗೊಡವೇ ಇಲ್ಲ. ಏಕಾಂಗಿಯು ಭೀತನು ಅನಾಥನೂ ಆದ ನನ್ನನ್ನು ನೀನೇ ಪೊರೆಯಬೇಕು. ಮರುಗಬೇಡ ವಿಧಾತ. ಅಮ್ಮ, ಆದಿಮಾಯಿಯಾದಂತ ನಾನೇ ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣವಾಗಿ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಈ ಕೂಡಲೇ ಆತನಿಂದ ದೂರ ಸರಿಯುತ್ತೇನೆ. ಅದು ಒಳ್ಳೇದಮ್ಮ. ಎಚ್ಚೆತ್ತ ಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ದುಷ್ಟರ ವಧೆಗೆ ಬೇಕಾಗಿ ನನ್ನ ಕರದ ಚಕ್ರವನ್ನು ಆತನ ಬಳಿಯಲ್ಲಿರಿಸು. ಅಮ್ಮ, ಅಲ್ಲಿಯವರೆಗೆ ನಾನು ಎಲ್ಲಿರಲಿ ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿರುವ ದಿನಗೆ ಶುಭ. ನಡಿನಲ ಭಾನು ಬರಿದು ನಿದ್ರೆಯ ಕೊಳೆದಿರಲು ಕಿರುನಗೆಯ ಬೀರುದ ತನ್ನ ಬದನದಲ್ಲಿ ಕಿರುನಗೆಯನ್ನೇ ಆಭರಣವಾಗಿರಿಸಿಕೊಂಡು ಕೈ ಸೇರಿದ ಆಯುಧವನ್ನು ಧರಿಸಿಕೊಂಡು ಮುಂದಿನ ಘಟನೆಯ ನಿರೀಕ್ಷೆಯಲ್ಲಿದ್ದೇನೆ. ನೀರನ್ನು ಬೊಗಸೆಯಲ್ಲಿ ತಕೊಂಡು ಕಂಠದ ತನಕ ಇಳಿಸಿಕೊಂಡು ಸ್ವಲ್ಪ ಹೀಗೆ 3 ಸರಿ ಬೊಬ್ಬೆ ಇಟ್ಟು ಉಗುಳಿದ್ರೆ ಆ ನೀರಿನಲ್ಲಿ ಇರುವಂತಹ ಕ್ಷಾರ ಗುಣ, ಉಪ್ಪಿನ ಗುಣದಿಂದ ಗಂಟಲು ಸರಿ ಆಗ್ತದೆ. ಈಗ ಯಾರಿಗೆ ಗಂಟಲು ನೋವು? ಈಗ ನಿಮ್ಗೆ ಗಂಟಲು ನೋವಿಗಲ್ಲ, ಮತ್ತೆ ಸ್ವರವೇ ಹೀಗೆ, ಮಾತಾಡೋದೇ ಹೀಗೆ. ಮುಂದುವರಿಸಿ ಮುಂದುವರಿಸಿ. ನೀರ ಮೇಲೆ ಕುಳಿತುಕೊಂಡವ ನೀನು ಸರಿ. ಕಿರುನಗೆಯನ್ನು ಬೀರುತ್ತಾ ಇದ್ದಿ. ನಗಾಡುದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾರು ನೀನು ಹೇಳೋ? ಹೇಳುವುದಕ್ಕೇನು ಆಕ್ಷೇಪವಿಲ್ಲ, ಮತ್ತೆ ಅವು ಹುಡುಕುದೆಂತದ್ದು, ಯಾರಿದ್ದಾರೆ ಅಂತ ಅಲ್ಲಿ ಹುಡುಕುದು. ಹೇಳೋ. ಪ್ರಾಣಿಯನ್ನು ಹುಡುಕುದು. ಪ್ರಾಣಿ ಹುಡುಕಿ ಬಾ, ಹುಡುಕಿ ಬಾ. ಇನ್ನೆಲ್ಲಿಗೆ ಹುಡುಕುದು? ಅಂದ್ರೆ ನಾವು ಹುಡುಕಿದ್ದು ಆಯ್ತು, ತಿನ್ನುವಂತ ಮುಂದೆ ಹೋದದ್ದು ಆಯ್ತು. ಅಲ್ಲ, ಹುಡುಕ್ಲಿಕ್ಕೆ ಮೊದಲು ನೋಡ್ಬೇಕಲ್ಲ. ನೋಡಿದ್ದೇವೆ, ನೋಡಿದ್ದಾನೆ ಅಲ್ಲಿ ನೋಡಿದ್ದೇವೆ, ಅಲ್ಲಿ ನೋಡಿದ್ದಾನೆ, ಅಲ್ಲಿ ಹುಡುಕ್ಬೇಕಲ್ಲ, ಇಲ್ಲಿ ಯಾಕೆ ಬಂದು ಹುಡುಕುದು? ಅಯ್ಯೋ, ಇವನಿಗೆ ಇನ್ನೂ ಅರ್ಥ ಆಗಲಿಲ್ಲ. ಆಗುವಾಗ ಹೇಳು. ಅಲ್ಲಿ ಇರುವಂತ ಪ್ರಾಣಿಯನ್ನು ಇನ್ನೇನು ತಿನ್ನಬೇಕು ಅಂತ ಮುಂದಾದೆವು. ಮುಂದಾದಾಗ ನೋಡುವಾಗ ತಪ್ಪಿಸಿ ಜಾರಿ ಓಡಿ ಹೋಯ್ತು. ನಿಮ್ಮ ಕೈಯಿಂದ ಜಾರಿತು, ಆದ್ರೂ ಬಿಡ್ಲಿಲ್ಲ. ಅದೆಂತದ, ಕೈಯಿಂದ ಜಾರಿ ಆಯ್ತು ಮತ್ತೆ ಬಿಡುದಿಲ್ಲ ಅಂತ? ಹಾಗಲ್ಲ, ಮತ್ತೆ ಇನ್ನೂ ತಿನ್ನಬೇಕು ಅಂತ ಆಗ ಹೆಚ್ಚಾಯ್ತು. ಓಡಿಸಿಕೊಂಡು ಹೋದೆವು, ಅದು ಓಡಿದ್ದು, ನಾವು ಓಡಿಸಿದೆವು. ಓಡಿ 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 ಇಲ್ಲಿಗೆ ಬಂದು ಓಡಿ 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 ಬಂದು ಡಿಡಿಕ್ಕ ಹಾಗೆ ಇಲ್ಲಿಗೆ ಬಿತ್ತು. ಇಲ್ಲಿ ನೋಡಿದ್ರೆ ಎಲ್ಲಿ ಉಂಟು ಪ್ರಾಣಿ ಇಲ್ಲ, ಮತ್ತೆ ಬದಲಾಗಿ ನೀನಿದ್ದಿ. ಆ ಪ್ರಾಣಿ ಇಲ್ಲ, ಬದಲಾಗಿ ನಾನಿದ್ದೆ, ನೀನಿದ್ದಿ. ಹಾಗಾಗಿ ಕೇಳ್ತಾ ಇದ್ದೇನೆ, ಏನು ತೋರು ಬೇಗ. ಮೊದಲು ಕಂಡ ಕೋರನೆಲ್ಲಿ ಕೋರ. ನನ್ನನ್ನು ಬಂಡರು ಅಂತ ಕರೆಯುವಂತಹ ರಣಭಂಡರು ದೊಡ್ಡ ಬಂಡರು ನಾವಲ್ಲ, ಮತ್ತೆ ನೀವ್ಯಾರು? ಶೂರ ಅಹುದು ನೀವೋ, ಅಹುದು ನೀವೋ.
ನೇವೋ ಭೋರಿ ದೋಷ ಬಾಂಧವಿದವು ಜರಗಂಡಿರಯ್ಯ ನೀವು ನಾನು ತೀರ ಶೂರನು ಅಹುದು ನೇವೋ ಧೀರರು ಶೂರರು ಎನ್ನುವ ಹಾಗೆ ನಿಮ್ಮನ್ನೇ ನೀವು ಉದ್ಘೋಷಿಸಿಕೊಂಡು ಕಂಡಂತಹ ಪ್ರಾಣಿಯನ್ನು ಹಿಡಿಯಲಾಗದೆ ಓಡಿ ಸೋತು 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 ಸೋತದಲ್ಲ ಯಾವಾಗ ಆ ಪ್ರಾಣಿಯನ್ನು ಹಿಡಿಯಲಿಕ್ಕಾಗದೆ ಸೋತು 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 ಅಂದ್ರಷ್ಟು ನೀವು ಹೇಳಿದ್ದೆ ಆಗಾಗ ಓಡಿಸಿ 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 ನಾನು ಎಷ್ಟು ಸಲ ಓಡಿಸಿ ಅಂತ ಕೇಳಿದ್ದೇನೆ ಹಾಗೆ ಇದು ಸಹ ಸೋತು ಸೋತು ಬೇಡ ಬೇಡಲ್ಲ ಬೇಡ ಬೇಡ ಸೋತು ನನ್ನೆದುರಿಗೆ ಬಂದು ನಿಂತದ್ದನ್ನು ಕಂಡು ಕಂಡು ಯಾರು ನೀನು ಕಂಡು ಹೌದು, ನೀವು ಅದೆಂತದು ಕಂಡು ಅಂದ್ರೆ ನನ್ನನ್ನು ನೋಡಿ ಅಂತ ಕಂಡು ಅಂದ್ರೆ ಬೇರೆ ಅಲ್ಲ. ಅರ್ಥ ಉಂಟಾ? ನೋಡಿ ಭೂರಿ ತೋಷವಾಯಿತು ಊರಿ ಹೌದೌದು ಹಾಗಂದ್ರೆ ಭೂರಿ ಅಂದ್ರೆ ಹೆಚ್ಚು ಹೆಚ್ಚು ಅಂತ ಹೇಳಿದ್ರೆ? ಬಹಳ ಬಹಳ ಅಂತ ಹೇಳಿದ್ರೆ? ತುಂಬಾ ತುಂಬಾ ಅಂತ ಹೇಳಿದ್ರೆ? ಭೂರಿ ಹಾ? ಮತ್ತೆ ಎಷ್ಟು ಸರಿ ಹೇಳುದು ಅರ್ಧ ಅರ್ಥವನ್ನು ಹಾಗೆ ಬಹಳಷ್ಟು ಎಲ್ಲದಕ್ಕೂ ಒಂದೇ ಸಂತೋಷವಾಗುವುದಕ್ಕೆ ಕಾರಣ ಉಂಟು ಹಾ. ನೋಡಿದಂತಹ ಪ್ರಾಣಿಯನ್ನು ಹಿಡಿಯಲಾಗದೆ ಸೋತು ಆ ಸೋತು ಅಂತ ಹೇಳುದು. ಅದು ಬೇಡ 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 ಅದು ಬೇಡ ನಿಂತಹ ನೀವು ನನ್ನೆದುರಿಗೆ ನಿಂತಾಗ ಅಲ್ಲೇ ಕೂತಿದ್ದೆ ನಾನು ಎದ್ದು ಬರ್ಬೇಕು ಅಂತ ಯೋಚಿಸಿದ್ದೆ ನನಗೆ ಜೋಡಿ ಇರಲಿಲ್ಲ ಈಗ ನೀವು ಬಂದೊಂದು ಜೋಡಾಯ್ತು ನನಗೆ ಜೋಡು ಇರ್ಲಿ ಹಾ. ಕೆಳಗೆ ಯಾಕೆ ನೋಡುದು? ಜೋಡು ನೀವೇ ಇದ್ದೀರಿ ಇರ್ಲಿ ಅಂತ ಅರ್ಥ ಆಗ್ಲಿಲ್ಲ. ಜೋಡು ಅಂದ್ರೆ ಜೊತೆ ಅಂತ ಅರ್ಥ ಗೊತ್ತಾಯ್ತು ಮತ್ತೆ ಹಾಗಾಗಿ ನಿಮ್ಮ ಜೊತೆ ನನ್ನ ಜೊತೆ ಮಾತುಕತೆ ಇಲ್ಲ ವ್ಯಥೆ ಎನ್ನುವುದರಿಂದ ಸಂತೋಷವಾಯಿತು ಆ ಬಳಿಕ ನೀವು ಕೇಳಿದ್ರಲ್ಲ ಹೌದು ನೀರಲ್ಲಿ ಯಾಕೆ ಕಿರುನಗೆ ಯಾಕೆ ನಗಾಡುವುದಕ್ಕೆ ಕಾರಣ ಏನು ಅಂತ? ಏನು ಈ ಕಿರುನಗೆ ಎನ್ನುವುದು ಮತ್ತೊಬ್ಬರಲ್ಲಿ ಪ್ರೀತಿಯನ್ನು ಸ್ಫುರಿಸುತ್ತದೆ ಎಂದು ನನ್ನ ಅಮ್ಮ ನನಗೆ ಹೇಳಿಕೊಟ್ಟಿದ್ದ ಅಮ್ಮ 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 ಹೌದು ಅಣ್ಣ ಓ. ಅವನಿಗೆ ಅಮ್ಮ ಹೇಳಿಕೊಟ್ಟದಂತೆ ನಮಗೆ ಹಾಗಲ್ಲ. ಹುಟ್ಟುವಾಗ ಅಮ್ಮನೂ ಅಪ್ಪನೂ ಇಲ್ಲ. ನಾನಿದ್ದೇನೆ ನೀನು ಹಾಗೆ ನೀನು ನಗು ಹೇಳಿ ಕೊಡುವುದಕ್ಕಾದ್ರೂ ನಾನಿದ್ದೇನಲ್ಲ ಅಂತ ಸರಿ ಆ ಬಳಿಕ ಏನನ್ನ ಕೇಳಿದ್ರಲ್ಲ ನೀವು ಆರ ಕಂಡಿರಯ್ಯ ನೀವು ಆರಲ್ಲ ಒಂದೇ. ಆರಂದ್ರೆ ಆರು ಅಂತ ಹೇಳಿದ್ರಲ್ಲ ಮತ್ತೆಂತದು? ಯಾರನ್ನು ನೋಡಿದ್ರು ನನಗೆ ಗೊತ್ತಿಲ್ಲ ಹಾಗಂತ ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತ ಹೇಳುವಂತಹ ಗೊತ್ತಿರುವ ನಾನೊಬ್ಬನೇ ಇಲ್ಲ ಅಂದ್ರೆ ನನಗೆ ನಾನು ಯಾರು ಅಂತ ಗೊತ್ತುಂಟು ಯಾರು ಯಾರು ನೀನು? ಕಾಣುತ್ತಿರುವಂತಹ ಈ ವಿಷಯ ಏನು ಮುಖಕ್ಕೆ ಹೊಡಿತ್ಯ ಬೇಡ ಕಾಣುತ್ತಿರುವಂತಹ ನಂದು ವಿಶಾಲ ಅಂತ ಹೇಳಲಿಕ್ಕೆ ಇಲ್ವ ನಿನ್ನ ವಿಶಾಲವನ್ನು ಹೀಗೆ ಹೇಳು. ಅದು ಹೀಗೆ ಹೀಗೆ ಎತ್ತದು. ಹೀಗೆ ಅಲ್ಲ? ಬೇಡ 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 ಬೇಡ. ಕಾಣುತ್ತಿರುವಂತಹ ಈ ವಿಶಾಲವಾದ ಜಲಧಿಗೆ ಎಲ್ಲ ಹೀಗೆ ಒಡೆ ನಾನೇ ಅಧಿಕಾರಿ ಅಂತ ಅರ್ಥ ನಾನೇ ಅಧಿಕಾರಿ ಅಂತ ಅರ್ಥ ಹರಿನಾರಾಯಣ ತಿಂದ್ರೆ ಮಾಲ. ಇಲ್ಲಿಗೆ ನೀನು ಅಧಿಕಾರಿ ಅಲ್ಲ. ಮತ್ತೆ ಹರಿನಾರಾಯಣ ತಿಂದ್ರೆ ಮಾಲ. ಇಲ್ಲಿಗೆ ನೀನು ಅಧಿಕಾರಿ ಅಲ್ಲ. ಮತ್ತೆ ಇಲ್ಲಿಗೆ ನಾವಿಬ್ಬರು ಅಧಿಕಾರಿಗಳಾಗಿದ್ದೇವೆ. ಮೊದಲು ಕಂಡಂತ ಪ್ರಾಣಿಯ ಪರಿಚಯ ಇಲ್ಲ ಅಂತ ಕಾಣ್ತದೆ. ನನಗೆ ಯಾಕೆ ಬರಿ ಇಬ್ಬರು ಅಧಿಕಾರಿಗಳಾಗಿದ್ದೇವೆ. ಮೊದಲು ಕಂಡಂತ ಪ್ರಾಣಿಯ ಪರಿಚಯ ಇಲ್ಲ ಅಂತ ಕಾಣ್ತದೆ. ನನಗೆ ಯಾಕೆ ಪರಿಚಯ ಬೇಕು. ಯಾಕೆ? ನಾವು ಹೇಳಿದ್ರೆ ಗೊತ್ತಾಗ್ಬೋದ ನಿನಗೆ? ಸರಿ. ಆ ಪ್ರಾಣಿ ಬಿಳಿ ಇತ್ತು, ನೀನು ಕಪ್ಪು ಕಪ್ಪು. ಆ ಪ್ರಾಣಿಗೆ 5 ತಲೆ, ನಿನಗೆ ಒಂದೇ ತಲೆ. ಆ ಪ್ರಾಣಿಗೆ 2 ಕರಗಳು, ನಿನಗೆ 4 ಕರಗಳು. ಆ ಪ್ರಾಣಿ ಕಮಲದ ಬಳಿ ಕುಳಿತಿತ್ತು, ನೀನು ಅದರಲ್ಲಿ ಕೂತದ್ದ. ಆಲದ ಎಲೆ ಅಣ್ಣ, ಇದು ಆಲದ ಎಲೆ. ಎಲೆಯ ಮೇಲೆ ಕುಂತಿರ್ಪನು. ಸುಂದರನು ಯಬ್ಬಾ. ಎಲೆಯ ಮೇಲೆ ಕುಂತಿರ್ಪನು. ಸುಂದರನು ಯಬ್ಬಾ. ಕಪ್ಪದು. ಸುಂದರ ಕಪ್ಪಾದ್ರೆ ಚಂದ. ಕರಿಯ ಬೇಗ ಪ್ರಾಣಿಯನ್ನು ತೋರಿಸದಿದ್ದರೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು ಹೂವ ಗಂಟಲಲ್ಲೇ ಸಿಲುಕಿ
ಸತ್ಯ ಬಾ. ಸತ್ಯ ತಾನೆ? ಹಾ, ಹಾಗೆ ಇರ್ಲಿ ಇಲ್ಲಿಯಾ ಇರ್ಲಿ ಬೇಡವಾ ಅಂತ? ಇರಲಿ ಈಗ ಇರ್ಲಿ. ಬೆಳ್ಳಗಿನ ನಾವು ನೋಡಿದ್ದೇವಾ ಇಲ್ವಾ? ಹೌದೌದು. ಅದು ದೂರ ಹೋಗ್ಲಿಕ್ಕಿಲ್ಲ, ನೀರಿನಲ್ಲಿ ಇರ್ಬೇಕು. ಹೌದೌದು. ಅದನ್ನು ಹುಡುಕಿ ಹಾ. ಇದನ್ನು ಅದನ್ನು ಹಾ. ಒಟ್ಟು ಮಾಡಿ ಗುದ್ದಿ ಆಮೇಲೆ ತಿನ್ನುವ. ಒಂದಕ್ಕೊಂದು ಉಚಿತ. ಇಲ್ಲಿ ಒಂದದು ಒಂದಿದು. ಉಚಿತ ಅಲ್ವಾ? ಇದಕ್ಕೆ ಶ್ರಮ ಪಟ್ಟಿದ್ದೇವೆ, ಹಾ, ಹಾ. ಅದಕ್ಕೂ ಶ್ರಮ ಪಡ್ಲಿಕ್ಕೆ ಉಂಟು. ಆದೀತು. ಹಿಡಿದು ತಂದು ಹಾ. ಮತ್ತೆ ತಿನ್ನುವ ಬಾ. ಹಾಗೆ ಸಣಸಿ ಸಹಸ್ರ ಧನು ಜನನ ಜಯ ಸೇರದಿರುತ್ತಿರೇ ವನ ಜನ ಭರು ಸ್ಮರಿಸಿದರ ಜಯನು ತಲ ವೀರರನು ಪೊಗಳುದಲೆಂದ ನಗುತ್ತೆಂದ ಸುದೀರ್ಘ ಹೋರಾಟ ಫಲಿತಾಂಶ ಸಿಗದೆ ಹೋದಾಗ ಅಮ್ಮನನ್ನು ಧ್ಯಾನಿಸಿದೆ. ನಿನ್ನಿಂದ ಸೃಷ್ಟಿಯಾದವರನ್ನು ಪ್ರಪಂಚ ಸೃಷ್ಟಿಗೆ ವೇದಿಕೆಯಾಗಿಸುವಂತ ಅಮ್ಮ ಪಥ ನಿರ್ದೇಶನ ಕೊಟ್ಟ ಮೇಲೆ ಇನ್ನು ಶಕ್ತಿಯಲ್ಲ ಯುಕ್ತಿ, ಹೊಡೆದಲ್ಲ ಹೊಗಳಿಕೊಳ್ಳುವುದು ತೋರಿಸಿಕೊಂಡ. ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ಅದು ಹೆಚ್ಚಿನ ತೋಳ ಕ್ರಮಗಳೇ ಅಚ್ಚರಿಯಾದೇನ ಉಚ್ಚರಿಸುವುದೇನು ಅಚ್ಚರಿಯದ ಭಾಗಬಹುದು ಸಂಗರದಲ್ಲೇ ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ಬಲು ಹೆಚ್ಚಿನ ತೋಳ ವಿಕ್ರಮಗಳೇ ಮೆಚ್ಚಿದೆ, ಕಾರಣ ನಿಮ್ಮಲ್ಲಿ ಪರಾಕ್ರಮ ಹೆಚ್ಚಿದೆ ಎನ್ನುವುದಕ್ಕಾಗಿಯೇ ಬೆಚ್ಚಿದೆ. ನಿನ್ನ ಮೀಸೆಯೋ ಇವನ ಕೇಶವೋ, ನಿನ್ನ ಸೊಂಟವೋ ಇವನ ಕಂಠವೋ, ನಿನ್ನ ವಕ್ಷವೋ ಇವನ ಅಕ್ಷವೋ, ನಿನ್ನ ಬೆರಳು ಅವನ ಕೊರಳು, ನಿನ್ನ ಪಾದ ಅವನ ಹಣೆ, ನಿನ್ನ ಬೆನ್ನು ನನ್ನ ಸೊಂಟ ಅವನ ಕಂಠವ. ಹಾಗಲ್ವ ಅದು. ಮತ್ತೆಂತದು? ನಿರ್ದಿಷ್ಟ ಸಮಯದೊಳಗೆ ನಿಮ್ಮ ವಿಕ್ರಮದ ವಿಷಯಕ್ಕೆ ವಿರಾಟ್ ರೂಪವನ್ನು ಈ ಕಿರುನಾಲಿಗೆಯಲ್ಲಿ ಎಂತೂ ಪೇಳಿ ಮುಗಿಸಲಿ. ಅದಕ್ಕೆ ನಿನ್ನದೊಂದು ಅವನದೊಂದು ಹೇಳುದು, ನೀವೇ ಹೊಂದಿಸಿಕೊಂಡು ವಾಕ್ಯ ಮಾಡಿಕೊಳ್ಬೇಕು. ಸರಿ ಆಯ್ತು. ಮೆಚ್ಚಿ ಬೆಚ್ಚಿದಂತಹ ನಾನು ದೋಷಗೊಂಡು ಪಾರಿತೋಷವನ್ನು ಕೊಡಬೇಕು ಅಂತ ನಿರ್ಧರಿಸಿದ್ದೇನೆ. ನೀವು ಮಾಡಬೇಕಾದಿಷ್ಟು ಏನು? ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ತಗ್ಗಿಸಿ, ಮುಡಿಬಾಗಿಸಿ, ನಿಮ್ಮ ನೆತ್ತಿಯನ್ನು ನನ್ನ ಪಾದಕ್ಕೆ ಒತ್ತಿ ಏನು ಬೇಕು ಬೇಡಿ ಕೊಡ್ತೇನೆ. ತಲೆಗೆ ಬಡಿತೇನೆ ಈಗ. ತಲೆ ಕೊಡ, ನಿನ್ನ ತಲೆ ಕೊಡು. ನನ್ನ ತಲೆ ಯಾಕೆ ಕೊಡ್ಬೇಕು? ಬೆಚ್ಚಿದವ ನೀನು, ಸರಿ, ಹೆಚ್ಚಿನವರು ನಾವು. ನಿಜ. ನಾವು ಕೊಡ್ತೇವೆ, ನೀನು ಕೇಳು. ನಾನು ಕೇಳಿದ್ದನ್ನು ಕೊಡ್ತೀರಾ? ಕೊಡ್ತೇವೆ. ನಿನ್ನ ಬಲದ ಕೈ, ನಿನ್ನ ಬಲದ ಕೈ ನನ್ನ ಬಲದ ಕೈಯ ಮೇಲೆ ಇಟ್ಟು ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ಭಾಷೆ ಕೊಡಿ. ಸಿಕ್ಕಿದಿರಿ ಸಿಕ್ಕಿದರೆ ಕೈಯೊಳಗೆ ಬಲು ಲೋಕಿನ ಮೂಢನೆ ಮನೆ ತಪ್ಪುದಾದ ಮರಮಿನದಿದರೆ ನಿಮ್ಮಯ ವಿಕ್ರಮ ಮುನ್ನಗೆ ಸಿಕ್ಕಿದರೆ ಕೈಯೊಳಗೆ ಬಲು ಲೋಕಿನ ಮೂಢನೆ ಮನೆ ಕೈಯೊಳಗಡೆ ಸಿಕ್ಕಿದಿರಿ. ಕೈ ಬಿಡು. ಬಿಟ್ಟೆ ಎಲ್ಲಿ ಸಿಕ್ಕಿದ್ದು? ನನ್ನ ಭೌತಿಕ ಹಿಡಿತದವರಿಗೆ ಹಿಡಿಯಾದಿರಿ. ನಾನು ಕೇಳಿದ್ದನ್ನೆಲ್ಲ ಕೊಡ್ತೇನೆ ಅಂತ ಭಾಷೆ ಕೊಡುವುದರ ಮೂಲಕವಾಗಿ ನೀವು ತಲೆ ಇಲ್ಲದ ವ್ಯರ್ಥ ವಿಕ್ರಮಿಗಳು ಇಬ್ರು ಒಟ್ಟಿಗೆ ಬದುಕಬೇಕು. ಅದಕ್ಕೆ ಉಪಾಯ ಉಂಟಾ? ಇಲ್ಲ. ಕೇಳು. ಸಂಪಾದನೆ. ಏನಯ್ಯ? ನಮ್ಮ ದೇಹಕ್ಕೆ ಒಂದು ಹನಿ ನೀರು ಸೋಕದ ತೆರದಲ್ಲಿ ನಮ್ಮ ಪ್ರಾಣವನ್ನೇ ಪಡೆ. ಇದೋ ನಿಮಗೆ ವಿಶೇಷ ಜ್ಞಾನವನ್ನು ಅನುಗ್ರಹಿಸುತ್ತಾ ವಿಶ್ವವಿರಾಟ್ ಜಯ 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 ಜಯ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ದೀನು ತಾನೇ ರಮ ರಮಣ ನಾರಾಯಣ ಕ್ಷೀರಾರ್ಣವ ಶಯನ ಜಯ ಜಯ
ನಿನ್ನ ದಿವ್ಯ ಸ್ವರೂಪವನ್ನು ಕಂಡಾಗ ಆತ್ಮಾನಂದವಾಯಿತು. ಆರಂಭದಲ್ಲಿ ಅಜ್ಞಾನವೇ ಇದ್ದ ಕಾರಣ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಮುಂದೆ ಬಂದದ್ದು. ಈ ವೇಳೆಗೆ ಅದೆಲ್ಲ ಅಪರಾಧ ಎನ್ನುವುದು ಸ್ಪಷ್ಟವಾಗುವುದರ ಜೊತೆಯಲ್ಲಿ ಬದುಕು ಅರ್ಹತೆಯನ್ನು ಕಳಕೊಂಡಿದ್ದೇವೆ. ಮುಂದಕ್ಕೆ ಬದುಕು ಬೇಡ ಅಂತ ಇದ್ದರೂ ಮೋಕ್ಷವನ್ನು ಹೊಂದಬೇಕು ಎಂಬಂತ ಬಯಕೆ ಜಾಗೃತವಾಗ್ತಾ ಉಂಟು. ಮೋಕ್ಷವನ್ನು ಕಾಣಿಸುವ ಸ್ವಾಮಿ. ಓ ಮೃತ್ಯುಂಜಯ ಮಿತ್ರನೇ, ಪವಿತ್ರ ನಿತ್ಯ ಸನ್ನುತ ಪಾತ್ರನೇ, ನೀನೇನು ನಿನ್ನ ಮಹಿಮೆ ಏನು ಎಂಬುದನ್ನು ಚೆನ್ನಾಗಿ ಅರಿತುಕೊಂಡವರು ನಾವಿದ್ದೇವೆ. ಲೋಕಮುಖದಲ್ಲಿ ನಾವಿರುವರು ಕೇವಲ ಅಣ್ಣ ತಮ್ಮಂದಿರಾಗಿದ್ದವರು. ನಮಗೆ ಸೂಕ್ತವಾದ ಹೆಸರನ್ನು ಇರಿಸಿ ಆ ಹೆಸರು ಚಿರಸ್ಥಾಯಿಗುಳಿಯುವಂತೆ ಮಾಡಬೇಕು ತಂದೆ. ಕರುಣಿಸುತ್ತ ಭಯವನು ಜಂಘಿಯುಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲಿಯೇ ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತ ಹಾಗಂತ ಧರಿಸುವಿಕೆಗೆ ಬೇಕಾದಂತ ಸತ್ವ ಎಲ್ಲಿ ಅಂತ ಕೇಳಿದ್ರೆ ಮಧು ಕೈಟವರು ಸತ್ತು ಲೋಕ ಸೃಷ್ಟಿಗೆ ಸತ್ವವಾದರು. ಮಧುಸೂದನ ಕೈಟವಾರಿ ಅಂತ ನನ್ನನ್ನು ಕರೆಯುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಹೊಂದಿಕೊಳ್ಳುತ್ತದೆ. ಅಜ್ಞಾನ ಅಹಂಕಾರಗಳನ್ನು ಮೀರಿ ಇದು ನನ್ನದಲ್ಲ ಎನ್ನುವಂತಹ ಭಾವದಿಂದ ಆ ಧರೆಯಲ್ಲಿ ಯಾರು ಮುಂದಟ್ಟಿಕೊಂಡು ಹೋಗುತ್ತಾನೋ ಅವರಿಗೆಲ್ಲರಿಗೂ ಕೂಡ ನಿಮಗೆ ಅನುಗ್ರಹಿಸಿದಂತೆ ಮೋಕ್ಷವನ್ನು ನಾನೇ ಅನುಗ್ರಹಿಸುತ್ತೇನೆ. ಈಗ ನೀವಾಡಿದಂತ ಮಾತಿನಂತೆ ಹನಿ ಹುಂಡು ನೀರು ನಿಮ್ಮ ಕಾಯವನ್ನು ಸ್ಪರ್ಶಿಸದ ಹಾಗೆ ನಿಮ್ಮನ್ನು ಸ್ವೀಕರಿಸುವುದಕ್ಕೆ ಬೇಕಾಗಿ ಇದು ಜಂಗೆಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ಬ್ರಹ್ಮದೇವನಿಗೆ ಸೃಷ್ಟಿಸುವರೆ ಪಥ ನಿರ್ದೇಶನ ಮಾಡಿದ್ದಾಯಿತು. ಅಕುಂಠಿತವಾದ ವೈಕುಂಠದ ಸ್ವರ್ಣ ಮಂಟಪದಲ್ಲಿದ್ದೇ ನನ್ನ ಕಣ್ಣ ಕೊನೆಯ ಮನೆಯ ಚಲನಿಂದ ಪ್ರಪಂಚ ವ್ಯಾಪಾರವನ್ನು ನೋಡಿಕೊಳ್ಳುತ್ತಾ ಜನನಿಯಾಜ್ಞೆಗೆ ಕಾಯ್ತೇನೆ. ಜನನಿಯಾಜ್ಞೆಯಲ್ಲಿ ಮಾಲಿನಿಯೂ ವರದನುಜ ಭಿಕ್ಷೆಯಲಿ ಕಾಮಿನಿಯು ವರದನುಜ ಭಿಕ್ಷೆಯಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಾನೆ. ಕನಕ ಗರ್ಭನ ತಪವನು ಗೈವೆ ನೆನ್ನುತ್ತಲೇ ವನಕ್ಕಾಗಿ ನಡೆದನು ವನಕ್ಕಾಗಿ ನಡೆದನು ಮನದಿಯೋಚಿಸಿದಳು ಕನಕ ಗರ್ಭನ ತಪವನು ಗೈವೆ ನೆನ್ನುತ್ತಲೇ ವನಕ್ಕಾಗಿ ನಡೆದನು ಮನದಿಯೋಚಿಸಿದಳು. ಜನನಿಯಾಜ್ಞೆಯಲ್ಲಿ ಮಾಲಿನಿಯು ವರದನುಜ ಭಿಕ್ಷೆಯಲಿ ಕಾಮಿನಿಯೋ ಮಾಲಿನಿ ಅಳಿದು ಹೋಗುತ್ತಾ ಇದೆ ನಮ್ಮದಾದಂತಹ ಅಸುರ ಕುಲ. ಕಾರಣೀಕರ್ತರಾದವರು ಯಾರು ಎಂಬ ಹಾಗೆ ಯೋಚಿಸಿದಾಗ ಹೆತ್ತವೇ ಆಡಿದಂತಹ ಮಾತು, ಸ್ವರ್ಗದ ಪೀಠವನ್ನು ವಶಪಡಿಸಿಕೊಳ್ಳಬೇಕೆಂಬಂತಹ ಉದ್ದೇಶವನ್ನೇ ಇರಿಸಿಕೊಂಡು ಹೋದವರನ್ನೆಲ್ಲ ನಾಶಗೊಳಿಸಿದವರು ಆ ಸುಮನಸರೆಂಬ ಹಾಗೆ. ಹಾಗಾಗಿ ನಮಗಾದಂತಹ ಅನ್ಯಾಯಕ್ಕೆ ಸರಿಯಾದಂತಹ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು ಎಂಬ ಹಾಗೆ ಯೋಚಿಸುತ್ತಿರುವಂತಹ ತಾಯಿ ನನ್ನಲ್ಲೊಂದು ಮಾತಾಡಿದ್ದಾರಲ್ಲ, ದುರಧೀರ ಸಮರ್ಥನಾದಂತಹ ಪುತ್ರನೋರ್ವನ್ನು ನೀ ಪಡೆಯುವ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗಿಸಿ ತನ್ನ ಶ್ರಮದ ಮುಖೇನವಾಗಿ ಮೂರು ಲೋಕವನ್ನು ತನ್ನ ವಶವಾಗಿ ಇರಿಸಿಕೊಳ್ಳುವಂತೆ ಆತ ಪ್ರಯತ್ನ ಪಡಬೇಕು.
ಅದಕ್ಕಾಗಿ ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸುವುದಕ್ಕಾಗಿ ಮುಂದಾಗೆಂಬ ಹಾಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅದಕ್ಕಾಗಿ ಹೆತ್ತವೆಯ ಮನಸ್ಸಿನೊಳಗಿರುವಂತಹ ಆಸೆಗಳನ್ನ ನೆರವೇರಿಸಬೇಕೆಂಬ ಉದ್ದೇಶದಿಂದ ಬಂದು ಸೇರಿರುವುದು ದಟ್ಟವಾದಂತಹ ಕಾಂತಾರದಲ್ಲಿ ಕಾರ್ಗತ್ತಲೆಯೇ ಆವರಿಸಿಕೊಂಡಿರುವಂತಹ ಈ ಕಾಡಿನೊಳಗೆ ತಪಸ್ಸನ್ನಾಚರಿಸಬೇಕೆಂಬಂತಹ ಉದ್ದೇಶದಿಂದ ಯೋಗ್ಯವಾದ ಸ್ಥಳವನ್ನು ಆರಿಸಿಕೊಂಡೆ. ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸುವುದಕ್ಕಾಗಿ ಮನ ಮಾಡಿದಂತಹ ಸಂದರ್ಭ ಮನಸ್ಸೊಂದು ಸೂಚನೆ ನಿಂತಿತ್ತಲ್ಲ, ನನ್ನ ಕುರಿತಾಗಿ ನಾ ಯೋಚಿಸಬೇಕೆಂಬ ಹಾಗೆ. ಕಾರಣವೇನು? ಇಳಿಯಲಿದ್ದಾರೆ ಕೆಲ ಕಾಮುಕರು ತಮ್ಮ ಮನಸ್ಸಿನೊಳಗಿರುವಂತಹ ಕಾಮತೃಷಿಯನ್ನು ಈಡೇರಿಸುವುದು ಹೇಗೆ ಎಂಬ ಹಾಗೆ ಯೋಚಿಸುತ್ತಿರುವಂತಹ ಸಂದರ್ಭ. ಕಾನನದಲ್ಲಿ ಅಂದವಾದಂತಹ ಹೆಣ್ಣೋರ್ವಳು ತಪಸ್ಸನ್ನಾಚರಿಸುತ್ತಿದ್ದಾಳೆ ಎಂಬಂತಹ ವಿಚಾರವನ್ನರಿತಾಗ ನನ್ನನ್ನೇ ಮೋಹಿಸಿ ಪಡೆಯಬೇಕೆಂಬಂತಹ ಹಂಬಲವನ್ನಿರಿಸಿಕೊಂಡು ಬಂದ್ರೆ ಕಷ್ಟವಾಗುತ್ತದೆ ತಾನೆ. ಮಾತ್ರವಲ್ಲ, ಅಡಿಗಡಿಗೆ ನಾಶವನ್ನು ಬಯಸುತ್ತಿರುವವರು ಆ ಸುಮನಸರು. ಅವರನ್ನು ಗಾರುಗಿಡಿಸಬೇಕೆಂಬಂತಹ ಉದ್ದೇಶದಿಂದ ತಪಸ್ಸನ್ನಾಚರಿಸುತ್ತಿದ್ದೇನೆಂಬಂತಹ ವಿಚಾರವನ್ನು ತಿಳಿದು ತಪಕ್ಕೆ ವಿಘ್ನ ತಂದೊಡ್ಡಿದರು ಎಂದಾದರೆ ನನಗೆ ಕಷ್ಟವಾಗುತ್ತದೆ ತಾನೆ. ಅದಕ್ಕಾಗಿ ಯಾರಿಗೂ ಅರಿಯದ ತೀರದಲ್ಲಿ ತಪಸ್ಸನ್ನಾಚರಿಸುವುದಕ್ಕಾಗಿ ಮುಂದಾಗಬೇಕು. ಹಾಗಾಗಿ ನಿಜ ರೂಪದಿಂದ ಸಾಧ್ಯವಿಲ್ಲ, ಇನ್ನೊಂದು ರೂಪದ ಆಯ್ಕೆ. ಅದಕ್ಕಾಗಿ ಕಾನನ ಗರ್ಭವನ್ನು ಸುತ್ತುವರಿದಂತಹ ಹೊತ್ತಿಗೆ ನನ್ನ ಅಕ್ಷಿಗಳಿಗೆ ಗೋಚರಿಸಿದ್ದು ಆ ಮಹಿಷಿಗಳ ಹಿಂಡು. ಆ ಮಹಿಷಿಗಳ ಹಿಂಡಿನಲ್ಲಿ ನಾನೊಂದು ಮಹಿಷಿಯಾಗಿ ಸೇರಿಕೊಂಡು ಭಕ್ತಿಯಿಂದಲೇ ವಿಧಾತನನ್ನು ಪ್ರಾರ್ಥಿಸಿಕೊಂಡೇ ಎಂದಾದರೆ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆಯಂತೆ. ಹಾಗಿದ್ರೆ ಇನ್ನೇಕೆ ತಡ, ನಿಜ ರೂಪವನ್ನೇ ಮರೆಮಾಚುತ್ತಾ ಮಹಿಷಿ ರೂಪ ತಪಸ್ಸನ್ನು ಮಾಡುವವನೇ ಈ ಮುನಿ ಸುಪಾರ್ಶ್ವಕ. ತಪಸ್ಸನ್ನು ಮಾಡುವ ವೇಳೆ ಒಮ್ಮಿಂದೊಮ್ಮೆಗೆ ತಪೋಭಂಗ. ಎಚ್ಚೆತ್ತು ನೋಡಿದೆ ಅಂತಾದರೆ ಹಾರುವ ಪಕ್ಷಿಗಳ ಗರಿಗಳು ಉದುರುತ್ತಾ ಇದೆ. ಅತ್ತ ನೋಡಿದರೆ ಪ್ರಾಣಿಗಳ ಚೀರಾಟವು ಜೋರಾಗುತ್ತಾ ಇದೆ. ಏನೆಂಬುದನ್ನು ದಿವ್ಯ ದೃಷ್ಟಿಯಿಂದ ನೋಡಿದೆ ಅಂತಾದರೆ ಒಬ್ಬಳಾಕೆ ತರುಣಿ ದಿತಿಸುತ್ತೆ ಮಾಲಿನಿ ಮಹಿಷಿ ರೂಪವನ್ನು ತಾಳಿ ತಪಸ್ಸನ್ನು ಮಾಡುತ್ತಾ ಇದ್ದಾಳೆ. ಇದು ಮುನಿಕುಲಕ್ಕೆ ಅಪಮಾನವಾಗಿದೆ. ಹಾಗಾದರೆ ಇವಳನ್ನು ಸುಮ್ಮನೆ ಬಿಡಲೇಬಾರದು. ಈಕೆಗೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು. ನಾನು ಈಕೆ ಮಹಿಷಿ ರೂಪವನ್ನು ತಾಳಿ ತಪಸ್ಸನ್ನು ಮಾಡುತ್ತಾ ಇದ್ದಾಳೆ. ಹಾಗಾದರೆ ಮುಂದಕ್ಕೆ ಹುಟ್ಟುವ ಮಗು ಇವಳ ಉದರದಲ್ಲಿ ಮಾತ್ರವಲ್ಲ, ನಾನು ಕೊಟ್ಟಂತಹ ಶಾಪವನ್ನು ಆ ತ್ರಿಮೂರ್ತಿಗಳಿಂದಲೂ ಪರಿಮಾರ್ಜನ ಹೋಗಲಿ. ಇನ್ನು ಇಲ್ಲಿರುವುದಲ್ಲ, ಸೂಕ್ತವಾದ ಸ್ಥಳವನ್ನು ಹುಡುಕುತ್ತಾ ಮುಂದೆ ಹೋಗ್ತೇನೆ. ಏನಿದು ಏನಿದು ಹರತರ ತಪವು ಮನಿನಿ ಮಣಿಯನಿ ಬಳಲಿಗಲಿಗವು ಸಾನುರಗದಿ ಪೇಣು ಬನದಿರವನು ನಾನಿ ಬೇಡಿದು ಕಮಲ ಜನ. ಮಗಳೇ ಮಾಲಿನಿ,
ಏನಿದು ಘನತರವಾದ ತಪಸ್ಸು? ಇದೋ ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೋ, ನನ್ನನ್ನು ನೋಡಿ. ಉಳಿದು ಬಂದೆಯಾ ತಂದೆ? ಕರುಣಸಾಗರ ದೇವ ಪರಮೇಶ್ವರಿ ಕೇಳೆ ಹರುಷದಿಂದಲೇ ಮನದಿರುವಾಗ ಧುರಧೀರನಾಗಿ ಅರಳನ ಬಯಸಿನ ವಿರಜಿದೆನು ಕರುಣಸಾಗರ ದೇವಾ ದೇವಾ ಕರುಣೆಯ ಕಣ್ಣಿನಿಂದ ಕಾಣುವಂತಹ ಕರುಣಾಸಾಗರ ದೇವ, ಹಾ. ಇದು ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೆ. ಶ್ರೇಯೋಸ್ತು. ಬದುಕಿನ ಭರ್ಬರತೆಯ ಭೀಕರತೆಗೆ ಬೆದರಿ ಭಯಗೊಂಡು ಬೆಂಡಾದ ಕಾಲಕ್ಕೆ ಭವಿತವ್ಯವು ಭವ್ಯವಾಗಬೇಕೆಂಬಂತಹ ಉದ್ದೇಶದಿಂದ ಬಂಗಾರೋದರನಾದಂತಹ ನಿನ್ನನ್ನು ಭಕ್ತಿಯಿಂದಲೇ ನಾ ಭಜಿಸಿದ ಭಗವಂತ. ತವ ಸನ್ನಿಧಿಯಲ್ಲಿ ಪ್ರಾರ್ಥನೆ ಇಷ್ಟೇ, ಬಿಡುಗಣ್ಣರಿಗೆ ಭೀತಿಯನ್ನು ಹುಟ್ಟಿಸಬಲ್ಲಂತಹ ಭವರ ಭೀಕರನಾದ ಅಸುರ ಕುಲದ ಭಾಗ್ಯ ಬೃಂದಾವನವಾಗುವ ಪುತ್ರನೋರ್ವನನ್ನು ಪಡೆಯಬೇಕು ಎಂಬಂತಹ ಆಕಾಂಕ್ಷೆಯನ್ನು ಹೊತ್ತಿದ್ದೇನೆ. ಅಂತಹ ಆಸೆಗಳನ್ನು ನೆರವೇರಿಸುವುದಕ್ಕೆ ನೀನೇ ವರವನ್ನನು ಗ್ರಹಿಸಬೇಕು ತಂದೆ. ಮಗಳೇ, ಓ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಸರಿ, ಸದ್ಯೋ ಭವಿಷ್ಯದಲ್ಲಿ ಯುಕ್ತ ಕಾಲದಲ್ಲಿ ಆ ಅಂತಹ ಪುತ್ರನೊಬ್ಬನು ನಿನಗೆ ಹುಟ್ಟಿಕೊಳ್ಳುತ್ತಾನೆ. ಧನ್ಯಳಾದೆ. ಆದರೆ ಅವನು ಮಹಿಷಾಕಾರಿಯಾಗಿರುತ್ತಾನೆ. ಅಯ್ಯೋ, ಇಂತಹ ಕಠೋರವಾದಂತಹ ನುಡಿಗಳನ್ನೇ ಆಲಿಸುತ್ತಾ ಇದ್ದೇನೆ ತಂದೆ. ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಹೊರಬರುವುದಕ್ಕೆ ಸಾಧ್ಯವಿಲ್ವಂತೆ. ಉಂಟೆ ವಿಧಾತನ ಬಾಯಿದ್ದು ಶಾಪದ ವಾಕ್ಯ ಕೇಳಿಸಿಕೊಂಡು ಬದುಕುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಎಂಬ ಹಾಗೆ ಅರ್ಥವಾಯಿತು. ಅದಕ್ಕಾಗಿ ಇನ್ನು ಮುಂದಕ್ಕೆ ನನಗೆ ಈ ಬದುಕು ಬೇಡ ತಂದೆ. ಸಾವನ್ನಾದರೂ ಒದಗಿಸುವಿರ ನೀವು. ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮೈಲನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾಲಿನಿಯ ಮಾಲಿನಿ, ತಂದೆ ವರವಾಕ್ಯವನ್ನು ಕೇಳಿ ಕುಸಿದಿರುವೆ. ಮರುಗದಿರು. ಯಾಕೆ? ಹೆಣ್ಣಾದ ನೀನು ಪುತ್ರವಾಂಛೆಯಿಂದ ಮಹಿಷಿ ರೂಪವನ್ನು ತಾಳಿ ತಪಸ್ಸಿಗೆ ತೊಡಗಿದ ಕಾರಣ ಸುಪಾರ್ಶ್ವಕನೆನ್ನುವ ಮುನಿವರನು ಕೃದಿತನಾಗಿ ಮಹಿಷನೇ ನಿನಗೆ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದಾನೆ. ಸರಿ, ಮೇಲಾಗಿ ತಾನು ಕೊಟ್ಟ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಬದಲಿಲ್ಲವಾಗಲಿ ಎನ್ನುವ ಅನುವಚನವನ್ನು ಜೋಡಿಸಿದ್ದಾನೆ. ಓಹೋ, ಈ ಕಾರಣದಿಂದಾಗಿ ನೀನು ಮಹಿಷನಿಗೆ ತಾಯಿ ಆಗುವುದು ಆಗಲೇಬೇಕು. ಹಾಗೆಂದುಕೊಂಡು ಅದಕ್ಕಾಗಿಯೇ ಕಳವಳ ಬೇಡ. ಯಾಕೆ? ಕಳವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರಾಕಾರಿಗಳಲ್ಲ. ಅಲ್ಲ, ಅಕರಾಳ ವಿಕರಾಳ ಸ್ವರೂಪ ಸಹಜವಾದ. ಆದರೂ ತಮ್ಮದಾದಂತಹ ಧೈರ್ಯ, ಬಲ, ಸಾಹಸ, ಉದ್ಯೋಗ ಇವುಗಳಿಂದಾಗಿ ಲೋಕೋತ್ತರವಾದ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡವರು ಅನೇಕರು ಆಗಿ ಹೋಗಿದ್ದಾರೆ. ಆ ಪೀಳಿಗೆಯಲ್ಲಿ ಹುಟ್ಟುವಂತಹ ನಿನ್ನ ಮಗ ಮಹಿಷ ಕಾಣುವುದಕ್ಕೆ ಕೋಣನಂತಿದ್ದರೇನಂತೆ. ಭುಜಬಲ ಸಾಮರ್ಥ್ಯದಲ್ಲಿ ಸ್ವರ್ಗಮರ್ತ್ಯ ಪಾತಾಳಗಳ ಪಟುವಟರನ್ನು ಸಮರಮುಖದಲ್ಲಿಯೇ ಗೆದ್ದಾಳುವಂತಹ ವೀರಮಲ್ಲನಾಗುತ್ತಾನೆ. ಸರಿ, ಅಂತಹ ವೀರನಿಗೆ ಮಾತೆ ಆಗುವುದು ಸೌಭಾಗ್ಯವಲ್ಲವೇ? ಮತ್ತೆ ಯಾಕೆ ಮರುಕ? ಸಂತೋಷ. ಆದಷ್ಟು ಬೇಗ ಪುರ ಸೇರಿಕೊಳ್ಳುತ್ತೇನೆ. ಕನಕ ಗರ್ಭನ ನೇಮವನು ಕೊಂಡು ಮಾಲಿನಿ ಘನರೋಷವನೇ ತಳಿ ಕ್ಷಣದೊಳು ನಿಜ ರೂಪವನು ತಳಿ ಮನೆಗೆ ನಿಜ ನಲಿಯಲಿ ಕೆಲಕಾಲ ಕಳೆಯಲ ಸತಿ ಗರ್ಭವನ್ನು ತಳೆದನು ಚೆಲುವ ಸುಕುಮಾರನು ಪಡೆದಿರಲು ವಿನಯದಲ್ಲಿ ಗೆಲೆದು ಪುರಪುರವ ಬಗೆಯರಿಯದಾದಿತಿಯು ಮರುಗುತ್ತಿರೆ ತಮ್ಮನದಲ್ಲಿ ಈ
ತಕ್ಕ ಗೋತ್ರ, ಗೋತ್ರಕ್ಕೆ ತಕ್ಕ ಭಾಗ್ಯ ಯಾವುದು ನಮಗಿಲ್ಲವಲ್ಲ. ಏನು ಮಾಡೋಣ ಹೇಳಿ? ಮೇಲು ಲೋಕವಾದಂತಹ ಸುರಲೋಕ, ಅದನ್ನು ನನ್ನ ಸವತಿಯ ಮಕ್ಕಳಾದಂತಹ ದೇವತೆಗಳು ಪಡೆದು ಭೋಗಿಸುತ್ತಾ ಇದ್ದರೆ ಅದನ್ನು ಪ್ರತಿಭಟಿಸಿ ಸೂರೆಗೈಯುವುದಕ್ಕೆಂದು ಹೋದಂತಹ ನನ್ನ ಗಂಡು ಮಕ್ಕಳು ಸುರಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹೋದರು. ಹೀಗೆ ರಾಕ್ಷಸಾಂಶವೇ ನಿರ್ವಂಶವಾಗಿರುವ ಮಗಳಾದಂತಹ ಮಾಲಿ ತಪಸ್ಸಿಗೆಂದು ಕಾಡಿಗೆ ಹೋಗಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ವರವನ್ನು ಪಡ್ಕೊಂಡು ಬಂದಳು. ನಂತರದಲ್ಲಿ ಆಕೆಯ ವಿವಾಹವು ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ ಎಂಬಾತನೊಂದಿಗೆ ಜರುಗಿ ಯೋಗ್ಯನಾದಂತಹ ಪುತ್ರನೊಬ್ಬನು ಉದಿಸಿ ರಾಕ್ಷಸ ಕುಲ ಪ್ರದೀಪಕನಂತೆ ಕಂಗೊಳಿಸುತ್ತಾ ಇದ್ದಾನೆ. ಹೀಗೆ ಪುತ್ರೋತ್ಸವದ ಸಡಗರದಲ್ಲಿ ನಾವೆಲ್ಲ ಮೈಮರೆತಿದ್ದ ಗಂಡು ಮಕ್ಕಳನ್ನು ಕಳಕೊಂಡಂತಹ ಪುತ್ರ ಶೋಕ ಯಾರೊಡನೆ ಹೇಳಿದರು? ಸಂತೋಷದ ಜೀವನ. ನಿಮ್ಮ ಮುಖವನ್ನು ನೋಡಿದ್ರೆ ಯಾಕಮ್ಮ ಹೀಗೆ? ಕಾರಣವಿದೆ ಹೇಳಿ. ನೋಡಿದೆಯ ನಮ್ಮ ಶೋಣಿತಾಪುರವು ಏನಾಯ್ತಮ್ಮ? ಅರಾಜಕತೆಯಲ್ಲಿ ತಾಂಡವವಾಡುತ್ತಾ ಇದೆ. ಶತ್ರುಪಾಳಯವಾದಂತಹ ದೇವಗಳು ದೇವಲೋಕದಲ್ಲಿ ದೇವತೆಗಳು ಹೌದು ಪಟ್ಟಭದ್ರ ಹಿತಾಸಕ್ತಿಯಿಂದ ಕುಳಿತು ನಮ್ಮನ್ನು ಕಂಡು ಅಪಹಾಸ್ಯ ಮಾಡುತ್ತಾ ಇದ್ದಾರೆ. ಪ್ರಾಬಲ್ಯವನ್ನು ನಾವು ಖಂಡಿಸಲೇಬೇಕು. ಅದಕ್ಕೆ ವರ್ಗವನ್ನು ಶಾಶ್ವತವಾಗಿ ಸರಿಯಾದ ಸಂದರ್ಭ ಅವರನ್ನು ಸದೆ ಪಡೆದು ಬರ್ತೇನೆ. ಆಶೀರ್ವಾದ ಮಾಡಿ. ಕೋಟಿ ದೇವತೆಗಳನ್ನು ಸಭೆ ಮಾಡಿದ ಹಾಗಾಯಿತು. ಪೀಠ ಬರಿದಾಗಿದೆ. ಯಾರಿದ್ದಾರೆ? ಯಾರು
ಯಕ್ಷನೆಂದು ಕರೆವಾರೆಂದನೋ. ಸ್ವರ್ಗಲೋಕವನ್ನು ಏರಿದ್ದು ಮಾತ್ರವಲ್ಲ, ಸುಮನಸರನ್ನೆಲ್ಲ ಬಡಿದೋಡಿಸಿ ಇವತ್ತಿಗೆ ಪೀಠವನ್ನು ಏರಿದ್ಯಾ. ನಿನ್ನನ್ನು ವಿಚಾರಿಸಕ್ಕಾಗಿ ಬಂದವ ಯಕ್ಷರಾಜ ಪಿಂಗಲಾಕ್ಷ.
ಜಾರ್ತಾ ಇತ್ತ ಬಾಬಾ ಹೌದು ಎಲ್ಲಿ ಏನು ಅಬ್ಬಾ ಏನು ಅಂತ ಹೇಳ ಯಾರು ನೀನು ಯಾರು ಅಂತ ಹೇಳ್ತಾ ಇದ್ದೀರಲ್ಲ ಏ ದೇವ್ರೆ ನಾನು ಇಲ್ಲೇ ಇರುವವ ಹೌದಾ ಹಾ ಎಲ್ಲಿದ್ದೆ ಸರಗರ ಶೇವ್ ಮಾಡುದು ನಾನು ಸೇವೆ ಮಾಡ್ತಾ ಇದ್ದವ ನೀನ ಹಾ ಕುಟುಂಬ ಬಂದಿದ್ದಾರಲ್ವಾ ಅದೇ ನನಗೆ ಯಾರು ಅಂತ ಗೊತ್ತಾಗ್ಲಿಲ್ಲ ಅವ್ರ ಹೊತ್ತಿನಲ್ಲಿ ನಾನೇ ಆಗ್ಬೇಕು ಹಾಗೆ ಅಮ್ಮ ಏನು? ಅವರು ನನ್ನ ಮನೆ ಕರೆದು ಹೇಳಿದ್ರು ನಿನ್ನನ್ನೇ ಕರೆದು ಹೌದು. ಹೇಳಿದ್ರು ಏನು ಅಂತ ಹಾಗೆ ಹೋಗ್ಲಿಕ್ಕಿಲ್ಲ ನನ್ನ ಒಟ್ಟಿಗೆ ಬೇಕು ನಾವು ನಾಳೆ ಗುರುಪುರಕ್ಕೆ ಹೋಗಿ ಬರುವ ಅಂತ ಗುರುಪುರಕ್ಕೆ ಗುರುಪುರ ಅದೆಲ್ಲಿ ಗುರುಪುರ ಅಲ್ಲಿಗೆ ಯಾಕೆ ಅಲ್ಲಿಗೆ ಹೋಗಿ ಅವರು ಅದು ಸ್ವಲ್ಪ ಬೇಕಿಲ್ಲಿ ಅಯ್ಯೋ ಅಮ್ಮ ಏನ ನಾವು ಇಲ್ಲೇ ಕಥೆ ಮಾತಾಡಿದ್ದಲ್ಲ ನಾನು ಕೂಡ ಇಲ್ಲಿಯ ಕತೆ ಹೇಳಿದ್ದ ನಾನು ಮೇಲೆ ಒಂದು ಗುರುಪುರ ಲೋಕ ಇಲ್ವಾ ಅದರ ಬಗ್ಗೆ ಮಾತಾಡಿದ್ದೆ ಆಗೋದು ಲೋಕ ಉಂಟಾ? ಮೇಲೆ ಗುರುಪುರ ಅಲ್ಲಿರೋದು ಸುರಪುರ ಪುಣ್ಯ ದೇವ್ರು ಅಲ್ಲಿಗೆ ಹೋಗಿ ನೀ ಅಲ್ಲಿಂದ ಬಂದ ನನ್ನವರ ಜೊತೆಗೆ ಹೋದ ಏನು ಕಥೆ ಉಂಟಮ್ಮ ಲಾಲಿಸಬೇಕು ತಾಯಿ ಲಾಲಿಸಬೇಕು ತಾಯಿ ಪಿಲ್ಲಗಳ ಮಾಲಿನಿ ಗುಣಮಣಿ ಪಿಲ್ಲಗಳ ಮಾಲಿನಿ ಗುಣಮಣಿ ಕಾಳಗದಲ್ಲಿ ಸುರಜಾಲವಗೆಲೆಂದು ಕಾಳಗದಲ್ಲಿ ಸುರಜಾಲವಗೆಲೆಂದು ಲೀಲೆಯೊಳೈದಂತ ನಿಮ್ಮಯ ಕಾಕ ಲೀಲೆಯೊಳೈದಂತ ಕಾಳಗದಲ್ಲಿ ಸುರಜಾಲವಗೆಲೆಂದು ಲೀಲೆಯೊಳೈದಂತ ನಿಮ್ಮಯ ಕಾಕ ಲಾಲಿಸಬೇಕು ತಾಯಿ ಪಿಲ್ಲಯಗಳ ಮಾಲಿನಿ ಗುಣಮಣಿ ಅಮ್ಮ ನಿಮ್ಮ ಕಾಂತಪ್ಪಣ್ಣ ನನ್ನ ಕಾಂತ ಪಾಂಡೇಶ್ವರ ಪ್ರಾಣೇಶ್ ಮೊನ್ನೆ ಎಲ್ಲರೂ ಓಟು ಹಾಕಿಸಿ ಒಟ್ಟಾಗಿಸಿ ಆ ದೇವರ ಕಳ್ಳರನ್ನು ಬೆಳೆದಟ್ಟು ಹೋದಲ್ವಾ ದೇವರ ಕಳ ಆ ವಿಷಯ ಗೊತ್ತಾಗಿ ಎಲ್ಲ ಉದ್ದಕ್ಕೆ ಬಂದ್ರಮ್ಮ ಯುದ್ಧಕ್ಕಾಗಿ ಹೌದು ಬಂದದ್ದು. ಹೌದು ಬರುವಾಗ ಹಾಗೆ ಬರ್ಲಿಲ್ಲ ಮತ್ತೆ? ಕಟಪಡಿಸಿ ಬಂದ್ರು ಕಟಪಡಿಸಿ ನಮ್ಮನ್ನು ನೋಡಿ ಆಹಾ. ಹೌದೌದು ಅವ್ರ ಟಿವಿಯಲ್ಲಿ ಬಂದದ್ದಲ್ವಾ ಟಿವಿ ಹೌದೌದು ಬಿಡ್ತಾರ ನಮ್ಮವರು ಇಲ್ವಾ ನಾಲ್ಕು ಪೆಟ್ಟು ಕೊಟ್ಟಿದ್ದಾರೆ ಹೌದಾ ಅದರಲ್ಲಿ ಒಬ್ಬ ಸಿಕ್ಕಿದ್ದಾರೆ ನನ್ನ ಕೈಗೆ ನಿನ್ನ ಕೈಗ ಹಾ ಬೆಟ್ಟು ತಿಂದ ಮೇಲೆ ಬೆಟ್ಟು ಅಲ್ಲ ಮೊದಲಿಗೆ ಸಿಕ್ಕಿದವ ಹಾ. ಯಾರು ಗೊತ್ತಾಯ್ತಾ ಯಾರು ಅಂತ ಆ ಗೊತ್ತಿಲ್ಲ. ಮಳೆ ಸುರಿಸ್ತಾನಲ್ಲ ವರ್ಣ ಹಾ. ಅವ ಹಾ. ಮಾರಿ ಹಿಡ್ದವ ಹಾ. ಅಕಾಲಕ್ಕೆ ಸುರಿಯುವುದು ಹಾ. ಎಲ್ಲೆಲ್ಲಿ ಬರುವುದು ಹಾ. ಕಾರ್ಯಕ್ರಮ ಪೂರ್ತಿ ಹಾಳು ಮಾಡಿ ಹಾಕುದು ಹಾ. ಗೊತ್ತಾಗಿಲ್ಲ ಅಂತ ನಾಲ್ಕು ಕೊಟ್ಟಿದ್ದೇನೆ ಹಾ. ಆದ್ರೂ ಒಂದಾಯ್ತಲ್ಲ ಹಾ. ಪೆಟ್ಟು ತಿಂದದ್ದಮ್ಮ ಹಾ. ಜೋರೇ ಸುರಿಸಿ ಓಡಿದ ಹೌದಾ ಜೋರು ಸುರಿಸಿ ಓಡಿದ ಅದು ನನ್ನವರ ಕೈಯಿಂದ ಪೆಟ್ಟು ತಿಂದೆ ಹಾ. ಅವ ಹಾಗೆ ಮಾಡ್ತಿರ್ಲಿಲ್ಲ ನಾನು ನಿನ್ನ ಬೆಟ್ಟು ಕೈಯಿಂದ ಬೆಟ್ಟು ತಿಂದದಲ್ವಾ ಹಾಗೆ ಜೋರು ಸುರಿಸಿ ಓಡಿದ ಹಾ. ಅಮ್ಮ ದೇವತೆಗಳು ಓಡಿದ್ರ ಹಾ. ಆಗ ಅವ ಬಂದ ಯಾರು? ಅವರಿಗೆಲ್ಲ ಕಾಪಿ ಇಡ್ತಾನಲ್ಲ ಒಬ್ಬ ಅದಿಲ್ಲ ಕಾಪಿ ಹಿಡುದು ಕಾಪಾಡುವುದು ಆ ಸುರ್ಪ ಯಾರ್ದು ಸುರ್ಪ ನನ್ನ ಮುಖ ಇತ್ತು ನೋಡಿ ಸುರ್ಪ ಅಂದಾಗ ಅವ ಆ ಸೂರ್ಯಪ್ಪ ಬಂದದ್ದು ಹೇಗೋ ಗೊತ್ತುಂಟಾ ನನಗೆ ಗೊತ್ತಿಲ್ಲ ಅವ ಏರುದುಂಟಲ್ಲ ಯಾವುದು ಐರಾವಾತ
ಅಲ್ಲಿಗೆ? ಏರುವ ವಾಹನ ಐರಾವತ. ಐರಾವತ ಕೈಯಲ್ಲಿ ಉಜ್ಜರ್. ಅಲ್ಲಿ ಅದೆಲ್ಲ ಉಂಟಲ್ಲ ಅಲ್ಲಿ. ಮತ್ತೆ ಅವನ ಕೈಯಲ್ಲಿ ಉಜ್ಜರ್ ಉಂಟು. ಅದು ವಜ್ರಾಯುಧ. ಅದೇ ಹಿಡ್ಕೊಂಡು ಬಂದ. ಸುಮ್ಮನೆ ಎಂತದ್ದು ನಮ್ಮ ರಾಯರ ಮುಂದೆ ಇಲ್ಲ ಏನಿಲ್ಲ. ರಾಯರು ಹೋಗಿ ತಟಾಫಟ ಕೊಟ್ಟರು. ಹೌದಾ? ಹೇಳ ಹೆಸರಿನ ಹಾಗೆ ಓಡಿದ. ಮತ್ತೆಂತದ್ದು ಮಾಡ್ದಮ್ಮ ರಾಯರು ಹೋದ್ದೆ ಅದಕ್ಕಲ್ವಾ? ಯಾವುದಕ್ಕೆ? ಮಸಣದಲ್ಲಿ ಕೂಡಿ. ಮಸಣದಲ್ಲಿ ನಿನ್ನನ್ನೊಮ್ಮೆ ಸೇರಿಸ್ಬೇಕು. ಅಲ್ಲಮ್ಮ ಅವರೇ ಕೂತದ್ದು ಮಸಣದಲ್ಲಿ. ಅದು ಸಿಂಹಾಸನ. ಏರ್ದಾಗ ಅವರು ಬಂದರು. ಇನ್ಯಾರಿದ್ದಾರೆ ಅಲ್ಲಿ? ಅಲ್ಲಿ ಕುಣಿತಾರಲ್ಲ ಹಾಪು ಸಾರಿಯರು. ಅವ್ರು ಯಾಕೆ ಓಡ್ಲಿಲ್ಲ? ಓಡ್ಲಿಕ್ಕೆ ತಯಾರಾಗಿದ್ರು. ನಾನು ಹೋಗಿ ನಿಲ್ಲಿಸಿದೆ. ಏನಂತ? ಎದರ ಬೇಡರೆ ಬಾಳೆಯರೇ, ನೀವು ಇಲ್ಲಿಗೆ ಬೇಕು ಕುಣಿಲಿಕ್ಕೆ. ಇನ್ನು ಹೊಸ ಜನ ಆಗ್ಲಿಕ್ಕಿಲ್ಲ ಇಲ್ಲಿ. ಅವರು ಬರುದು ಅಭ್ಯಾಸ ಮಾಡುದು. ಹೌದೌದು. ಮತ್ತೆ ಯಾರು ಕರ್ಕೊಂಡು ಹೋಗುದು ಸಮಸ್ಯೆ ಅಲ್ವಾ? ರಾಯರಿಗೆ ಬೇಕಲ್ಲ ಕುಣಿಲಿಕ್ಕೆ. ಹೌದು. ಆಗಪ್ಪ ಅವ್ರು ಬಂದ್ರಪ್ಪ ತಂದ ಕುಡಿದ್ರಪ್ಪ. ಅಯ್ಯೋ ಅದೇ ಹೇಳುದು, ಸಂತೋಷದ ವಿಚಾರವನ್ನು ಹೆಚ್ಚು ನೋಡಬಾರ್ದು ಅಂತ. ನಿನಗೆ ಅದು ನೋಡಿ ಸರಿಯಾಗಿ ಅಲ್ಲಪ್ಪ, ಬೇರೆ ಉಂಟು. ಇನ್ನೇನು ಬೇರೆ? ನಾವು ಹಂತವೇಷದಲ್ಲಿ ಇರುವಾಗಪ್ಪ ಅದು ನೋಡುವಾಗ ಗೊತ್ತಾಯ್ತಲ್ಲ. ನಾನಲ್ಲ, ಎಲ್ಲರೂ ಹಂತವೇಷ. ಯಾರು? ನೀನು ಆಚೆ ಈಚೆ ಕೈ ತೋರಿಸ್ಬೇಕು. ಎಲ್ಲರೂ ಹಂತವೇಷ. ಸಂತೋಷದಲ್ಲಿ ಇರುವುದು ಅಂತ ಆಡಿದ್ದದು ಒಂದು ಶಬ್ದ. ಯಾವುದು ಶಬ್ದ? ಆ ಶಬ್ದ ಅದೇ ಶಬ್ದ. ಅದು ಮಳೆದಲ್ಲ. ಮತ್ತೆ ಹಾಡಿಕೊಂಡು ಒಂದು ರೆಕ್ಕೆ ಉಳ್ಳದ್ದು ಬಂತು. ಏನು ಅದು? ಅದೆಂತದ್ದು ಜಾತಿ ಉಂಟಂತ ದೇವತೆಗಳಲ್ಲಿ ಹಾರಿಕೊಂಡು ರೆಕ್ಕೆ ಉಳ್ಳವರು. ಅದು ಯಕ್ಷರು. ಅವರ ಮುಖ್ಯಸ್ಥ ಹೆಸರು ಪೊಂಗಯಾಕ್ಷ ಅಂತ. ಪೊಂಗಯಾಕ್ಷನನ್ನು ಪಿಂಗಳಾಕ್ಷ. ಹೌದು, ಸುಮ್ಮನೆ ಬರಲಿಲ್ಲ. ದೇವೇಂದ್ರ ದೂರು ಕೊಟ್ಟ ಮೇರೆಗೆ ಬಂದ. ರಾಯರ ಸೂಕ್ಷ್ಮ ಆ ದೇವೇಂದ್ರನಿಗೆ ಗೊತ್ತಿತ್ತು. ಅವ ಹೇಳಿದ ಮೇರೆಗೆ ಓಡಿ ಬಂದಪ್ಪ. ಬಂದದ್ದು ಮಾತ್ರ ಅಲ್ಲ, ರಾಯರಿಗೆ ರೆಕ್ಕೆಯಿಂದ ಪಟ 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 ಬಂದ. ರಾಯರ ಕೈ ಮುಂದೆ ಮಾಡಿದೆ ತಡ. ಮತ್ತೊಂದು ರೆಕ್ಕೆಯಿಂದ ಪಟ 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 ಬಾರಿಸಿದ. ರಾಯರು ಗಿರಿರಂದ್ರಿಗೆ ಕುಟುಂಬ ಬಿದ್ರು. ಹೋಗಿ ನೋಡ್ತೇನಪ್ಪ. ಅಯ್ಯೋ ನಿಮ್ಮ ಕಾಂತ ಕತೆ. ಪತಿಯನಿ ಮಡಿದೆಯಲ್ಲ, ಪತಿಯನಿ ಮಡಿದೆಯಲ್ಲ, ಈ ಪರಿಯನ್ನ ಜೊತೆಯಾಗಲುವರೇ ನಲ್ಲ, ಕ್ಷಿತಿಯೊಳು ನಿನ್ನ ನಗಲಿಯೇ ಜೀವಿಸಲು ವ್ಯಥೆಯನ ಯಾರೊಡನೆ ನಲಿಯೇ ಪತಿಯೇ ಮಡಿದೆಯಲ್ಲ, ಪತಿಯೇ ಇಂತಹ ಕರ್ಣಕಠೋರವಾದ ವಿಚಾರವನ್ನು ಆಲಿಸುತ್ತಾ ಇದ್ದೆ. ಕಾದ ಸೀಸವನ್ನೇ ಕರ್ಣಗಳಿಗೆ ಹೊಯ್ದ ಅನುಭವ ನನಗಾಗುತ್ತಾ ಇದೆಯಾ? ತವೆಯ ಮನಸ್ಸಿನೊಳಗಿರುವಂತಹ ಆಸೆಗಳನ್ನು ನೆರವೇರಿಸುವುದಕ್ಕಾಗಿ ಸೇನೆಯನ್ನು ಸೇರಿಸಿ ನನ್ನವರ ಸ್ವರ್ಗವನ್ನೇ ಆಡಲಿದವರು. ವಶಪಡಿಸಿಕೊಂಡು ಬರುವಂತಹ ಚಂದವನ್ನು ಕಂಡು ಆ ಸುವಾರ್ತೆಯನ್ನು ಕೇಳಬೇಕು ಎಂಬ ಹಾಗೆ ಬಯಸಿದೆ ಎಂದಾದರು. ಅದೆಲ್ಲವೂ ಸುಳ್ಳಾಯಿತು ತಾನೆ. ನನ್ನವರ ಸಾವಿನ ವಾರ್ತೆಯನ್ನು ಕೇಳುವಂತಹ ಸ್ಥಿತಿಯೊಂದು ನನಗೆ ಬಂತಲ್ಲ. ಇಲ್ಲ ಇಲ್ಲ, ಈ ಕ್ಷಿತಿಯೊಳಗೆ ನನಗೊದಗಿದ ಕಷ್ಟವನ್ನು ಪರಿಹರಿಸುವವರು ಯಾರೂ ಇಲ್ಲ. ಅವರಿರದಂತಹ ಪ್ರಪಂಚದಲ್ಲಿ ನಾನಿನ್ನು ಬದುಕುವುದಾರು ಯಾರಿಗಾಗಿ? ಅದಕ್ಕಾಗಿ ನಾ ಬದುಕಬಾರದು, ನಾ ಸಾಯ್ಬೇಕು. ಅತ್ತು ಫಲವೇ ಸುಮ್ಮನೆ ಸತ್ಸವರ ಜೀವಿ ಪರೇ ಸಮರಸವರ್ತನಾಗಿಗ ತರಳ ಮಹಿಷಾಸುರಗಿ ಹದನಗಳ ಹದನಗಳ ಸುಮರದ ಬಂದವನು ಸದೆ ಬಳಿದು
ನಾಕವಾರ್ತಿಯಲ್ಲಿ ವಶಗೈಷ ಎನ್ನುತ್ತಲೇ ಕರೆದಳ ಮಗನ. ಮನೆಯಲ್ಲಿದ್ದಂತಹ ಕುಂಕುಮವನ್ನೇ ಆಳಿಸಿ, ಕೊರಳಲ್ಲಿರುವಂತಹ ಈ ಮಾಂಗಲ್ಯವನ್ನ ತುಂಡರಿಸಿ, ಮುತ್ತೈದೆಯಾಗಿ ಬಾಳಬೇಕು ಎಂಬಂತಹ ಆಶಾಗೋಪುರವನ್ನು ಹೊಂದಿದ ಮಾಲಿನಿಗೆ ವಿಧವೆಯ ಪಟ್ಟವನ್ನು ಶಾಶ್ವತಪಡಿಸಿಕೊಟ್ಟವರು ಆ ದೇವತೆಗಳು. ಹಾಗಿದ್ದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿ ಸಂಭ್ರಮವನ್ನು ಆಚರಿಸುತ್ತಿರುವಂತಹ ಅವರನ್ನು ಸುಮ್ಮನೆ ಬಿಡಬಹುದು? ಇಲ್ಲ ಇಲ್ಲ, ಶಾಶ್ವತವಾಗಿ ಆ ಸ್ವರ್ಗವನ್ನು ಅವರ ಕೈಗೆ ನಾನು ಸೇರಬಿಡಲಾರೆ. ವಶಪಡಿಸಿಕೊಳ್ಳುವುದಕ್ಕಾಗಿ ನನ್ನ ಮಗನಿದ್ದಾನೆ. ಮಗ ಮಹಿಷನಲ್ಲೇ ಸಕಲ ವಿಚಾರವನ್ನೇ ಬಿತ್ತರಿಸಿ ಸರಿಯಾದಂತಹ ಶಿಕ್ಷೆಯನ್ನೇ ವಿಧಿಸಬೇಕು. ಅದಕ್ಕಾಗಿ ಮಗ ಮಹಿಷನನ್ನು ಕರೆಯಲೇಬೇಕು. ಮಗನೇ ಮಹಿಷ, ಕಂದ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ.
ಕಾರಣ ಬೇಳು ಬೇಳಮ್ಮ ರಾಜಾಂಗಣದಲ್ಲಿ ದೈತ್ಯ ಕುಮಾರೊಂದಿಗೆ ನಾನು ಆಟವಾಟ ಆಡ್ತಾ ಇದ್ದೆ. ಎತ್ತವ್ವಯ್ಯ ದೀರ್ಘ ತೊಳಿ ಕೇಳಿತಮ್ಮ. ಆಟವನ್ನು ಬಿಟ್ಟೆ ನಿನ್ನೆಡೆ ಓಡೋಡಿ ಬಂದೆ. ಬಂದು ನೋಡಿದಾಗ ನಮ್ಮ ಈ ಶೋಣಿತ ಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಸರಿಯಾಗಿ ನಿಮ್ಮನ್ನು ನೋಡಿದ್ರೆ ಕಾಲು ಬೆಳಲಿ ಕಾಣುವುದಿಲ್ಲ. ಕೈಯಲ್ಲಿ ಕೈಬಲೆ ಇಲ್ಲ. ಕೋಲಲ್ಲಿ ಮಂಗಳಸೂತ್ರ ಕಾಣುದಿಲ್ಲ. ಮನೆಯಲ್ಲಿ ಕುಂಕುಮ ಇಲ್ಲ. ಯಾಕಮ್ಮ ಕಣ್ಣೀರು? ಕಷ್ಟ ಬಂದಿದ್ದು ಶಂಕರನ ಅಮ್ಮ ನೆರಬೀದಿಯಾಗಿ ಮನದೊಳಗೆ ಎಂದಿನಂತ ಇಂದಲ್ಲ. ನಾನು ಆಟ ಆಡಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಲನ್ನು ಕೊಡುವುದು ಸತ್ಯ. ಅಮ್ಮ ಕಷ್ಟ ಬಂತೆ ತಾಯಿ, ಕಷ್ಟ ಬಂತೆ ಅಮ್ಮ. ಅಮ್ಮ ದೈತ್ಯ ಕುಲದ ಮಾತೆ ನೀನು. ನಿನ್ನ ಪಾಲಿಗೂ ಕಷ್ಟ ಬರಲಿಕ್ಕಿದೆಯೋ? ಸರ್ವತಾ ಇಲ್ಲ. ಹಾಗಾದರೆ ನಾನು ಅರ್ಥ ಮಾಡಿಕೊಂಡಿರಮ್ಮ. ಸೃಷ್ಟಿಕರ್ತನಾದ ವಿಧಾತನಿಂದ ಕಷ್ಟ ಬಂತೆ ಅಮ್ಮ. ಪಾಳೆಗತ್ತು ನಾರಾಯಣ ಅವಯತನಾದರೆ ಅಮ್ಮ ನಮ್ಮ ಕುಲದೇವ ಮುಕ್ಕಣ್ಣ ಅವ ಮುಡಿದ್ರೆ ಅಮ್ಮ ಅಮ್ಮ ಅಪ್ಪ ಎಲ್ಲಿ ಅಮ್ಮ? ಮಗನೇ ಮುದ್ದು ಕಂದ ಬೇಡಲೇನಯ್ಯೋ ಅಯ್ಯಯ್ಯೋ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲು ನಾಕವನ್ನು ಬಯಸೆ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರದೆ ಮೊನ್ನೆ ಕಾಳಗಕ್ಕೆ ಸೈನ್ಯವೆರದೆ ಕಂದ ಕಂದ ಬೇಡಲೇ ನನಯ್ಯೋ ಕಂದ ಹೆತ್ತ ತಾಯಿ ಕೂಗಿ ಕರೆದಾಗ ನೀವು ಓಡೋಡಿ ಬಂದೆ ಯಾಕೆ? ಹೆತ್ತ ತಾಯಿ ನೊಂದಿರುವುದನ್ನು ಕಂಡಾಗ ದುಃಖಿಸುತ್ತಾ ಇರುವೆ. ಹೌದಮ್ಮ. ಇಂದಿಗಾಗುವಾಗ ನಮ್ಮ ಜೀವನವೆಂಬುದು ಮುಗಿದು ಹೋಯಿತು. ನಮ್ಮ ಜೀವನ ಇಂದಿಗಾಗುವಾಗ ಯಾರಿಂದ ಯಾವಾಗ ಹೇಗೆ ಮುಗೀತಮ್ಮ?
ಮಾಡಬೇಕೆಂಬಂತಹ ಆಶಾ ಗೋಪುರವನ್ನು ಹೊಂದಿದ ನಮಗೆ ನಿನ್ನ ಪಿತ ಸಮಾಧಾನದ ಮಾತನ್ನಾಡಿ ಅದನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಸೇನೆಯನ್ನು ಸೇರಿಸಿ ಹೋದವರು ಮಗನೇ. ಪರಿಣಾಮ ಏನಾಗಿದೆ? ತನ್ನನ್ನೆದುರಿಸುವುದಕ್ಕಾಗಿ ಬಂದಂತಹ ದೇವತೆಗಳನ್ನೆಲ್ಲ ಸದೆಬಡಿ ಬರಿದಾದಂತಹ ನಾಕದ ಪೀಠವನ್ನು ಏರಿದರಂತೆ ಮಗನೇ. ಶಾಬಾಷ್! ಅಮ್ಮ, ಎಂತ ಸಂತೋಷ ವಿಷಯದ ನನ್ನ ಅಪ್ಪ ಸ್ವರ್ಗ ಪ್ರವೇಶ ಮಾಡಿದ್ದಾರೆ. 33 ಕೋಟಿ ದೇವತೆಗಳು ಗೆದ್ದಿದ್ದಾರೆ. ಸುಖ ಪದವಿ ನಮ್ಮದಾಗಿದೆ. ಅಪ್ಪ ಯಾವಾಗ ಬರ್ತಾರೆ? ನಾವು ಇಲ್ಲೇ ಯಾವಾಗ ಇಲ್ಲ ಮಗನೇ, ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಯೋಗ ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯಿತು. ಸೋತವರು ಸುಮ್ಮನಿರಲಿಲ್ಲವಂತೆ. ಮೋಸದಿಂದ ನಿನ್ನ ತಂದೆಯನ್ನ ಎಂತ ವಾರ್ತೆ ನಾನು ಕೇಳಬೇಕಿತ್ತು. ಅದನ್ನು ಕೇಳಿದು ಬಿಟ್ಟು ನನ್ನ ಅಯ್ಯನ ನನ್ನ ಅಪ್ಪನ ಮರಣದ ಅಮ್ಮ ಅಪ್ಪನಿಲ್ಲದೆ ನಾನೀಗ ತಪ್ಪಲಿ. ಅಪ್ಪ ನೀ ತಪ್ಪಲಿ ಎಲ್ಲ ಕಂದ. ಹೆತ್ತ ತಾಯಿ ನಾನಿದ್ದೇನೆ ಮಗನಿ. ಹೇಳುವುದಕ್ಕೆ ಕೇಳುವುದಕ್ಕೆ ಯಾರಿದ್ದಾರಮ್ಮ? ನಾನಿದ್ದೇನಲ್ಲ. ಹಿಂದೆ ಮುಂದೆ ನನಗೆ ಗತಿಯೇ ಇಲ್ಲ. ನಾನೇ ಮಗನಿ. ಅಮ್ಮ ಅಪ್ಪನನ್ನು ಕೊಂದವರು ಯಾರು? ಯಕ್ಷ ಯಕ್ಷರ ಯಕ್ಷರ ಲಕ್ಷಣ ನಡುವನೇ ಅಮ್ಮ ಅಮ್ಮ ಯಕ್ಷರ ಯಕ್ಷರ ರಕ್ಷಕ ಖಂಡನ ಬಾರಲಿ ಸಂಗಮರಮಯ ಸಂಗಮಯಗಳು ಹೆಚ್ಚಿನ ಹಾರಾಡುತ್ತಾನೆ. ಮಗನಿ,
ನಾನು ಲೆಕ್ಕಕ್ಕೆ ತೆಗಿಲಿಕ್ಕಿಲ್ಲ ಆ. ಮುಖ ನೋಡೆ ಆ, ಬೆರಗಿಲ್ಲ ಬಲ್ಲಿ ಅಮ್ಮ ಆತನ ಮೋನ ಕಣ್ಣಲ್ಲಿ ನಾನು ಬೆವಟನ್ನು ಸುರಿಸ್ತೇನೆ ಮಗನೇ ಹೀಗೆ ಮಾಡ ತನಯನಾಡಿದ ನುಡಿಗೆ ಮಾಲಿನಿ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂದು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವನ್ನ ವನಜನ ಬರುವ ಕೃತಕದಿಯೇ ವನಜನ ಬರುವ ಕೃತಕದಿ ಸುಮನದರ ಭಕ್ಷದಿ ನಿನಗೆ ಬೇಡವೆನೊಂದು ವಿಧಿಯಲಿ ಪಡೆದು ಬರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂದು ನುಡಿದಳು ಮಗನೇ ಕಂದ 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 ಯಾರಿದ್ದಾರೆ ಅಂತ ನೀವು ಓಡುವುದು? ಇಲ್ಲಿ ಬಾ ಬಾಯಿಲಿ. ಮಗನೇ ಹೀಗೆ ಬಾ ಕಂದ. ಎಲ್ಲಿಗೆ ನೀವು ಓಡುವುದು? ನಾನು ಎಲ್ಲಿದ್ದಾನೆಂದು ತೋರಿಸಿದ್ದೇನೆ. ಇಲ್ಲ ಮಗನೇ, ಇಲ್ಲಿರೋರು ಯಾರೂ ಅಲ್ಲ ಕಂದ. ನಿನ್ನ ವೀರವಾಣಿಯನ್ನೇ ಕೇಳಿಸಿಕೊಂಡಾಗ ಮನಸ್ಸಿಗೆ ಹರ್ಷವಾಯಿತು ಮಗ. ನೀನು ಧೀರನಿದ್ದೀಯ, ಶೂರನಿದ್ದೀಯ. ನಿನ್ನ ಮಗ ನಾನು ಸ್ವರ್ಗವನ್ನಡರಿದಂತಹ ನಿನಗೆ ಆ ಸುಮನಸರನ್ನೆಲ್ಲ ದೆಸೆಗಿಡಿಸುವುದು ಘನವೇ ಹೇಳು. ಆದರೆ ಒಂದು ಸೋತವರು ಯಾವ ಕಾರಣಕ್ಕೂ ಸುಮ್ಮನಿರುವುದಿಲ್ವಂತೆ ಮಗ. ನೇರವಾಗಿ ಹೋಗಿ ವನಜನಾಭನಲ್ಲೇ ದೂರನ್ನು ಕೊಡುವವರು ಮಗ. ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಹರಿಬಂದಾನು ಕಂದ. ನಾರಾಯಣ ಹರಿನಾರಾಯಣ ನಿಜ. ಅವನು ನಾನಿದ್ದಲ್ಲಿಗೆ ಬಂದಾನ ಇಲ್ಲವೇ? ಬಂದ್ರಾನು ಬಿಟ್ಟೇನ ನನ್ನೆರಡು ಕೋಡಿನಿಂದ ಆತನನ್ನು ಕುಟ್ಟಿ ಕುಟ್ಟಿ ಬಿಸಾಡಿ ಬಿಡ್ತೇನಮ್ಮ. ಆ ಸಾಮರ್ಥ್ಯ ನಿನ್ನಲ್ಲುಂಟು ಎಂಬಂತ ಮಗ ನಾನು ಮಗನೇ. ಆದರೆ ಒಂದು ಯಾವ ಕಾರಣಕ್ಕೂ ನಿನ್ನ ಕಣ್ಣೆದುರು ನಿಂತು ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನ ಆತ ತೋರಿಸಲಾರ. ಯಾಕೆ? ಮೋಸವನ್ನು ಮಾಡುವುದಕ್ಕಾಗಿ ಮುಂದಾದ್ರೆ. ಅಮ್ಮ ಅವ ಮೋಸಗಾರನ. ಹೌದು ಮಗ. ಅದಕ್ಕಾಗಿ ಆತನ ಕಪಟಕ್ಕೆ ಸಿಲುಕಬಾರದೆಂಬಂತಹ ಉದ್ದೇಶದಿಂದ ಹೆತ್ತವೇ ಆಡಿದ ಮಾತನ್ನು ನಡೆಸಿಕೊಡುವೆಯಾ? ಅಮ್ಮ ಮಾತೆಯ ಮಾತಿಗೆ ಎರಡಿಲ್ಲ ಮಗನೇ. ಏನು ಹೇಳ? ನೀನಾದಷ್ಟು ಬೇಗ ಕಾನನ ಗರ್ಭವನ್ನು ಸೇರಿಕೊಳ್ಳಬೇಕು. ಕನಕ ಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳಬೇಕು. ಒಲಿದ ವಿಧಾತನಲ್ಲಿ ಅಜೇಯನಾಗುವಂತಹ ವರವನ್ನೇ ಬೇಡಿ ಆ ನಾಕವನ್ನೇ ದೇವತೆಗಳನ್ನೆಲ್ಲ ಸದೆ ಬರಿದಾದಂತಹ ನಾಕದ ಪೀಠವನ್ನೇರಬೇಕು ಕಂತ. ಇನ್ನದರ ಹಿಂದೆ ಹೋದ್ರೆ ಇಲ್ವಾ? ನಾನು ನಿನ್ನಲ್ಲೇ ಮಾತಾಡುವುದಲ್ಲ. ಹೌದಮ್ಮ. ಮತ್ತೆ ನೀನ್ ದೂರ ಸರಿಯುವುದಿಲ್ಲ ಅಮ್ಮ. ನಾನು ಈಗಿಂದ ಈಗಲೇ ಕಾಡಿಗೆ ಹೋಗ್ಬೇಕಾ? ಹೌದು. ತಪಸ್ಸು ಮಾಡ್ಬೇಕಾ? ನಿಜ. ಅಮ್ಮ ಅದು ಯಾರಮ್ಮ? ನಮ್ಮ ಮನೆ ಅಂಗಳ ನನ್ನ ದೇವಸ. ಹೌದು, ಅಲ್ಲಿ ತಪಸ್ಸು ಮಾಡ್ತೇನೆ. ಬ್ರಹ್ಮದೇವ ಬರದಿದ್ದರೆ ನಿನ್ನಲ್ಲಿಗೆ ಬರ್ತೇನೆ. ಸ್ವಲ್ಪ ಊಟ ಮಾಡ್ತೇನೆ, ಸ್ವಲ್ಪ ಹಾಲು ಕೊಡ್ತೇನೆ, ನಿದ್ದೆ ಮಾಡ್ತೇನೆ, ತಪಸ್ಸು ಮಾಡ್ತೇನೆ. ಈಗ ನೀನು ಊಟ ಆಹಾರ ಇದೆಲ್ಲ ಸೇವಿಸಿ ತಪಸ್ಸನ್ನು ಆಚರಿಸುವುದು ಮಗನೇ. ಅನ್ನ ಆಹಾರವನ್ನೆಲ್ಲ ತ್ಯಜಿಸಬೇಕು. ಹಸಿವನ್ನು ಆದರೂ ಕೂಡ ನೀನದನ್ನು ಸಹಿಸಬೇಕು, ಲೆಕ್ಕಿಸಬಾರದು. ಹೌದು. ಅದಕ್ಕಾಗಿ ನೀನು ಕಾನನವನ್ನು ಸೇರಿಕೊಳ್ಳಬೇಕು. ಮತ್ತೆ ಇಲ್ಲೇ ಇದ್ದು ತಪಸ್ಸನ್ನಾಚರಿಸುವುದು. ನಿನ್ನನ್ನು ಕೇಳಿಕೊಂಡು ಬರುವವರೆಷ್ಟು ಮಂದಿ ಇದ್ದಾರೆ. ನಿನ್ನನ್ನೇ ನೋಡುವುದಕ್ಕಾಗಿ ಕುಳಿತದ್ದು ಮಗನೇ. ನಿನ್ನ ಜೊತೆ ಆಟವಾಡಬೇಕೆಂಬಂತಹ ಉದ್ದೇಶದಿಂದ ನೀನು ಯಾವಾಗ ಬರುತ್ತೀಯ ಅಂತ ಕಾಯುತ್ತಿದ್ದಾರೆ. ಅದಕ್ಕಾಗಿ
ನೀನು ಆಟ ಬಿಡಬೇಕು ಕಂದ. ಅಮ್ಮ ಓ. ನಾನು ಆಟ ಬಿಡ್ಬೇಕಾ? ಹೌದು ಮಗನೇ. ಅಮ್ಮ ಆಟ ಬಿಟ್ಟರೆ ನನಗೆ ಸಾಧನೆಯ ಪಥವನ್ನು ನೀ ಹಿಡಿಯಬೇಕು. ಆಮೇಲೆ ಆಟ. ಹೌದು ಮಗನೇ. ಆಯ್ತಮ್ಮ. ಅದಕ್ಕಾಗಿ ಆದಷ್ಟು ಬೇಗ ಕಾರಣವನ್ನು ಸೇರಿಕೋ ಮಗನೇ. ಅಮ್ಮ ಓ. ನಾನು ಇಲ್ಲಿಂದ ಹೋಗುವಾಗ ಬರಿಗೈಯಲ್ಲೇ ಹೋಗ್ಬೇಕಾ? ಇಲ್ಲ ಮಗನೇ, ಎಷ್ಟೇ ಕಷ್ಟ ಆದರೂ ಕೂಡ ಯಾವ ಕಾರಣಕ್ಕೂ ನಿನಗೆ ಕಷ್ಟ ಒದಗಬಾರದೆಂಬಂತಹ ಉದ್ದೇಶದಿಂದ ಈ ಆಯುಧವನ್ನು ಕೈಯಲ್ಲಿರಿಸಿಕೋ ಮಗನೇ. ಇದು ಯಾರ ಆಯುಧ? ನಿನ್ನ ಅಪ್ಪನದ್ದು ಕಂದ. ಅಮ್ಮ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಹೇಳಿಕೋ ಮಗನೇ. ಬಲ್ಲವರದ್ದು ಮಾತು ಹೇಳಿದ್ದಾರೆ. ಯಾವ ರೀತಿ? ಯಾವ ಬಲ ಇದ್ದರೆ ಹೇಳಂತೆ, ತಂದೆ ತಾಯಿ ಅನುಗ್ರಹ ಮೊದಲಂತೆ. ಹೌದು ಕಂದ. ಅಮ್ಮ ಓ. ಅಪ್ಪನನ್ನು ಮೊದಲೇ ಕಲ್ಕೊಂಡಿದ್ದೇನೆ. ನಾನಿದ್ದೇನಲ್ವ ಮಗನೇ ನೀನು? ಅಮ್ಮ ಏನಪ್ಪ? ಕಣ್ಣಿಗೆ ಕಾಣುವ ದೇವತೆ ನೀನು. ಸರಿ. ನನ್ನ ಪಾಲನ ದೇವರು ನೀನು. ಆ. ಓ ಅಮ್ಮ, ಏನಪ್ಪ? 9 ತಿಂಗಳು ಉದರದಲ್ಲಿತ್ತು. ಆ. 10ನೇ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನೇ ತೋರಿಸಿಕೊಟ್ಟವನು. ಸರಿ. ಕರ್ಮಭೂಮಿ ಹೌದು, ಜನ್ಮಭೂಮಿ ಹೌದು. ಆ. ಅಮ್ಮ ಓ. ಹೋದಲ್ಲಿ ಬಂದಲ್ಲಿ ನಿನ್ನ ಮಗ ಜಯ ತೀರಲಾಗುತ್ತಾ? ಆದಷ್ಟು ಬೇಗ ವಿಧಾತ ನಿನ್ನ ಪಾಲಿಗೆ ಒಲಿದು ಬರಲಿ ಮಗನೇ. ಶ್ರೇಯಸ್ಸಾಗಲಿ ಕಂದ. ಜಯಶಾಲಿಯಾಗಿ ಬಾ ಮಗನೇ. ಮನೆಗೆ ಮಣಿದೋ ವಿಖ್ಯಾತ ಮಾಹಿಷನೋ ವಿಧಾನದ ಅಪಗೈವೆ ಎನ್ನುವುದ ಆದದೋ ಕ್ಷಣ ಮೊರಾಡೈತಂದು ಪುಷ್ಕರ ಕ್ಷೇತ್ರವ ಪೊಗುತ್ತಲೇ ಬಳಿಕ ಒಂದು ಕಾಲದಲ್ಲಿ ನಮ್ಮ ಬದುಕು ವೈಭವದ ಬದುಕಾಗಿತ್ತು. ಅದನ್ನು ಏನು ಮಾಡುವ? ನಮ್ಮ ಕೀರ್ತಿ ಪತಾಕಿಯನ್ನ ದೇವಲೋಕದಲ್ಲಿ ಹಾರಿಸಬೇಕೆಂಬ ಉದ್ದೇಶವನ್ನು ಇರಿಸಿಕೊಂಡು ನೇರವಾಗಿ ದೇವಲೋಕಕ್ಕೆ ಎದ್ದವರು
ಅಲ್ಲಿರುವಂತಹ ಇಂದ್ರಾದಿ ಸುಮನಸರನ್ನೆಲ್ಲ ಯುದ್ಧದಲ್ಲಿ ಬಡಿದೊಡಿಸಿ ಸುರಪೀಠವನ್ನು ನಮ್ಮದಾಗಿಸಿಕೊಂಡೆವು. ಸೋತಂತ ಇಂದ್ರ ಸುಮ್ಮನೆ ಇರಲಿಲ್ಲ, ನೇರವಾಗಿ ಹರಿಯಲ್ಲಿ ದೂರಿಟ್ಟ. ಹರಿ ಬರಲಿಲ್ಲ, ಕೈಲಿದ್ದ ಚಕ್ರವನ್ನೇ ಕಳುಹಿಸಿಕೊಟ್ಟ. ಅಂಗಾಂಗವನ್ನು ಕಳೆದಂತ ನಾವೆಲ್ಲರೂ ಕೂಡ ಗಿರಿಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಬಂದದಾಗಿತ್ತು. ನಮ್ಮ ಜೀವನ ಕಾಡಿನಲ್ಲೇ ಇರುವುದಾ? ಮುಂದೆ ಏನಾದ್ರೂ ಉಂಟಾ? ಒಂದು ವರ್ತಮಾನ ಏನದು? ಸೋಳಿತಾಪುರದಲ್ಲಿ ಮಾರನಿಗೆ ಮಗನಾಗಿ ಮಹಿಷದಾನವನ ಹುಟ್ಟಾಗಿದೆ. ಅದರನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕು ಬೇಕಾದಂತಹ ವರಗಳನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ನಮಗೆ ಬಂದಂತಹ ಕಷ್ಟವನ್ನು ಅವನಲ್ಲಿ ಹೇಳಿದರೆ ಏನಾದರೂ ಆದೀತು. ನಿನ್ನ ಅಭಿಪ್ರಾಯ? ಇನ್ನೇ ತೆಗೆದಡ ಮನಡೆ ಮಹಿಷನಡೆಗೆ ನಡೆದಂತ ದೈತ್ಯರ ಕಡಣವಾನೀಕ್ಷಿಸಿ ಕಡುಗರು ವಶದಲ್ಲಿ ಮಹಿಷನು ಅಡರಿಸಿ ಪೀಠವ ಬಿಡದು ಜರೆದೋ ನುಡಿದ ನೀವ್ಯಾರೆಂದು ಯಾಕೆ ಓಡುದು? ಮತ್ತೆ ಇಂಥದನ್ನೆಲ್ಲ ಕಾಣುವಾಗ ಓಡದೆ ನಾವು ಯಾವ ರೀತಿಯ ಭಯ? ನಿನ್ನ ಸ್ವರ ನೀನು ಕೂಗಿದ್ರೆ ನಾನು ಬರುದಿಲ್ಲ. ಇನ್ನು ಮುಂದೆ ಕೂಗುದಿಲ್ಲ. ಕೂಗುದಿಲ್ವಾ? ಹತ್ತಿರಕ್ಕೆ ಬನ್ನಿ, ಬನ್ನಿ ಬನ್ನಿ. ನಮಸ್ಕರಿಸಿದ್ದೇವೆ. ನಡೆ ತಂದ ದೈತ್ಯರಿಗೆ ನಮೋ ನಮಃ. ನಿಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ. ಊಟಕ್ಕೆ ಅಲ್ಲಿ ವ್ಯವಸ್ಥೆ ಅಲ್ಲಿ ಮಾಡಿದ್ದೀರಿ. ಕುಡಿಯುವುದಕ್ಕೆ ಇಲ್ಲೇ. ಕುಡಿಯುವುದಕ್ಕೆ ಬೇಡ, ಯಾಕೆ? ನಾನು ಬರುವಾಗಲೇ ಕುಡ್ದೆ ಬಂದದ್ದು. ಗೊತ್ತಾಗ್ತದೆ. ಎಂತದ್ದು? ಸಂಪಾದ ನಿಮ್ಮವರೆಲ್ಲರೂ ಕೂಡ ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಕೊಡ್ತಾ ಇದ್ದಾರೆ. ಯಾವುದು? ಅದೇ ತಂಪಾದ ಪಾನೀಯ. ಅದೇ ಪಾನೀಯ. ಹೇಗೆ ನಮ್ಮ ಸುಧಾರಿಕೆ? ನಿಮ್ಮ ಸುಧಾರಿಕೆ ಹೇಳಲಿಕ್ಕಾಗುದಿಲ್ಲ. ಅಯ್ಯ, ಬಂದವರು ನೀವು ಯಾರು? ಇಲ್ಲಿಗೆ ಯಾಕೆ ಬಂದದ್ದು? ನಿಮ್ಮ ಪರಿಚಯ ನನಗಿಲ್ಲ, ನನ್ನ ಪರಿಚಯ ನಿಮಗುಂಟ. ಯಾರು? ನಾಳಿ ಮುದಲೇ ಮಾಲಿನಿ ಸುಕುಮಾರ, ಮಾಲಿನಿ ಸುಕುಮಾರ ಪೇಳುವ ಶಂಖಾಸುರದ ಜಾಲವಲ್ಲಿ ವಧುಗ ಚಿಕ್ಷುರಾವಿದಗೋ ಬೇಡಾದಿ ದೈತ್ಯರ ಗಣನ. ಅಯ್ಯೋ ಮಾಲಿನಿ ಸುಕುಮಾರ, ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಪವಿತ್ರವಾದಕ್ಕೆ ವಂದಿಸಿಕೊಳ್ತಾ ಇದ್ದೇವೆ. ನಿಮ್ಮ ಭಕ್ತಿ ವಿಶ್ವಾಸ ನಿಮ್ಮನ್ನು ಕಾಪಾಡಲು. ನಾವ್ಯಾರು ಅನ್ಯರಲ್ಲ, ಮತ್ತೆ ನಿನ್ನ ಜಾತಿ ಮಕ್ಕಳು. ನನ್ನ ಜಾತಿ ಬಾಂಧವರು. ಹೌದು. ಹತ್ತಿರಕ್ಕೆ ಬನ್ನಿ, ಎಲ್ಲರೂ ಬನ್ನಿ. ಎತ್ತದ್ದು? ಜಾತಿ ಬಾಂಧವರು ಅವರನ್ನೆಲ್ಲ ಕರೆದ್ರೆ ಅವ್ರು ಜಾತಿ ಮಕ್ಕಳು. ಎಲ್ಲ ನನ್ನ ಜಾತಿ ಬಾಂಧವರು. ಆಗಲ್ಲ, ಅದು ನಾವು ಮಾತ್ರ ಜಾತಿ ಮಕ್ಕಳು. ನೀವು ಮಾತ್ರ. ಇದೇ ಶೋಣಿತಾಪುರದಲ್ಲಿ ಹುಟ್ಟಿ ಬೆಳೆದವರು ನಾವು. ನಾನೇ ಶಂಕಾಸುರ, ದುರ್ಗಾಸುರ, ಅವ, ಬಿಡಲಾಸುರ, ಶಿಕ್ಷುರಾಸುರ, ಶಿಶಿಲಾಸುರ. ಅವ ಬಂದ್ರೆ ಆಗುದಿಲ್ಲ ನಮಗೆ. ಅಯ್ಯ, ಇವರನ್ನೆಲ್ಲ ಕೂಡಿಕೊಂಡು ಇಲ್ಲಿವರೆಗೆ ಬರುವುದಕ್ಕೆ ಕಾರಣ ಏನು? ಒಂದೊಮ್ಮೆಗೆ ನಾವು ಸ್ವರ್ಗಲೋಕವನ್ನು ಯಾರಿಕೊಂಡವರು ಇಂದ್ರಾದಿ ಸೋಮಾನಸರನ್ನೆಲ್ಲ ಬಡಿದೋಡಿಸಿದ್ದೀವಿ. ಸುರಪೀಠ ನಮ್ಮದಾಗಿ. ಶಾಬಾಸ್. ಎಂತದ್ದು ಶಾಬಾಸ್? ಒಳ್ಳೆದಾಗಿದೆ ಅಂತ. ಒಳ್ಳೆದಾಯ್ತು. ಸುರಪೀಠ ನಿಮ್ಮದಾಗಿ. ಸುರಪೀಠ ನಮ್ಮದಾದದ್ದು ಮಾತ್ರ ಕುಳಿತುಕೊಳ್ಳುವಂತಹ ಭಾಗ್ಯ ನಮ್ಮ ಪಾಲಿಗಿರ್ಲಿಲ್ಲ. ಯಾಕೆ? ಸ್ವತಂತ್ರ ಇಂದ್ರ ಸುಮ್ಮನೆ ಇರಲಿಲ್ಲ, ಏನ್ ನೇರವಾಗಿ ಹರಿಯಲ್ಲಿ ದೂರಿಟ್ಟ. ಹರಿ ಬರಲಿಲ್ಲ, ಕೈಯಲ್ಲಿದ್ದ ಚಕ್ರವನ್ನೇ ಕಳುಹಿಸಿಕೊಟ್ಟ. ಗರಗರಣೆ ಗಿರಗಿರಣೆ ಗರಗರಣೆ ಗಿರಗಿರಣೆ ಬಂದು ನಮ್ಮ ಅಂಗಾಂಗವನ್ನೆಲ್ಲ ಕತ್ತರಿಸಿ ಬಿಟ್ಟ. ಓ ಶಂಕಾಸುರ, ಓ ಹರಿಯ ಭೀತಿಯಿಂದ ಇಲ್ಲಿವರೆಗೆ ಎಲ್ಲಿ ಅಡಗಿದ್ದದ್ದು? ಇಷ್ಟರ ತನಕ ಬದುಕಬೇಕೆಂಬ ಆಶೆಯಿಂದ ಗಿರಿಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಂಡವರು ನಾವು. ಇಲ್ಲಿಗೆ ಬರೋದಕ್ಕೆ ಕಾರಣ ವರ್ತಮಾನವನ್ನು ಕೇಳಿಸಿಕೊಂಡಿದ್ದೇವೆ. ಏನು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷನರು ಹುಟ್ಟಿಕೊಂಡಿದ್ದಾನಂತೆ.
ಬ್ರಹ್ಮನಿಂದ ಬೇಕಾದಂತಹ ವರಗಳನ್ನು ಪಡೆದುಕೊಂಡವನಿದ್ದಾನೆ. ನಮ್ಮ ಕಷ್ಟದ ವಿಚಾರವನ್ನ ನಿನ್ನಲ್ಲಿಗೆ ಹೇಳಬೇಕೆಂಬ ಉದ್ದೇಶವನ್ನಿಸಿಕೊಂಡು ನಮ್ಮ ನಡೆ ಕತೆ ಮುಗೀತಲ್ಲ. ಮುಗಿಲಿಲ್ಲ. ಅನ್ಯಾಯದ ಬಗ್ಗೆ ಮಾತ್ರ ಅಲ್ಲ, ನಿನಗೂ ಆಗಿದೆ. ಹೇಗೆ ಆಗಿದೆ ಅಂತ ಆಗ್ಲಿಲ್ಲ ಅಂತ ನಿನ್ನ ಅಪ್ಪ ಸಾಯುವುದಕ್ಕೆ ಕಾರಣ ಬಡ ಸಕಲ ಕರರುಡೆಯರು ಆಲಿಸಿ ಎಂದ ಶಂಕರ ಕರರುಡೆಯಾಳಿದ ಕಂತು ಕದಲಿ ಮಹಿಷ ಸಂದೇಹವ ಬಿಡಿ ವೃಂದಾರಗಳ ಅಂದ ಗಿಳಿ ಬಸಗದ ಸ್ವರ್ಗಲೋಕಕ್ಕೆ ಯಾರೆಂಬುದಾಗಿ ಕೇಳಿಕೊಂಡಿದ್ದೆ. ದೇವೇಂದ್ರ ನಾನೇ ಸರಿ ಹೊರಡುವಂತ ಕಾರ್ಯಕಾರಣ ಅನೇಕವಿದೆ ಸುಮ್ಮನೆ ಕೇಳಿದರೆ 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 ಕುಮಾರನಾದಂತಹ ಮೈಸೂರು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ಈ ನಾಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನಂತೆ. ಅಂತವನನ್ನು ಸುಮ್ಮನೆ ಬಿಡಬಾರದು. ನಮ್ಮ ಪರಾಕ್ರಮ ಏನು ಎಂಬುದನ್ನು ಅವನಿಗೆ ತೋರಿಸಿಕೊಡಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನಿಮ್ಮ ಶಕ್ತಿ ಆಯುಧಗಳನ್ನು ಹಿಡಿಯಿರಿ, ನಿಮ್ಮ ವಾಹನವನ್ನು ಏರಿ
ಬಿಡುಗಟ್ಟರದೆ ಬಿಡದೆ ಲೋಕವನ್ನು ಬಯಸಿ ಬಂದಿದ್ದೇವೆ. ಬಿಟ್ಟು ಕೊಟ್ಟರೆ ಒಳ್ಳೆಯದು, ಇಲ್ಲವಾದ್ರೆ ಚಲ್ಲ ಬಡಿದ ಗರ್ವ ಎತ್ತಲ್ಲಿ ತೋರೆಲ್ಲ ಸ್ವರ್ಗಲೋಕದ ಸಂಪತ್ತನ್ನು ಪಡೆಯುವುದಕ್ಕೆ ಮುಂದಾಗಿದ್ದಿ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಇನ್ನ ಮುಂದೆ ಬಂದಳು ಸಾಮಾನ್ಯನಲ್ಲ, ನಾನೇ ಅಗ್ನಿ. ಏನಾರ ಸುಟ್ಟಾಚರ ಮಲ್ಲೇಶ್ವರನ ಕಾರ್ಯ ನಿಮ್ಮನ್ನು ಸದೆಬಡಿಯುವ ಕಾಲಿಂದ ಬಂದಿದೆ. ನನ್ನಲ್ಲಿ ಧೈರ್ಯ ಕಳೆದುಕೊಂಡು ಓಡಿ ಹೋದವರು ನೀವು. ಈ ಹೊತ್ತಿಗೆ ಬಂದದ್ದು ಯಾಕೆ ಬಲ್ಲೆಯ? ಸಾಯುವ ಉದ್ದೇಶದಿಂದಲೇ ಸಿದ್ಧರ ಈ ಹಿಂದೆ ನಮ್ಮ ಅಂಗಾಂಗವನ್ನೆಲ್ಲ ಕಳಿಯುವ ಹಾಗೆ ಮಾಡಿದ್ದೀರಿ. ಈ ಹೊತ್ತಲ್ಲಿ ನಮ್ಮ ಮುಂದೆ ಬಂದಿದ್ದೀರೋ ನಮ್ಮ ಅಂಗಾಂಗವಳ ಇವತ್ತು ನಿನ್ನನ್ನು ಪೂರ್ತಿ ತೆಗೆದ
ಹರಡದೆ ರಕ್ಷಿಬೇನು. ಸುರಪನೆಂಬವ ನೀನೆಯ ಗಜವನ್ನು ಏರಿ ಬಂದೆಯ, ಕೈಯಲ್ಲಿ ವಜ್ರ ಹಿಡಿದೆಯ, ನನ್ನ ಅಪ್ಪನ್ನು ಕೊಂದೆಯ. ಏ ಪಾತಕಿ, ಏ ನಂಚಿನ ಬುರುಡೆ, ನೀನು ಯಾಕೆ ಯಾವ ರೀತಿ? ಹೌದೇನೋ? ಏನು ನಿನಗೆ ಕೊಲ್ಲಿಕ್ಕಾಗ್ಲಿಲ್ಲ, ಯಕ್ಷ ಮುಖಾಂತರವಾಗಿ ನನ್ನ ಅಪ್ಪನ್ನು ಕೊಲ್ಲಿಸಂತ ಏ ಪಾಪಿ, ಏನು ನಿನ್ನನ್ನು ಬಿಡ್ಲಿಕ್ಕಿಲ್ಲ. ನಿನ್ನನ್ನು ಕೊಂದು 3 ತುಂಡು ಮಾಡಿ 3 ಜಾಗದಲ್ಲಿ ಯಲಮ ವೈಶಾಲೆ ಹೇಳು. ಯಲಮ ವೈಶಾಲೆ ಹೇಳು. ಶತಧರಗಳಗೈದು ಪೂರ್ವಗಳು ಉಳಿದಿಯರ ಗಮನವೆಂದು ತನುಪರಿ ಇಳೆವು ಯಾಕೆ ಬೇಳು. ಕೆಲವು ವಯಸ್ಸನ್ನೇ ನನ್ನದಾದಂತಹ ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಂದಂತಹ ನಿನ್ನ ತಂದೆಯನ್ನು ಕೊಂದು ಯಮನಾಗಿ ಕೊಟ್ಟಿದ್ದೇನೆ. ಎಲ್ಲ ವಿಚಾರವನ್ನು ತಿಳಿದು ನೀನು ಬಂದೆಯಲ್ಲ, ಇನ್ನು ನಿನ್ನನ್ನು ಬಿಡುವೆನೆಂದು ಭಾವಿಸಿದೆಯಾ? ನಿನ್ನನ್ನು ಕೊಂದು ಅಲ್ಲಿಗೆ ಕಳಿಸುತ್ತೇನೆ. ಶುಭವಾಗಲಿ, ಮಂಗಳವಾಗಲಿ. ಯಾರಿಗೆ ಮಂಗಳ? ಬೇಡವಾ? ಮಂಗಳ ಆಯ್ತಾ ಈಗ? ಅದು ಆಗಲ್ಲ, ಅವರು ಹೊಡ್ತಾರು. ಆಗಲ್ಲ, ಅದು ಮಂಗಳ ಅಲ್ಲ. ಇದು ನಮ್ಮ ಪಾಲಿಗಾದಂತಹ ವಿಜಯೋತ್ಸವ. ಇಷ್ಟು ಬೇಗ ಮಂಗಳ ಮಾಡಿದ್ರೆ ಬಿಡ್ಲಿಕ್ಕಿಲ್ಲ ಅವರು. ನಾವು ಬಿಡ್ಲಿಕ್ಕಿಲ್ಲ. ಹೌದಲ್ಲ? ಹೌದು. ನಮ್ಮ ಪಾಲಿಗಾದಂತ ಹಾ. ವಿಜಯೋತ್ಸವ. ಹೌದು. ಅಯ್ಯೋ ಶಂಕರದುರ್ಗರೇ, ಓ, ಬ್ರಹ್ಮದೇವನ ಹೊರಬಲ, ಹಾ. ನಿಮ್ಮೆಲ್ಲರ ಭುಜಬಲ ಭುಜಬಲ. ಒಂದಾಗಿ ಸೇರಿತು. ಸ್ವರ್ಗ, ಮರ್ತ್ಯ, ಪಾತಾಳ, ಈಗ ನಮಗೆ ಲೋಕವೇ ಕಾಣುವುದಿಲ್ಲ. 3 ಲೋಕಕ್ಕೆ ಮಹಿಷ ದಾನವ. ಮಹಿಷ ದಾನವ. ಅರ್ಪಣ ತರ್ಪಣ ಯಾರಿಗೆ? ಮಹಿಷಾರ್ಪಣ ಅವಿರ್ಭಾಗ ನಿನ್ನ ಪಾಲಿಗೆ. ಓ ಶಂಕರದುರ್ಗರೇ, ಓ, ನನಗಾಗಿ ಮತ್ತೆ ನಿಮಗಾಗಿ ಹಾ. ಎಂತ ಕೆಲಸ? ಮತ್ತೆ ಇವತ್ತು ಕೆಲಸ ಮಾಡಿದ್ರೆ ಮತ್ತೆ ಯಾವಾಗ ಮಾಡುದು? ನಾವು ಸಾಯುವಾಗ ಮಾಡ್ಲಿಕ್ಕೆ ಆಗ್ತದೆ. ಒಳ್ಳೆ ಕೆಲಸ. ಬೇರೆಯವರು ಮಾಡಿ ನಾವು ನೋಡ್ಬೇಕಷ್ಟೇ. ಹೌದಾ? ಹೌದು. ಹೌದೇನೋ? ಇನ್ನು ಮುಂದೆ ನಿಮ್ಮ ಅಗತ್ಯ ನನಗಿಲ್ಲ. ನಿನಗೆ ಎಲ್ಲಿ ಆಗಲ್ಲ, ನಮ್ಮ ಹತ್ರ ಮಾಡಿಸಿದ್ಯಾ? ಕೆಲಸ ಆಗುವ ನಮ್ಮ ಹತ್ರ ಬೇಕು. ನಿನ್ನ ಕೆಲಸ ಆದ ಮೇಲೆ ನಾವು ಬೇಡಲ್ಲ. ಹಾಗೆಲ್ಲ ಮತ್ತೆಂತದ್ದು ನೀನು? ಇಲ್ಲಿಗೆ ನಿಮ್ಮ ಅಗತ್ಯ ಇಲ್ಲ. ಮತ್ತೆ ಇಲ್ಲಿಗೆ ಅಗತ್ಯ ಇದೆ, ಮತ್ತೆಲ್ಲಿಗೆ ನಾವು? ನೀವೆಲ್ಲರೂ ಪಾತಾಳ ಮತ್ತು ಭೂತಾಳಕ್ಕೆ ಹೋಗ್ಬೇಕು. ಅಲ್ಲೆಂತ ನಮಗೆ ತೇರ್ಗಡೆಯ ಪಾತಾಳಕ್ಕೆ ನೀನು ಹೋಗ್ಬೇಕು. ಅಲ್ಲಿ ಉರಗಾದಿಗಳಿದ್ದಾವೆ. ಉರಗ ಎಂತ ಮಾಡ್ಲಿಕ್ಕೆ? ಅವರ ಕೊಪ್ಪನ್ನೇ ಮುರಿ ಅಲ್ಲಿ ಆಡಳಿತ ನಿನಗೆ. ನೀವೆಲ್ಲರೂ ಭೂಲೋಕಕ್ಕೆ ಹೋಗ್ಬೇಕು. ಭೂಪುತರ ತರ್ಪವನ್ನು ಮುರಿದು ಅಲ್ಲಿ ಆಡಳಿತ ನಿಮಗೆ. ನೀನು? ನನಗೆ ಸ್ವರ್ಗಲೋಕ ಮಾತ್ರ. ನಿನಗೆ ಸ್ವರ್ಗಲೋಕ ಮಾತ್ರವಾ? ಹೇಗೆ ಅಭ್ಯಾಸ ಉಂಟು ಒಬ್ಬನಿಗೆ? ಹಿಂದಿನಿಂದ ಇದ್ದಾರೆ. ಹಿಂದಿನಿಂದ ಇದ್ದಾರೆ, ಇನ್ನು ಸ್ವಲ್ಪ ದಿವಸ ಇರ್ತಾರೆ ಆಯ್ತಾ? ಮತ್ತೆ ನಿನ್ಗೆ ಯಾರಿದ್ದಾರೆ ನೋಡ್ತೇನೆ ನಾನು. ಆಯ್ತಾಯ್ತು, ನೋಡುವ.
ಸಂಚಾರ ಅಲ್ಲೇ ನಿಲ್ಲಿಸಿದ್ದೇನೆ. ಮುಂದೇನಾಗ್ತದೆ ಎಂಬ ನಿರೀಕ್ಷೆ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನೆಚ್ಚಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಡುತ್ತಾ ಇದ್ದೇವೆ. ಹಾಗೆ ಬರುವ ಆತನ ಕುಕ್ಕಾಜ ಮೋತಿಮಾರಿ ಎಂಬಲ್ಲಿ ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸುತ್ತಿದ್ದೇವೆ. ಕಥೆಯ ಮಧ್ಯವನ್ನು ರಸಭಂಗ ಮಾಡಿದ ಕಥೆಯನ್ನು ಮುಂದೆ ಸಭೀಕರಣ ಅಪ್ಪಣೆ ಹಚ್ಚುತ್ತಿದ್ದೇವೆ. ಯಕ್ಷಗಾನ ಪೊರೆಯಬೇಕೆಲೆ ಮಾಡಿ ನಾಥ ಅವಧರಿ ಧರಿ ಕಮಲ ಸಂಜಾತ ದುರುಳರ ಕುಡಿಯನ್ನು ಒಲೆಯುವ ನೀರು ಧರೆಯಲ್ಲಿ ಹೋಗುವಳು ಹರಲೋಕ ಬಂದನು. ಪೊರೆಯಬೇಕೆಲೆ ಮಾಡಿ ನಾಥ ಏನಾಯ್ತು ನಿಮಗೆಲ್ಲ? ದೇವ, ನಿಮ್ಮಿಂದ ವರವನ್ನು ಪಡೆದಂತಹ ಮಹಿಷನು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ನಾಗಲೋಕಕ್ಕೆ ದಾಳಿಯನ್ನು ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಗದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಆತನಿಂದ ನಮ್ಮ ಪಾಲಿಗೆ ಕಷ್ಟವಾಗಿದೆ. ನಮ್ಮನ್ನು ನೀವೇ ಪಡೆಯಬೇಕು. ಅರಿತೆ 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 ನಾನು ರುಳನ ಬಾಧೆಯ ಒರೆಯುವ ಜಾಗಿನಿ ಸೆನ್ನಲಿ ಮರೆಯಲ್ಲವು ನಾಮನಗಳಲ್ಲಿ ವಿರಚಿತ ತಪವನ್ನು ಮೊದಲಲಿ ಅರೆ ಮೂರರೊಳಿ ಹವನ ಯೋರಿದರು ಮರಣದ ವಾರದ ತೆಳದಲ್ಲಿ ಹರಿಹರ ಮಾತರಿ ಗಸದಳ ಸಂಹರಿಸುವ ನವನನು ಸುರದಲ್ಲಿ ಹರಿತೆ ನರಿತೆ ನಾದುಳನ ಬಾಧೆಯ ಜಾಗಿನಿ ಸೆನ್ನಲಿ. ಇಂದ್ರಾದಿ ಸುಮನಸರೇ, ಆ ಕೂಳನ ಆಟಾಟೋಪದ ಅರಿವು ನನಗೂ ಉಂಟು. ನಾನೇ ಕೊಟ್ಟ ವರಗಳ ದೆಸೆಯಿಂದಾಗಿ ಆತನು ಅವಧ್ಯನೂ ಆಗಿದ್ದಾನೆ. ಆದರೂ ಸರ್ವಶಕ್ತನಾದಂತಹ ಶ್ರೀಮನ್ನಾರಾಯಣನಲ್ಲಿಗೆ ಹೋದರೆ ಖಳನ ನಿವಾರಣಕ್ಕೆ ಒಂದಲ್ಲ ಒಂದು ದಾರಿಯನ್ನು ತೋರಿಯಾನು. ಬನ್ನಿ ವೈಕುಂಠಕ್ಕೆ ಹೋಗಿ. ಪರಮೇಶ್ವರ ದುಷ್ಟ ಮಹಿಷನ ವಧೆಗಾಗಿ ಒಂದು ಕಡೆ ಕೂತು ಚರ್ಚಿಸಬೇಕೆನ್ನುವ ಕಾರಣಕ್ಕಾಗಿ ಒಂದಾದವರು ನಾವು. ನಿಜ. ಇನ್ಯಾಕೆ ತಗ ಏರುವ ಚಂದ್ರಕಾಂತ ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಲಿರಲತ್ತ ನಳಿನ ಭವ ಸುರರ ನೊಡಗೊಂಡು ನಡೆದದ್ದು ವೈಕುಂಠನು ಕಾಣದಿರಲು. ಇಂದ್ರಾದಿ ಸುಮನಸರೇ, ದೇವ, ಲೋಕ ಸಂಕಷ್ಟವನ್ನು ತೋರಿಕೊಳ್ಳುವುದಕ್ಕಾಗಿ ವೈಕುಂಠಕ್ಕೆ ಬಂದರೆ ಹರಿಯು ಕಣ್ಮರೆಯಾಗಿದ್ದಾನೆ. ಕೈಲಾಸಕ್ಕೆ ಹೋಗೋಣವೇ? ಬಳಿಕ ಕೈಲಾಸ ಕೈ ತರಲಾಗ ಪುರಹರನ ನಿಳಯದೊಳಗಿಲ್ಲದಿರ ಕಳವಳಿಸೆ ಬಳಿಕವರು ಕೈಲಾಸಕ್ಕೆ ಬಂದರೆ ಹರನು ಗಿರಿಯನ್ನು ತೊರೆದಿದ್ದಾನೆ. ಮುಂದೇನು ಮಾಡುವುದು, ಏನು ಮಾಡುವುದು? ತಿಳುಹಿತ ಶರೀರ ನುಡಿ ಹರಿಹರನು ಕುಹಿನೋತ್ರಿಯೊಳಗೆ ಇಪ್ಪ ಹದನವನು ನೀವು ಆಲಿಸಿದಿರಲ್ಲ, ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ನಾವು ಹೋಗಿ ಅವರನ್ನು ಸೇರಿಕೊಳ್ಳೋಣ. ಬನ್ನಿ ಬನ್ನಿ ಬನ್ನಿ. ಹರಿಹರ
ಅಖಂಡಿತವಾಗಿರುವ ವರಗಳನ್ನು ಪ್ರಾಪ್ತಿಸಿಕೊಂಡಿದ್ದಾನೆ. ವರಬಲದಿಂದ ಪ್ರಮತ್ತನಾದಂತಹ ದುರುಳನು ತ್ರೈಲೋಕಗಳನ್ನು ಸ್ವಾಧೀನಪಡಿಸಿಕೊಂಡು ಧರ್ಮವಂತರು ಮಂತ್ರಮೂರ್ತಿಗಳು ಆದಂತಹ ದೇವತೆಗಳನ್ನು ಬಡಿದಟ್ಟಿ ಅವರ ಅಧಿಕಾರಗಳಲ್ಲಿ ತಾನೇ ಪ್ರತಿಷ್ಠಾಪಿತನಾಗಿರುತ್ತಾ 3 ಲೋಕದ ಆಳ್ತನವನ್ನು ಮಾಡುತ್ತಿದ್ದಾನೆ. ಅವನ ಆಳ್ವಿಕೆಯಲ್ಲಿ ಯಾಗ ಯಜನೆಗಳಿಗೆ ಅವಕಾಶವಿಲ್ಲ. ಸಜ್ಜನರು ಸದಾ ಕಣ್ಣೀರ ಕೋಡಿಯನ್ನೇ ಹರಿಸುತ್ತಿದ್ದಾರೆ. ನಾವೆಲ್ಲ ತರಹರಿಸುತ್ತಿದ್ದೇವೆ. ಪೊರೆಯಬೇಕು. ನಾಶಕ್ಕೋಸ್ಕರವಾಗಿ ನನ್ನಂತರ್ಗತವಾದಂತಹ ಮಹಾ ತೇಜಸ್ಸನ್ನೇ ಹೊರಗಡೆ ಹಿಂದೆ ಮೈತನವನಿಗಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನೇ ಹೊರಗೆ ಹಿಂದೆ ಆ ಕೂಡಲ ವಿನಾಶಕ್ಕಾಗಿ ನನ್ನಲ್ಲಿರುವಂತಹ ತೇಜವ ವಿಶೇಷವನ್ನು ಹೊರಗಡೆ ಹುತ್ತೆ. ಪಾಲಕರೇ, ಆ ಕಳನ ಬದಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಹೋಣ. ಚಾರು ದಿಕ್ಪಾಲ ಕರ ತೇಜ ಬಂದಾಗಿ ನಾರಿಯಾಕೃತಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ತಿಗೈರರು
ಸುಮರಸರೇ ಜಗನ್ಮಾತೆ ಹೇಳಿ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದೊಳಗವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪಲದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮಹಿಷನಾಮಕನು ವಿಧಿವರದಿಂದ ಪ್ರಮತ್ತನಾಗಿ ಲೋಕಮೂಲದಲ್ಲಿ ಅಧರ್ಮದ ಧ್ವಜವನ್ನು ತೊಡಗಿಸಿಕೊಂಡ ಪರಿಣಾಮವಾಗಿ ಸುರವ್ರಾತವೆಲ್ಲವೂ ಕಂಗೆಟ್ಟಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಕೂಡನಾದರೂ ನಿರ್ಭೀತನಾಗಿದ್ದಾನೆ. ಲೋಕಮಾರಕನಾಗಿರುವ ಮಹಿಷನನ್ನು ವಧಿಸಿ ಲೋಕಕ್ಷೇಮವನ್ನು ಒದಗಿಸಿ ತಿಳಿದೆ ಅಜನಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಪಂಚಮಹಾಪಾದಗಳ ಸಿಗಿದಾನೆ. ಅರಿತೆ ಶಂಕದುರ್ಗರೇ ಬಿಡಲಾಸುರ ಎಷ್ಟೇ ಬಲಿಷ್ಠರಾದರು ಅವರೆಲ್ಲರನ್ನು ಮಾಡುವೆ. ಅವರತ್ತರಿಂದಲೇ ಪ್ರತಿಯೊಂದೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ ಧೈರ್ಯ ತಾಳಿ ಧೈರ್ಯ ತಾಳಿ. ಏನಾಲು ಜಯ ಜಯ ಏನಾಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ ಜಯ ನಾವೆಲ್ಲ ಜಯಕಾರ ಹಾಕುತ್ತಿದ್ದಂತೆ ಆಗಮಿಸಿದಂತ ವಿಶ್ವಕರ್ಮನು ಘನತರವಾದ ವಸನಭೂಷಣಗಳನ್ನು ಸಮರ್ಪಿಸಿ ಶ್ರೀಮಾತೆಗೆ ಮುಡಿವಾಗಿ ನಿಂತಿದ್ದಾನೆ. ಸುರ ಸ್ತ್ರೀಯರೆಲ್ಲ ಅಮ್ಮನನ್ನು ಸೇವಿಸುವಂತಹ ಹೊತ್ತು ದುಂದು ಬಿಕ್ಕುಳ ಮೊಳಗುತ್ತಿದ್ದಂತೆ ಕೂಳನಾಶಕ್ಕಾಗಿ ಹೊರಟಂತಹ ನಮ್ಮವ್ವನಿಗೆ ನಮ್ಮ ಕೈದುಗಳನ್ನೇ ಸಮರ್ಪಿಸಿ ಕೃತಾರ್ಥರಾಗೋಣವಾಗದೆ
ವನಜನಾಭನು ಕರದ ಚಕ್ರವಾ ಇದೋ ಚಕ್ರಾಯುಧವಮ್ಮ. ತೃಣಯನಾಗ ತ್ರಿಶೂಲವನು ತ್ರಿಶೂಲತಾಯೇ ಕನಕ ಗರ್ಭನು ಬ್ರಹ್ಮದಂಡವನು ಸುರಪ ವಜ್ರವ ಸ್ವೀಕರಿಸಮ್ಮ. ಉಳಿದ ದಿಕ್ಪಾಲರು ಎನಲು ಜಯ 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 ಇಂಥ ಕಾಲಕ್ಕೆ ಅದು ಮೃಗಾದಿರಾಜನೇ ಮೃಗರಾಜನಾಗಿ ವಾಹನವಾಗಲು ಬರುತ್ತಾ ಇದ್ದಾನೆ. ಮಕ್ಕಳೇ, ಪೂರ್ಣಮೈಶ್ವರ್ಯವದಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಹೇಳಿದ ಅಚ್ಚರಿಯ ಒಮ್ಮಿಂದೊಮ್ಮೆಲೆ ಕೆಂಡದ ಮೊಳೆ ಮತ್ತೊಂದನೆ ರಕ್ತದ ಹೊಳೆ ಕಾಗೆ ಕೂಗಿನ ಸಂಚಾರ ನರಿ ನಾಯಿಗಳ ಓಡಾಟ ಅಪ್ಪ ಧೂಮ ಕೇತನ ಸಂಚಾರ ಅಬ್ಬಬ್ಬಬ್ಬಬ್ಬ ನನ್ನ ಕರ್ಣಗಳಿಗೆ ಶಂಖಧ್ವನಿ ಕೇಳುತ್ತಾ ಉಂಟು. ಎಲ್ಲಿಂದ ಯಾವ ಕಡೆಯಿಂದ ಅರಸುತ್ತ ಮುಂದೋಗ್ತೀನಿ.
ಭುಜದಿ ಮೆರೆವ ನಾರಿ ದಟ್ಟಣೆ ಕೇಸರನ್ನು ನಮ್ಮವರಾದ ಸಂಕಟಗಳನ್ನು ಕೊಂದೆಯ ಅದನ್ನು ತಿಳಿದೇ ಬಂದವ ಮೂರು ಲೋಕವನ್ನು ಗೆದ್ದವ ತನ್ನ ಅಂಕಿತಲ್ಲಿಟ್ಟವ ಮಾಲಿನಿ ಸಂಜಾತ ಮಹಿಷ ಪಂಚಮಹಾಪಾತ್ರಗಳ ಸಿಗಿದಂತ ನಿನ್ನ ಶಿರವನ್ನೇ ಕತ್ತರಿಸಿ ಸುಮರಸ ಪಡೆಯುವುದಕ್ಕೆ ಬಂದವಳು ನಾನು.
ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗ ಜಯ ಯೋಗ ಸಂಭೂತೆ ಆದಿಮಾಯೇ ನಮೋಸ್ತುತೆ ಜಯ 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 ಅಮ್ಮ ಮಹಿಷಾಂತಕಿಯೇ ಶಾಂತಳಾಗಮ್ಮ ತಾಯೇ ಶಾಂತಳಾಗು ಸುರಪ ಭಯಾನೇನಾಗಿ ಮುಂದಕ್ಕೆ ಆರುಷಾದಲ್ಲಿ ನಾಗವನು ಮರೆಯಾದ ನಾಯ ಚಾರಣವಾರುಣಿ ನಿರತವಾದಿ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷ ಹಾಗೂ ಆತನನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಣಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಕುಳರನ್ನು ವಧಿಸಿದೆ. ಈ 9 ದಿವಸಗಳು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿಯಿಂದ ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಎಂದು ದುರುಳ ಮಹಿಷರ ಶಿರವನ್ನೇ ಭೂಮಿಗೆ ಚೆಂಡೋಡಿ ವಿಜಯವು ನಮ್ಮ ಪಾಲಿಗಾಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿಯಿಂದ ಆಚರಿಸಲಿ. ಯಾರು ಶ್ರದ್ಧಾವಂತದಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಕದ ಪೀಠನಿಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಅಮ್ಮ ಮುಂದೆಯೂ ಆ ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು ತಾಯಿ? ನೇರವಾಗಿ ತುಹಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನ ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಜಯ 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 ಜಯ. ಮತ್ತೆ ಕಾಲಾಂತರಕ್ಕೆ ಶೋಣಿತ ಪಟ್ಟಣವನ ಶುಂಭದಾನವನಧಿಕ ವಿಭವದಲ್ಲಿ
ಇರುವಂತಹ ಸ್ಥಳ. ಶಾಣಿತಾಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇನೆ. ಶುಂಭಾನಿಶುಂಭರು ಅಂತ ಕೇಳಿ ನಾವೇ ಸರಿ ಹೊರಟು ಬಂದಿರುವ ಕಾರ್ಯಕಾರಣ ಕವಿದೆ ತಮ್ಮ ಎತ್ತರದ ಬಿತ್ತರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುತ್ತ ಮಹಾಕಾಂತೆಯಿಂದ ಘೋರ ಕಾಂತರವನ್ನು ಸೇರಿ ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಭೂಲೋಕ ಆ ಬಳಿಕ ಪಾತಾಳ ಲೋಕ ಎರಡು ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಮೊದಲಾಗಿ ಪವಿತ್ರವಾದ ಬಳಿ ಬಂಧಿಸಿಕೊಂಡಿದ್ದೇನೆ. ಬ್ರಹ್ಮದೇವರನ್ನು ಅಚಲವಾದ ಭಕ್ತಿಯಿಂದ ಮೆಚ್ಚಿಸಿ ಬೇಕಾದಂತ ವರವನ್ನು ಪಡೆದವರನ್ನು ಯೋನಿ ಸಂಜಾತರಿಂದಾಗಲಿ ಮೂರು ಮೂರ್ತಿಗಳಿಂದಾಗಲಿ ಮರಣವೇ ಬರಬಾರದು ಅಂತ ವರವನ್ನು ಪಡೆದವರು ನಂತರ ದಿಗ್ವಿಜಯಕ್ಕಾಗಿ ಮೊದಲಾಗಿ ಭೂಲೋಕ ನಂತರ ಪಾತಾಳ ಲೋಕ ಎರಡು ಲೋಕ ನಮ್ಮದಾಗಿದೆ. ಉಳಿದಿದೆ ಒಂದು ಲೋಕ. ಹಿರಿಯಪ್ಪೆಯ ಮಕ್ಕಳಾದ ನಮಗೆ ಸೇರಬೇಕಾದ ಸ್ವರ್ಗದ ಅಧಿಕಾರ ನೀನು ಆಜ್ಞೆಯನ್ನು ಕೊಟ್ಟೆ ಅಂತಾದ್ರೆ ಹೆಚ್ಚನ ತರಲಿ ಸ್ವರ್ಗದ ಅಧಿಕಾರ ಕೊಡಿ. ಬಿಡುಗಣ್ಣನೇನು ಅನುದಿನ ಬಿಟ್ಟ ಕಣ್ಣಿನ ನೋಡ್ತಿರೋನು. ಎದುರಿಗೆ ಬಂದವರು ಯಾರು ಗೊತ್ತೇ? ಶೋಣಿತ ಅಪರಾಧೀಶ ಶುಂಭ ಮತ್ತು ಅವನ ತಮ್ಮ ನಿಶುಂಭ. ಹಿರಿಯಬ್ಬೆಯ ಮಕ್ಕಳು ನಾವು. ನಮಗೆ ಸೇರಬೇಕಾದಂತಹ ಸ್ವರ್ಗದಾಧಿಕಾರ ನೀನಾಗಿ ಬಿಟ್ಟುಕೊಟ್ಟೆ ಅಂತಾದ್ರೆ ಒಂದು ಅವಕಾಶವನ್ನು ಕೊಡ್ತೇನೆ. ಅದರಲ್ಲಿ ಉಂಡ ಚಂಡಾಡೇನು ನೀನು ಕೇಳಿದ ಕೂಡಲೇ ಸ್ವರ್ಗದ ಅಧಿಕಾರವನ್ನು ಬಿಟ್ಟು ಕೊಡ್ತೇನೆ ಎಂದು ತಿಳಿದು ಬಂದಿದ್ದೆ. ಒಳ್ಳೆ ಮಾತಿನಿಂದ ಹೇಳುತ್ತಾ ಏನದು? ಈ ಸ್ವರ್ಗದ ಆಸೆಯನ್ನು ಬಿಟ್ಟು ನಡೆ ಹಿಂದೆ ಮುಂದೆ ಬಂದಿಂತಾದ್ರೆ ನನ್ನ ಆಯುಧದ ರುಚಿ ನೋಡಬೇಕಾದಿತ್ತು.
ಅಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಯಾರು? ಶೋಣಿತಾಮಣಿ ಶುಂಭಾಸುರನ ಯುದ್ಧಕ್ಕಾಗಿ ಬಂದಿದೆ. ಇಂದ್ರ, ನಿನ್ನಲ್ಲಿ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕುವ ಆಸೆ ಉಂಟಾದರೆ ಸ್ವರ್ಗದ ಪೀಠವನ್ನು ಬಯಸಿ ಬಂದೆಯ? ನೀನು ಬಯಸಿದ್ದು ಹೇಗಾಯ್ತು ಬಲ್ಲೆಯ? ಕೋತಿಯೊಂದು ಮರದ ತುದಿಯನ್ನು ಏರಿ ಅಂಬರದಲ್ಲಿರುವ ಶಶಿಯನ್ನು ಹಿಡಿಯುವುದಕ್ಕಾಗಿ ಬಯಸಿದಾಗ ಈ ವಿಚಾರವನ್ನು ತಿಳಿದು ನೀನು ಬಂದಿದ್ದೀಯಲ್ಲ, ಇದು ಹೇಳುತ್ತೇನೆ ಕೇಳು. 100 ಯಾಗವನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹದಿಂದ ಪಡೆದ ಈ ನಾಕವನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದಿಂದಾದ್ರೆ ನಿನ್ನ ತಲೆಮುಡಿ ಮಾಡಿ ವಿಧಿಯಿಂದ ವರವನ್ನು ಪಡೆದುಕೊಂಡು ಬಂದವ ನಾನಾಗಿದ್ದೇನೆ. ಸ್ವರ್ಗದ ಅಧಿಕಾರ ನೀನು ಕೊಡುವುದಿಲ್ಲ. ಕೊಡದಿದ್ರೆ ನಿನ್ನ ಕೈಯಿಂದ ಹೇಗೆ ಪಡೆಯಬೇಕು ಚೆನ್ನಾಗಿ ನನಗೆ ಗೊತ್ತುಂಟು. ಬಿಸಿಯಾಗದೆ ಬೆನ್ನೆ ಕರಗಲಿಕ್ಕಿಲ್ಲ. 4 ಬೀಳದೆ ನೀನು ಯಾವತ್ತೂ ಸರಿಯಾಗಿ ನಿನ್ನಂತವರಿಗೆ ನನ್ನ ಪೆಟ್ಟಿನ ರುಚಿ ತೋರಿಸಿ ಬಡಿಬೇಕು. ಜಯವಾಗಲಿ ಅಸುರ ಕುಲದ ಕಣಿ, ಜಯವಾಗಲಿ ಶುಭವಾಗಲಿ 3 ಲೋಕದ ಒಡೆಯಣಿ, ಜಯವಾಗಲಿ ಶುಭವಾಗಲಿ ಮಂಗಳವಾಗಲಿ. ತಮ್ಮ ಅಗ್ರಜ ನೋಡಿದೆ ತಮ್ಮ, ಹೌದನ್ನ ಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ನೋಡಲಿ ಇಂದ್ರಾದಿ ದೇವತೆಗಳು ಎಲ್ಲರೂ ಓಡಿ ಹೋಗ್ತಾ ಇದ್ದಾರಣ್ಣ. ಏನಾಗ್ಲಿ ತಮ್ಮ, ಓಡಿ ಹೋದವ್ರನ್ನು ಬೆನ್ನಟ್ಟು ಸರಿಯಲ್ಲ. ಸರಿ, ನಮಗೆ ಬೇಕಾದ ಯಾವುದು? ಸ್ವರ್ಗದ ಅಧಿಕಾರವನ್ನು. ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ. ಇಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತಹ ಜಯಘೋಷವನ್ನು ಆಡುತ್ತಾ ಇದ್ದಾರೆ. ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಇಲ್ಲಿದ್ದಂತ ಅಂಗನ ಮನೆಯವರು ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಬಾಚೆ ಇವರೆಲ್ಲರೂ ನಮ್ಮ ಸೇವೆಗೆ ಸರಿ. ಆ ಬಳಿಕ ನೋಡುತ್ತಮ್ಮ, ಭೂಲೋಕದಲ್ಲಿ ಕೆಲವರು ಬ್ರಾಹ್ಮಣರು, ಕೆಲವ ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳು ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ ಕೂಡದದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರ್ಬೇಕು. ಅಲ್ವೇ? ಒಂದು ವೇಳೆ ನಮ್ಮ ಮಾತಿಗೆ ಯಾರಾದ್ರೂ ವಿರೋಧವಾಗಿ ನಡೆದರೆ ಆ ಬಳಿಕ ನೋಡಲಿ ಸೂರ್ಯ ಇನ್ನು ಮುಂದೆ ಸೂರ್ಯಚಂದ್ರರ ಸಂಚಾರವನ್ನು ಅಲ್ಲೇ ನಡೆಸ್ತೀವಿ. ಅಮ್ಮ, ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೇನು? ದೇವತೆಗಳು ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ. ಪೂಜಿಸಿದನು ಮಾಯೆಯ
ಎಳೆಯ ಸುರಪಾಲಗೋಳು ಹುಟ್ಟುವದೆಗೆ ಗೂಢ ಮಹಿಷನಿಮ್ಮನು ಸೋಲಿಸಿ ನಾಕವ ಆಳುತ್ತಿರಲು ಯಮ ಮಾಲಯ ಕಟ್ಟಿ ಕೇಳಯ್ಯ ಸುರಪಾಲ ಹುಟ್ಟುವದೆ ಎಳೆಯ ಸುರಪಾಲ ಈ ಹಿಂದಿನ ನಿಮಗೆ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತ ನಮ್ಮ ಕೈಂದು ನಿಶಾ ಕಮಲದಂತೆ ಬಾಡಿ ಹೋಗಿದೆ ಇಲ್ಲ ಮಗನೇ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳುವುದನ್ನಲ್ಲಿ ಅಮ್ಮ ಜನನಿ ಕೇಳಿಲ್ಲ ಅನುವಾರದಲ್ಲಿ ಸುರರನು ಸೋಲಿಸುತ್ತ ಅನುವಾರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಖಳರು ನಾಗವನ್ನು ಪಡೆದಿದ್ದಾನೆ ತಾಯೇ. ಜನರಿಗೆ ಸುರೇಶ ತನುದೇವಿಯ ಮಕ್ಕಳಾದಂತಹ ಶುಂಭನಿ ಶುಂಭರು ನಮ್ಮ ನಾಕಲೋಕಕ್ಕೆ ದಾಳಿಯನ್ನು ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ ತಾಯಿ. ಇವರು ಮಹಿಷನಿಗಿಂತಲೂ ಘನ ಪರಾಕ್ರಮಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಸರಿ, ಅವರಿಂದ ನಮಗೆ ನೆಮ್ಮದಿ ಇಲ್ಲ, ಬದುಕಲು ಅವಕಾಶವೇ ಇಲ್ಲದಂತಾಗಿದೆ. ಆ ದುಷ್ಟರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ತಾಯಿ. ಕರುಣಿಸುತ್ತ ಲಭಯವನ್ನು ನುಡಿದಳು ಕರುಣಿಸುತ್ತ ಲಭಯವನ್ನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಒರೆಯುವೆನು ನಿಮ್ಮನು ಮರೆಯ ಮಾತಲ್ಲ ನೆರವಿಯನು ಒರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯುಳು ಮರೆಸಿ ನಿಜವನು ತುಹಿನಗಿರಿಯುಳು ಇರುತ್ತ ನೋಡುವುದೆನ್ನ ಲೀಲೆಯ ಇರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿಗರು ಹೀ ಶ್ರೀದೇವಿ ಶ್ರೀದೇವಿ ಅಮರೇಂದ್ರ, ವಾಮ ಮಾರ್ಗವಲಂಬಿಯಾದ ಶುಂಭನಾದರೂ ಏಕೋದೇವನೆನಿಸಿಕೊಂಡಿರಬೇಕು. ಜಗತ್ತನ್ನು ನಿಯಂತ್ರಿಸುವಂತಹ ಶಕ್ತಿ ಒಂದು ಉಂಟು ತಾತನಿಗೆ ಗೊತ್ತಿಲ್ಲ. ಅದು ಏನೆಂಬುದನ್ನು ಪ್ರಪಂಚ ಮುಖಕ್ಕೆ ನಾನು ತೋರಿಸಿಕೊಡುತ್ತೇನೆ. ಯಾವ ರೀತಿ ಗೊತ್ತೇ? ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನಿ ಶುಂಭರನ್ನು ಕಿರಿದು ಸಮುದ್ರೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಷ್ಟು ಸಮಯದ ಕಾಲ ನಾವು ಎಲ್ಲಿರಬೇಕು ತಾಯಿ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳ್ಳನನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಜಯ. ಅಳಬೇಡ. ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಪಾಪ ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ
ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆಂದಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ದೈತ್ಯ ವೃಂದವ ಮೋಹಿಸಿ ಸುಂದರ ತಾಳೆ ತಂತು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಸುಂದರ ತಾಳೆ ತಂತು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ನಿಂದಳು ನಿಂದಳು ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ದೈತ್ಯ ವೃಂದವ ಮೋಹಿಸಿ ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ನಾನು ಯೋಚನೆ ಮಾಡಬೇಕು. ಜಗನ್ಮಾತೆ ಅಂತ ನನಗೆ ಯೋಚಿಸುವಂತಹ ಪ್ರಮೇಯ ಒಂದು ಒದಗಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು, ಯಾರು ದೂರಿ ಪ್ರಯೋಜನವಿಲ್ಲ. ನನ್ನ ಮಗನಾದ ಬ್ರಹ್ಮದೇವರಾಗಿದ್ದಾನೆ. ಈ ಹಿಂದೆ ಶುಂಭರ ಪಕ್ಷದ ಚಂಡ ಮುಂಡರ ಬ್ರಹ್ಮದನ್ನು ಮೆಚ್ಚಿಸಿ ವಿಶೇಷವಾದ ವರನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಬರಿ ಅಂತೂ ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗಿದ್ರು ಯಾರಿಲ್ವಂತೆ. ಶುಂಭರ ಪಕ್ಷದಲ್ಲಿ ಹೊನ್ನಿನ ಆಸೆ ಉಂಟೆ, ಇವರಿಗೆಲ್ಲ ಮಣ್ಣಿನ ಆಸೆ ಉಂಟ? ಇಲ್ಲ, ರಕ್ಕಸರಿಗೆ ಆಸೆಯಿಂದ ಹುಟ್ಟುವುದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಅದನ್ನು ನೆಪವಾಗಿರಿಸಿಕೊಂಡಂತಹ ನಾನು ಈ ರೂಪವನ್ನೇ ಮರೆಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನ ಅಂತೂ ಕೌಶಿಕವನ್ನು ಅಮ್ಮನರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆಪಟ್ಟೋಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆ ತುಂಬಿಕೊಂಡಿದ್ದು, ಏನು ಮಾಡುದಂತ ಆಲೋಚನೆ ಮಾಡುವುದು ಬೇಡ. ಮನಸ್ಸನ್ನು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದು ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವೆ.
ಹುಟ್ಟಿಕೊಂಡವರು ಚಂಡಾಮುಂಡರು ಎನ್ನುವಂತಹ ನಗಳತೆಗೆ ಮಾತ್ರರಾಗಿದ್ದೇವೆ. ನಮ್ಮದಾದಂತಹ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅಡವಿಯನ್ನು ಸೇರಿದೆವು. ಅಜನ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವಾರ ಮನೋವೇಗ ಬ್ರಹ್ಮಚರ್ಯ ದೇವತೆಗಳೆಲ್ಲಿದ್ದಾರೆ ಹುಡುಕಿ ಹೊಡಿಬೇಕೆನ್ನುವ ಹಾಗೆ ಎಲ್ಲಿ ನೋಡಿದ್ರಲ್ಲಿ ದೇವತೆಗಳ ಸುಳಿವಿಲ್ಲ. ಹೊಗಳಿದವರ ಜೊತೆಗೆ ತೆಗಡದವರ ಶಿರ ಹಾರಿಸಿದ ಬರುತ್ತೇವೆ. 3 ಲೋಕ ಸಂಚಾರ
ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಬೇಟೆ. ಮತ್ತೆ ನೀನೊಂದು ದಿಕ್ಕನ್ನು ಹಿಡಿದು ಮುಂದರಿದವ. ಏನು ತಿಂದ? ನನಗಾಗಿ ಏನು ತಂದೆ ಹೇಳು ನನ್ನ ಮುಂದೆ. ಬೇಟೆ ತಂದು ಹೋಗ್ತಾ ಇರುವ ಸಂದರ್ಭ ಕಣ್ಣಿಗೆ ಕಾಣ ಸಿಕ್ಕಿದ್ದು ಕೆರಳಿದ ಕೇಸರಿ. ಏನು ಮಾಡಿದೆ? ಬಿಡ್ಲಿಲ್ಲ, ಶರ ವೇಗದಿಂದ ಬಿಸಿದೆ. ಅದರ ಬಾಲಕ್ಕೆ ಕೈ ಕೊಟ್ಟೆ, ಬಡಿದೆ. ಅಲ್ಲಿಗೆ ಬಡ್ದಿಯ? ಅಲ್ಲಿಗೆ ಬರ್ತದ್ದು. ರಕ್ತ ಬೇರೆ, ಮಾಂಸ ಬೇರೆ, ಬೇರೆ 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 ಆಗಿ ಬಿತ್ತು. ಅಲ್ಲಿಗೆ ಬಾಯಿ ಕೊಟ್ಟೆ, ರಕ್ತವನ್ನು ಗಳ 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 ಕುಡಿದೆ. ಮಾಂಸವನ್ನು ñಮ 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 ಮೆತ್ತೆ, ಎಲುಬನ್ನು ಕಾಟು 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 ಜಾಗಿದು ನುಂಗಿದೆ. ಅಷ್ಟಾಗುವಾಗ ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬುವಾಗ ನೆನಪಾಯ್ತು, ಕಡೆಗಾದ್ರೂ ಏನಾದ್ರೂ ಕೊಂಡು ಹೋಗ್ಬೇಕಲ್ಲ ಎಂಬುದಾಗಿ ಯೋಚನೆ ಮಾಡಿದೆ. ಅಂದಾದ್ರೆ ಹೊದರೆ ಎಡೆಯಲ್ಲಿ ಸಿಗರೆಗಳನ್ನು ಕಂಡೆ. ಏನು ಮಾಡಿದೆ? ಹಿಡಿದಪ್ಪಲ್ಲಿ ಅಲ್ಲಲ್ಲಿ ಹಿಡಿದಿಟ್ಟಿದ್ದೇನೆ. ಹೌದಾ? ಇವತ್ತು ಇಷ್ಟೇ ಸಿಕ್ಕಿತು. ಇದೆಲ್ಲ ನಮ್ಗೆ? ಇದೆಲ್ಲ ನಿನಗಾಗಿ. ಒಳ್ಳೆ ಒಳ್ಳೆ. ನಿನ್ನ ಬೇಟೆ ವಿಶೇಷತೆ ಏನು? ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆ. ಏನಾಯ್ತು? ಮುಂದರಿವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ಅಣ್ಣ ಹಂದಿ ಇರ್ಲಿಲ್ವೋ? ಅಣ್ಣ ಹಂದಿ ಹಾಗಲ್ವೋ? ಮತ್ತೆ ಹೇಗೆ? ತಮ್ಮ ಹಂದಿಯೊಂದು ಗೋಚರಿಸಿದೆ. ಹಾಗೋ ಬಿಡುವೆನೆ. ಏನು ಮಾಡಿದ? ಅದರ ಬಾಲಕ್ಕೆ ಕೈ ಕೊಟ್ಟೆ, ಕಪ್ಪು ಕಲ್ಲಿಗೆ ಬಡಿದು ಬಿಟ್ಟೆ. ಹೌದಾ? ಕಪ್ಪು ಕಲ್ಲು ಅಲ್ಲಿಗೆ ಕೆಂಪು ಕೆಂಪಾಗಿ ಹೋಯ್ತು. ಅದೇನು ಹಾಗೆ? ರಕ್ತ ಚಿಮ್ಮಿ. ಏನು ಮಾಡಿದೆ? ಭರ್ಜರಿ ಬೇಟೆ. ಮಾಂಸ, ಎಲುಬು, ಚರ್ಮ ಎಲ್ಲವನ್ನು ತಿಂದವನಿದ್ದೇನೆ. ಹೌದೌದು. ನಿನಗೆ ತಲೆ ತಂದಿದ್ದೇನೆ. ಅದು ಯಾಕೆ? ತಲೆ ತಿನ್ನಬೇಕಿದ್ರೆ ನೀನೇ ಆಗಬೇಕು. ಒಮ್ಮೊಮ್ಮೆ ನನ್ನ ಜೊತೆ ಸೇರಿ ನೀನು ತಿಂದವನಲ್ವೋ? ತಲೆಯ ಮಾಂಸ ಬಹಳ ರುಚಿ ಎಂಬುದಾಗಿ ನೀನು ಈ ಸಲ ನಿನಗೆ. ನನಗೆ ಮಾತ್ರ? ಹೌದೌದು. ಒಳ್ಳೇದಾಯ್ತು, ಬೇಕಾಗುವಾಗ ತಿಂದ್ರಾಯ್ತು. ಹೌದೌದು. ತೆಗೆದಿರಿಸುವ. ಒಂದಿಷ್ಟು ಮಲದ ಮಾಂಸ. ಅದು ಯಾಕೆ? ಶುಂಭನಿಗೆ ನಿನ್ನ ಭಾಗದ್ದು. ಹೌದೌದು. ಒಳ್ಳೇದಾಯ್ತು. ಆಯಾಸ ಆಗಿದೆ ಅಂತ ಸಮಾಧಾನ ನೋಡು. ಹೌದಲ್ವಾ? ಆಯಾಸ ಅಧಿಕ ಹೋಗಿದೆ. ಬಿಸಿ ಹೆಚ್ಚು ಉಂಟಾ ಅಂತ? ಬಿಸಿ ಸ್ವಲ್ಪ ಉಂಟು. ಹೌದಲ್ವಾ? ಆವಾಗ ಇರ್ಲಿಲ್ಲ. ನಿನಗೆ ಸ್ವಲ್ಪ ಕಡಿಮೆ ಉಂಟು ಕಾಣ್ತದೆ. ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ಗಾಳಿ ಹಾಕು ನನಗೆ. ಯಾರು? ನಿನಗೆ? ನನಗೆ ಗಾಳಿ ಹಾಕುವ ಯಾರು? ನಿನಗೂ ಬೇಕಾ? ನೋಡು, ಶ್ರಮಜಾಲ ಸುರಿಯುತ್ತುಂಟು, ಪ್ರಾರಂಭ ಆಯ್ತು. ನಿನಗೂ ಆಯಾಸ. ಮತ್ತೆ ಹಾಗಿದ್ರೆ ಏನು ಮಾಡು? ಏನು ಮಾಡು? ನಾನು ನಿನಗೆ, ನೀನು ನನಗೆ ಗಾಳಿ ಹಾಕಿಕೊಂಡೆ ಅಂತಾದ್ರೆ ಆಯಾಸ ಮತ್ತಷ್ಟು ಹೆಚ್ಚಾಗ್ತದೆ. ಖಂಡಿತ. ಗಾಳಿ ಇಲ್ಲಿ ಯಾಕೆ ಬರುವುದಿಲ್ಲ? ಯಾಕೆ? ತಗ್ಗು ಪ್ರದೇಶ. ಬರಬೇಕಿದ್ರೆ ಎತ್ತರವಾದಂತದ್ದು ಹಿನಗಿರಿ ಕಾಣುತ್ತಾ ಇದೆ. ತಳುವದ ಸಮಯದಲ್ಲಿ ಕೇಳಿಸೆ, ತಳುವದ ಸಮಯದಲ್ಲಿ ಕೇಳಿಸೆ, ನಲವಿಲು ಉಯ್ಯಾಲೆಯಲ್ಲಿ
ನಲವಿಲೆವು ಉಯ್ಯಾಲೆಯಲಿ ತಾ ಕುಳಿತು ಹೇಗೆ ತಾ ಕುಳಿತು 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 ಹೀಗೆ ಕುಳಿತು ದೇವಿಯು ಮಾಡುತ್ತಿಹ ಗಾಯನ ಮಾಲಿಸುತ್ತ ಯಾರಾಡಿದ್ದು ದೇವಿಯು ಮಾಡುತ್ತಿಹ ಗಾಯನ ಮಾಲಿಸುತ್ತ ತಳುವದ ಸಮಯದಲ್ಲಿ ಕೇಳಿಸೆ ಆ ಇನ್ನು ಎಲ್ಲಿಗೆ ಎತ್ತರವಾದಂತಹ ಹಿಮಗಿರಿಯನ್ನು ಏರಿದ್ದೆ ತಡ ಗಾಳಿ ಎಲ್ಲಿಂದ ಬೀಸಿದೆ ಅಂತಲೇ ಗೊತ್ತಾಗ್ಲಿಲ್ಲ. ರಭಸವಾಗಿ ಬೀಸುತ್ತಾ ಇದೆ. ಆಯಾಸ ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ಸರ್ರನೆ ಜಾರಿ ಹೋಗಿದೆ. ಇನ್ನೊಮ್ಮೆ ಬೇಟೆ ಒಮ್ಮೆ ಮೇಲೇರಿದವರು ಇನ್ನೊಮ್ಮೆ ಕೆಳಗಿಳಿಯುವುದಕ್ಕುಂಟೆ. ಒಮ್ಮೆ ಏರಿಸಿದ ಮೇಲೆ ಮತ್ತೆ ಇಳಿಸ್ಲಿಕ್ಕೆ ಇಳಿಯುವ ಕ್ರಮವೇ ಇಲ್ಲ ಪುಣ್ಯ. ಇಲ್ಲ 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 ಇಲ್ಲ. ಆಹಾ. ನಿನ್ನ ಕಿವಿ ಕೊಡ್ತೀಯ ನನಗೆ ಬೇಡವೇನೋ ಹಾಗಲ್ವ. ಮತ್ತೆ ಹೇಗೆ ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಯಾಕೆ? ಅದೆಂತದು ಏನೋ ಸ್ವರ. ರಭಸವಾಗಿ ಬೀಸುತ್ತಿರುವಂತಹ ಗಾಳಿಗೆ ಬಿದಿರಿಗೆ ಬಿದಿರುತ್ತಾಗಿ ಬರುವಂತಹ ಸ್ವರ. ಬಿದಿರಿನ ಸ್ವರ. ಬಿದಿರಿನ ಸ್ವರ ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೇನೋ? ಓ ಅದಿಲ್ಲ. ಖಂಡಿತವಾಗಿ ಇದಲ್ಲ. ಅಲ್ಲ ಅಂತಾದ್ರೆ ಯಾವುದು ಎಂಬುದಾಗಿ ಬೇಕಲ್ಲ. ಒಂದು ವೇಳೆ ಹೌದು ಅಂತಿದ್ರೆ ವೀರರಾದಂತಹ ಚಂಡಮುಂಡರು ಕದಂಬ ಕಾಂತಾರವನ್ನು ಬಂದು ಸೇರಿದ್ದಾರೆ. ಬೇಟೆ ನಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ದೂರೀಕರಿಸುವಂತಹ ಉದ್ದೇಶದಿಂದ ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡುತ್ತಿರುವುದೇ ಇದು ಕೋಗಿಲೆಯ ಸ್ವರವ ಅಲ್ವಾ? ಖಂಡಿತವಾಗಿ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಲ್ಲ? ಒಮ್ಮೆ ಮೇಲೆ ಮತ್ತೊಮ್ಮೆ ಕೆಳಗೆ ಮಗದೊಮ್ಮೆ ಮಧ್ಯಮದಲ್ಲಿ ಬೇಕಿದ್ರೆ ಶ್ವೇತ ಪಂಚಕ್ಕೂ ಏರಬಲ್ಲದ್ದು. ಹಾಗಿದ್ರೆ ಇದು ಯಾವ್ದಾ? ಎಲ್ಲಿಂದ? ನಿನಗೆ ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಯ್ತು. ಇದು ಬಹುಶಃ ಅವಳೇ ವೀಣೆಯ ಪಿಡಿದೀರ್ಪ ವೀಣೆಯ ಪಿಡಿದೀರ್ಪ
ಬ್ರಹ್ಮಣ ರಾಣಿ ಪಣಿವೇಣಿ ಕಲ್ಯಾಣಿ ಪುಸ್ತಕ ಪಾಣಿ ವಾಣಿ ಅವಳೆ ಅವಳು ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತರಂತ ಬ್ರಹ್ಮದೇವನ ಸೃಷ್ಟಿ ಕಾರ್ಯ ಸರಿಯಾಗಿ ಆಗಬೇಕೆಂದಾದ್ರೆ ಪೂರಕಲಾಗಿ ಮಡದಿ ವಾಣಿ ಜೊತೆಯಲ್ಲೇ ಬೇಕಂತ. ಇಲ್ಲದಿದ್ರೆ ಎಲ್ಲವೂ ಅಸ್ತವ್ಯಸ್ತ ಆಗುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅವಳಲ್ಲೇ ಅಲ್ಲ, ಅವಳಲ್ಲ ಅಂತಾದ್ರೆ ಬೇರೆ ಇದು ಅವನೇ. ಯಾರವ? ಕುದುರೆ ಮುಖದವ, ಹ? ಕುದುರೆಯ ಮುಖವುಳ್ಳವ ದೇವಲೋಕದ ಗಾಯಕ ತುಂಬುರ. ಆ ತುಂಬುರನೇ ಬಂದು ಹೊಡ್ತಾ ಇದ್ದಾನೆ. ಚಂಡಮುಂಡರ ಪ್ರವೇಶ ಕದಂಬವನಕ್ಕಾಗಿದೆ ಅಂತ ಗೊತ್ತಾದ್ರೆ ಅವ ಒಂದು ವೇಳೆ ಬಂದರೂ ಕೂಡ ಇಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಯಾಕಿಲ್ಲ? ಭಯ, ಹೆದರಿಕೆ. ಹಾಗಾಗಿ ಅವ ಅಲ್ಲ ಅಂತ ಅಲ್ಲ ಅಂತಾದ್ರೆ ಬಿಡುವ. ಮತ್ತೊಬ್ಬ ಇದ್ದಾನೆ, ದೇವ ಋಷಿ ಭಾಗವತೋತ್ತಮೆಂದೆನಿಸುವಂತಹ ನಾರದ ಕರದಲ್ಲಿಗೆ ಬಾರದ ನಿಂತಲ್ಲಿ ನಿಲ್ಲದ ಗಾನ ವಿಶಾರದ ಅವನ ವಿಶಾರದ ಕಲಹ ಪ್ರಿಯ ನಾರದ. ಆ ನಾರದರೇ ಬಂದು ಹೊಡುತ್ತಾ ಇದ್ದಾನೆ. ನಿಂತಲ್ಲಿ ನಿಲ್ಲದ ಎನ್ನುವ ಹಾಗೆ ನೀನೇ ಹೇಳಿದ್ಯಲ್ವಾ? ಖಂಡಿತ. ಯಾಕೆ ನಿಲ್ಲೋದಿಲ್ಲ? ಶಾಪಗ್ರಸ್ತ. ದಕ್ಷ ಬ್ರಹ್ಮನ ಶಾಪ. ನಿನಗೆ ತಿರುಗಾಟವೇ ಪ್ರಾಪ್ತಿಯಾಗಲಿ ಎಂಬ ಹಾಗೆ 3 ಮುಕ್ಕಾಲುಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಿ ಎನ್ನುವ ಹಾಗೆ ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ಈ ಸ್ವರವನ್ನು ಕೇಳಿದ್ಯಾ? ಒಂದೇ ಕಡೆಯಿಂದ ಕೇಳಿ ಬರ್ತಾ ಇದೆ. ಹಾಗಿದ್ರೆ ನಾರದ ಅಲ್ಲ ಎನ್ನುವುದು ಸ್ಪಷ್ಟ. ಅಲ್ಲ, ವೀಣೆ ಬಿಡಿದಿರ್ಪ ವಾಣಿ ಅಲ್ಲ, ತುಂಬರು ಅಲ್ಲ, ನಾರದ ಅಲ್ಲ, ಅದು ಅಲ್ಲ, ಇದು ಅಲ್ಲ. ಗೊತ್ತಾಗಬೇಕಲ್ಲ. ಇಂಪಾಗಿ ಕೇಳ್ತಾ ಇದೆ ಸ್ವರ. ಅದನ್ನೇ ಸ್ವರ ಬಿಡಿದು ಸ್ವರ ಬಿಡಿದು ನಡೆದರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು, ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು. ಅಲರೆ ಅಲರೆ ಕೌತುಕವೆಂದು ಪರಿಮಳ ಬಿಡಿದು ಮುಂದುವರಿಯೇ ಕದಂಬ ವನವಾಸಿನಿ ಕನಕವಲ್ಲಕಿ ಧಾರಿಣಿ ಮಹಾಮಣಿ ಹಾಸಿಣಿ ಮುಖ ಸಮಲ್ಲ ಸತ್ವಾರುಣಿ ದಯಾ ವಿಭವಕಾರಿಣಿ ವಿಷದರೋಚನಚಾರಿಣಿ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಆಶ್ರಯೇ ತುಗಿದಳು ಯಾಲೆಯ ದುರ್ಗಾಂಬಿಕೆ ದುರ್ಗಾಂಬಿಕೆ ತುಗಿದಳು ಯಾಲೆಯ ನಾಗಮತ್ಯ ಯೋಗಿ ವರಿಯರಿಗೆಲ್ಲ ನಾಗಮತ್ಯ ಯೋಗಿ ವರಿಯರಿಗೆಲ್ಲ ಯೋಗುಳಗೆ ಉಂಟೆ ನಾಗಲಯಗಳಿಂದ ತೂಗಿದಳು ಯಾಲೆಯ ದುರ್ಗಾಂಬಿಕೆ ದುರ್ಗಾಂಬಿಕೆ ತೂಗಿದಳು ಯಾಲೆಯ ಧರಣಿ ಕೋಟಿ ಗೋಚರಿಯಿಂದ ಅಚ್ಚರಿಯಿಂದ ಶೋಧಿಸಿ ಬರುತ್ತ ಉಯ್ಯಾಲೆಯಲ್ಲಿ ದೇವಿಯನು ಅರರೆ ಅರರೆ
ಇವತ್ತು ಅರರೆ ಅಂತ ಹೇಳದೆ ಮತ್ತೆ ಯಾವಾಗ ಹೇಳು? ಅಲ್ವಾ ಅಲ್ವಾ ಅತ್ತ ಏ ಹೇಳು ನಾವೇನು ಇಲ್ಲಿಗೆ ಬರುದು ಹೊಸತೆ ಅಲ್ವೇ ಅಲ್ಲ ಎಷ್ಟು ಸಾರಿ ಬಂದಿದ್ದೇವೆ ಅದೆಷ್ಟೋ ಬಾರಿ ಬಂದು ಹೋದವರಿದ್ದೇವೆ ಆದ್ರೆ ಈ ರೀತಿ ಅಂದ ವ್ಯತ್ಯಾಸ ಇತ್ತ ಇದುವರೆಗೂ ಕಂಡವರು ನಾವಲ್ಲ ಏನೆಂಬುದನ್ನು ನೋಡ್ಬೇಕೆನ್ನುವಂತಹ ಉದ್ದೇಶದಿಂದ ಸಾರ ಬಿಡದ ಮುಂದುವರಿದು ಬಂದೇವಂತಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಪಾಡ್ತಾ ಇದ್ದಾಳೆ ಅಪ್ರತಿಮವಾದಂತಹ ಸೌಂದರ್ಯವತಿ ಯಾರಾಗಿರಬಹುದು? ಇವಳನ್ನು ನೋಡುವಾಗಲೇ ಅರರೆ 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 ಎಂಬ ಉದ್ಗಾರ ಅರರೆ ಇನ್ನಿವಳಂತಹ ವಿಠಗಾರೆ ನೋಡೆ ಸ್ವರ್ಣ ಕೂರ್ಗನಿ ಅಂತ ಹೇಳು ನೀರೆ ಸರಸಿಜ ವದನೆ ಹರಿಣ ನೇತ್ರೆ ಕೆಲವ ತರುಣಿ ಹಿಮನಿಯು ವಿಮಲ ಗಾತ್ರೆ ಮಂದಗ ಮನೆಯ ಮಂದ ಹೊತ ಕುಂದರದನೆಯ ಕುಟಿಲಾವಲೋಕದ ಬಂಧುಗೆ ದುಟಿಯಾಳ ಏನ ನಂಬೆ ಅಮ್ಮಮ್ಮ ಇಂತಹ ಸೌಂದರ್ಯವತೆಯನ್ನು ಇದುವರೆಗೂ ನೋಡಿದವರು ನಾವೆಲ್ಲ. ಹಾಗಿದ್ರೆ ಅವಳು ಯಾರು? ಯಾರು? ಎಲ್ಲಿಂದ ಬಂದವಳು? ಇಲ್ಲಿ ಬಂದು ಕುಳಿತದ್ದು ಯಾಕೆ? ಯಾರು ಏನು ಎತ್ತ? ಯಾರು 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 ಸ್ವಲ್ಪ ಇರು ನೋಡಿ ಬರ್ತೇನೆ. ಯಾರು ಗೊತ್ತುಂಟು ಪರಿಚಯ ಉಂಟು ಅಂತ ನೋಡಿದ್ದು. ಹೌದಾ? ಗೊತ್ತಾಯ್ತು. ಮತ್ತಾರು ಅಲ್ಲ, ಇದು ಅವಳೆ. ಅಷ್ಟು ಸುಲಭದಲ್ಲಿ ಗೊತ್ತಾಯ್ತು. ನೀನು ನೋಡಿದ ಹಾಗೆ ಅಲ್ಲ. ಹೇಗೆ ಈಗಲಾದ್ರೂ ಗೊತ್ತಾಯ್ತಲ್ಲ. ಮತ್ತಾರು ಅಲ್ಲ, ಅವ ಇದ್ದಲ್ಲ ನಾರಾಯಣ. ನಾರಾಯಣ ನಾರಾಯಣ ಗಂಡಲ್ವ ಅವ? ಯಾವಾಗ? ನನಗೆ ಗೊತ್ತಿಲ್ವ. ನಾರಾಯಣನ ಅರಸಿ ಲಕ್ಷ್ಮೀದೇವಿ. ಲಕ್ಷ್ಮಿ ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ಖಂಡಿತ. ನಿನಗೇನು ಬೇಕು? ನಿನಗೇನು ಬೇಕು? ಎಂತದು? ನಿನಗಲ್ವ? ಮತ್ತೆ ಅಂದು ನಾರಾಯಣ ಲಕ್ಷ್ಮಿಯಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಪಕ್ಷ ಸ್ಥಳದಲ್ಲಿ ಜಾಗವನ್ನು ಕೇಳಿದ್ದಾಳೆ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ವ ಅಂತ. ಹಾಗಿದ್ರೆ ಅವಳಲ್ಲ. ಅಲ್ಲ ಅಂತಂದ್ರೆ ಬಿಡುವ. ಮತ್ತೊಬ್ಬಳಿದ್ದಾರೆ. ಯಾರು? ಕುಲದೇವನ ಅಂತ ಶಂಕರ ನರಸಿ ಪಾರ್ವತಮ್ಮ ಈಕೆ. ಒಬ್ಬಳಿ ಗಂಗವನಿತ್ತ, ಮತ್ತೊಬ್ಬಳ ಶಿರದಲ್ಲಿ ಪತ್ತ. ಅಂತಹ ಪರಮೇಶ್ವರ
ತನ್ನ ಸತಿಯನ್ನು ಕಳಿಸಿಕೊಡುವುದಕ್ಕೆ ಸಾಧ್ಯ ಉಂಟೇನು? ಹಾಗಿದ್ರೆ ಅವಳಲ್ಲ, ಹಾಗಿದ್ರೆ ಅವಳಿ ಮಾರಣ ರಸಿಯಾದಂತ ರತಿಯೇ ಧರೆಗಿಳಿದು ಬಂದದ್ದು. ಬಲಭಾಗ ನೋಡಿದ್ದೇನೆ, ಏನಾಗಿದೆ? ಬಲಭಾಗದಲ್ಲಿ ಮನ್ಮಥ ಇಲ್ಲ. ಸದ್ಯಕ್ಕೆ ಅವರದೊಂದು ಮೇಳವೇ ಇದೆ. ಯಾವುದು? ಕಾಮರತಿಯರ ಮೇಳ. ಸತಿಯ ಬಿಟ್ಟಿರಲಾರ ಸುಪ್ರೇಮ ಒಬ್ಬಳೆ ಇದ್ದಾಳಂತ ಆದ್ರೆ ಆ ಮೇಳ ಅಲ್ಲ ಅನ್ನೋದು ಸ್ಪಷ್ಟ. ಅಲ್ಲ ಅಂತಂದ್ರೆ ಇವಳು ಯಾರು ಎಂಬುದಾಗಿ ಬೇಕಲ್ಲ. ಯಾರು 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 ಎಲ್ಲಿಗೆ ಓಡುವುದು? ಚಂದ್ರಮುಖಿ. ಅದೆಲ್ಲ ಬೇಡ, ಅದನ್ನು ಬಿಟ್ಟಾಗಿ. ಎಂತದು ಚಂದ್ರಮುಖಿ? ಮಾತಾಡಿಸಕ್ಕಾಗಿ ಮುಂದಾದ್ರೆ ಮರಣ ಖಂಡಿತ. ಬ್ರಹ್ಮದೇವನ ವರವೇ ಹಾಗೆ ಎಲ್ಲಿವರೆಗೆ ಅಖಂಡ ಅಂತ ಬ್ರಹ್ಮಚಾರಿಯನ್ನು ಪರಿಪಾಲಿಸಿರುವ ಅಲ್ಲಿವರೆಗೆ ಮರಣದ ಭೀತಿ ಇಲ್ಲ. ಎಲ್ಲಿಯಾದ್ರೂ ಅಪ್ಪಿ ತಪ್ಪಿ ಬ್ರಹ್ಮಚರ್ಯ ಕೆಟ್ಟು ಹೋಯ್ತಂದ್ರೆ ಮರಣ ಖಂಡಿತ. ಹಾಗಿದ್ರೆ ಏನು ಮಾಡೋಣ? ಎಂತಹ ಸೌಂದರ್ಯವತಿ, ಇಂತಹ ಸೌಂದರ್ಯವತಿಯೊಬ್ಬಳು ಈ ದಟ್ಟವಾದಂತಹ ಕಾರಣದಲ್ಲಿ ಉಳಿದಳಂತಾದ್ರೆ ಸರಿಯಾಗ್ತದೆ ಹೇಳು. ಮತ್ತೇನು ಮಾಡು? ಅಬಲೆಯಾದಂತಹ ಈಕೆ ಸಬಲೆ ಆಗಬೇಕಿದ್ರೆ ದಾರಿ ನಮ್ಮರ ಮನೆಗೆ ಸೇರ್ಬೇಕು. ಶುಂಭನಲ್ಲಿ ಹೇಳುವ ನಿನ್ನ ಬಗ್ಗೆ ತಿಳಿದುಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಎಲ್ಲಾ ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ನೋಡಿದ್ರಲ್ಲಿ ಕೊಂಡಾಡ್ತಾರೆ, ಪೂಜಿಸ್ತಾರೆ. ಯಾವ ಯಜ್ಞಾದಿಗಳ ಪಾಲಿಗೆ ಶುಂಭಾರ್ಪಣ ವಸ್ತು ಹೊಗಳಿದವರ ಜೊತೆಗೆ ಬೇಗಾಳಿದವರ ಶಿರ ಮೂರು ಲೋಕ ಸಂಚಾರ ಮಾಡಿದಂತಹ ದೆಸೆಯಿಂದಲಾಗಿ ಹಸಿವೆ ಮಾಡಿದ್ದೀರಿ. ನಮ್ಮದೇ ಆದಂತಹ ಕದಭಾವನದಲ್ಲಿ ಬೇಕಾದ ಹಾಗೆ ಮೃಗಬೇಟೆ. ಆಮೇಲೆ ಒಂದು ವಿಶೇಷ. ಏನು ವಿಶೇಷ? ಬೇಟೆಯಾಡಿ ಆಯಾಸವನ್ನಂತಹ ನಾವು ಆಯಾಸ ಪರಿಹಾರಕ್ಕಾಗಿ ತುಹಿನಾದ್ಯ ತುತಿಯನ್ನು ಏರಿದೆವೆಂದಾದ್ರೆ ಸ್ವರವೊಂದು ಕೇಳಿ ಬರುತ್ತೆ. ಎಲ್ಲಿಂದ ಎಂಬುದಾಗಿ ಅರಸುತ್ತ ಕದಂಬ ಕಾಂತಾರದ ಮಧ್ಯಭಾಗವನ್ನು ಪ್ರವೇಶ ಮಾಡಿದವಾಗ ಒಂದು ವಿಶೇಷ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. ಮೂರು ಲೋಕದಲ್ಲಂತಹ ಸೌಂದರ್ಯವತಿಯನ್ನು ಇದುವರೆಗೂ ನೋಡಿದವರು ನಾವಲ್ಲ. ಆಕೆಯನ್ನು ಕಂಡಂತಹ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಮೂರು ಲೋಕಾಧೀಶನಾದಂತಹ ನೀನು ಆಕೆಯನ್ನು ಕರೆತಂದು ಮದುವೆಯಾಗಬೇಕನ್ನ ವರಿಸಗಿದನೆಂದೆನುತ ನಿಶ್ಚಯಿಸಿ ಹೆಣ್ಣಿನ ಬಗ್ಗೆ ನೀವು ವರ್ಣಿಸಿದ ಕೆಲದಲ್ಲಿ ಏನೋ ನನಗೆ ಬೇಕು ಬೇಕು ಅನ್ನಿಸ್ತಾ ಉಂಟಲ್ಲ ತಮ್ಮಂದಿರ. ಯಾವುದು ಬೇಡ ತಮ್ಮ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣ ಆ ಮನ್ಮಥ ಏನು ಮಾಡಿದವ? ಅವಳಲ್ಲಿದ್ದಂತಹ ಪಂಚ ಚರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಲಲಿ ಬೆಂಡಾದೆ ತಮ್ಮಂದಿರೇ, ಬಲಲಿ ಬೆಂಡಾದೆ. ಏನು ತೀರ್ಮಾನ ಕೈಗೊಂಡ ಆಲೋಚನೆ ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಅವಸರ ಮಾಡಬೇಡಿ. ಆ ವಿಚಾರ ನನಗೆ ಬಿಟ್ಟದ್ದು. ಇದು ನಿಮ್ಮಿಂದ ಆಗುವ ಕೆಲಸವೇ ಅಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡ್ತೇನೆ. ನೀವು ಎಷ್ಟಾದ್ರೂ ಬೇಟೆ ಆಯ್ಸಪಟ್ಟವರು ಬೆವರು ಸುರಿಸ್ತಾ ಉಂಟು. ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದಾಗ ನಿಮ್ಮನ್ನು ಕೇಳಯ್ಯ ಸುಗ್ರೀವ ಕೇಳಿದೆ
ಮಂದಿರದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರು. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿ ಅನ್ನಬೇಕೆನ್ನ ಆಶೆಯನ್ನು ಪಟ್ಟವ ನಾನಿದ್ದೇನೆ ಸುಗ್ರೀವ. ಅದಕ್ಕಾಗಿಯೇ ನೋಡು, ವಯೋವೃದ್ಧನು ಜನಸಂಪನ್ನನಾದ ನೀನು ಈ ಕ್ಷಣವೇ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ಪ್ರಯತ್ನ ಮಾಡ್ತೇನೆ. ತೆರಳು ಕದಂಬಾವನ. ಶುಂಭನಾಟ್ಯೊಳೈದಿ ಶುಂಭನಾಟ್ಯೊಳೈದಿ ಮೆರೆವಾ ಕದಂಬವನವನೇ ಪೊಗುತ ಮೆರೆವಾ ಕದಂಬವನವನೇ ಪೊಗುತ ತೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆಕಂಡು ಸುಗ್ರೀವ ತೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಹಂಬಲಿಸಿದನು ಶಿವ ಶಿವ ಸ್ಮರಣಂಬಿ ಗುರೆಸಿನು ಕುತಲಿ ಸ್ಮರಣಂಬಿ ಗುರೆಸಿನು ಕುತಲಿ ನಮ್ಮಯ ಶುಭ ಕೆಟ್ಟನು ನಮ್ಮಯ ಶುಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಯೇ ತಿಳಿದು ನೋಡಲಿಕ್ಕೆ ಮಾನಿನಿಯೇ ಶುಂಭನಾಟ್ಯೊಳೈದಿ 14 ಲೋಕಗಳಿಗೆ ಒಡೆಯನೆಂದೆನಿಸಿಕೊಂಡಂತಹ ಶುಂಭನಾಜ್ಞೆಯನ್ನು ಪಡೆದು ನೇರವಾಗಿ ಕದಂಬವನದೆಡೆಗೆ ಧಾವಿಸಿ ಬಂದವ. ಅವನೇ ಹೇಳಿದ ಪ್ರಕಾರವಾಗಿ ಕಾಡಿನಲ್ಲಿ ಓರ್ವಳಾಕಿ ತರುಣಿ ಇದ್ದಾಳೆ ನೋಡಿ ಮಾತನಾಡಿ ಸಂಧಾನ ಮುಖೇನವಾಗಿಯೇ ಕರೆದುಕೊಂಡು ಬಾ ಸುಗ್ರೀವ. ಎಲ್ಲಿದ್ದಾಳೆ ಅಂತ ನೋಡಿದ್ರೆ ಏನನ್ನು ನನ್ನ ಕಣ್ಣ ದೃಷ್ಟಿಯಿಂದ ಕಾಣುತ್ತಾ ಇದ್ದೇನೆ. ಅಂಬರ ಪಥದಿಂದಲೇ ಕೆಳಗಿಳಿದ ಚಿನ್ನದ ಉಯ್ಯಾಲೆ, ಆ ಉಯ್ಯಾಲೆಯಲ್ಲಿ ಕುಳಿತು ಕೈಯಲ್ಲಿ ಒಂದು ವೀಣೆಯನ್ನು ಹಿಡಿದು ಇಂಪಾಗಿ ಗಾಯನವನ್ನು ಪಾಡುತ್ತಾ ಇದ್ದಾಳೆ. ಶಿವ 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 ಶಿವ, ಇವಳು ತರುಣಿಯೇ ತನ್ನ ಕಣ್ಣ ಕೊನೆಯ ಮನೆಯ ಅಂಚಿನಿಂದಲೇ ಸಕಲವನ್ನು ತಿಳಿಯಬಲ್ಲಂತಹ ಸಾಮರ್ಥ್ಯವುಳ್ಳವಳು. ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯಾದರೂ ಅಲಗಾಡಬೇಕು ಅಂತಾದರೆ ಇವಳ ಶಕ್ತಿ ಬೇಕು. ಕೇವಲ ಚಂಡಮುಂಡರು ಆಡಿದಂತಹ ಮಾತುಗಳನ್ನು ಕೇಳಿ ಇವಳನ್ನು ನೋಡದೆ ಮನ್ಮಥನ ಶರಹತಿಗೆ ಸಿಲುಕಿ ಕಾಮಾತುರನಾಗಿ ಇವಳನ್ನು ಬಯಸಿ ಶುಂಭ ಕೆಟ್ಟ, ನಮ್ಮನ್ನೆಲ್ಲ ಕೆಡಿಸಿದ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಏನು ಮಾಡೋಣ, ಅವನ ಆಜ್ಞೆಯನ್ನು ಮೀರಿ ನಡೆಯುವುದಕ್ಕೆ ನಾನೆಷ್ಟರವ. ಮಾತನಾಡಿಸಿ ಕರೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತೇನೆ. ಅಮ್ಮ ಮಾತುಗಳನ್ನು ಚಿತ್ತವಿಟ್ಟು ಆಲಿಸಬೇಕಮ್ಮ. ಬಹಳಷ್ಟು ದೂರದಿಂದಲೇ ನಾನು ಬಂದವ. ಅಂದ್ರೆ ಶೋಣಿತಾಪುರ, ಅಲ್ಲಿ ನಮ್ಮ ಒಡೆಯನಾದಂತಹ ಶುಂಭ ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನಮ್ಮ. ನಿನ್ನನ್ನು ನೋಡಿದ್ರೆ ಯಾಕೆ ತಾಯೇ ಹೀಗೆ? ಇದು ಘೋರವಾದಂತಹ ಕಾಡು. ಈ ಕಾಡಿನಲ್ಲಿ ಮೃಗ ಪಕ್ಷಿಗಳು ಅತ್ತಿಂದಿತ್ತ ಓಡಾಡುತ್ತಾ ಇವೆ. ನೀನಾದರೂ ಇಂಪಾಗಿ ಗಾಯನವನ್ನು ಮಾಡುತ್ತಾ ಇದ್ದೀಯ. ಇಂತಹ ಒಳ್ಳೆಯ ಸ್ವರವನ್ನು ಕೇಳಬೇಕಾದವರು ಯಾರು? ನಮ್ಮಂತಹ ಜ್ಞಾನವುಳ್ಳವರು. ಆದರೆ ಶುಂಭನ ಬಗ್ಗೆ ಹೇಳುವಾಗ ಮುಂದೆ ಹೇಳಬೇಕಾಗುತ್ತದಮ್ಮ. ಯಾಕೆ ಅಂತ ಹೇಳಿದ್ರೆ ಇಷ್ಟರವರೆಗೆ ಅವನಿಗೆ ಮದುವೆಯೇ ಆಗಲಿಲ್ಲ. ನೀನಿಲ್ಲಿರುವಂತಹ ವಿಚಾರವನ್ನು ತಿಳಿದು
ಒಂದು ಮನಸ್ಸಾಗಿದೆ, ಈ ಸಲ ಆದ್ರೂ ಮದುವೆ ಆಗಬೇಕು. ಆದ್ರೆ ಒಡೆಯನ ಬಗ್ಗೆ ಮತ್ತು ಹೇಳುವುದಕ್ಕುಂಟು ತಾಯಿ. 3 ಲೋಕದಲ್ಲಿಯೂ ಅವನಂತಹ ವೀರರು ಈ ಪ್ರಪಂಚದಲ್ಲಿಯೇ ಇಲ್ಲ. ಅವನನ್ನು ಎದುರಿಸುವಂತಹ ವ್ಯಕ್ತಿಗಳು ಇನ್ನೂ ಹುಟ್ಟಿ ಬರಲಿಲ್ಲಮ್ಮ. ಆದ್ದರಿಂದ ತಾಯಿ, ನಿನ್ನನ್ನು ಶೋಣಿತಾಪುರದವರೆಗೆ ನಾನು ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬಂದವ. ಅಮ್ಮ, ನಡೆದುಕೊಂಡು ಬರುವುದಲ್ಲ, ಇದು ಚಿನ್ನದ ಅಂಗಣವೇ ಇಲ್ಲಿಯವರೆಗೆ ಬಂದಿದೆ. ನೀನು ಇದರಲ್ಲಿ ಕುಳಿತರೆ ಹೆಗಲು ಕೊಟ್ಟು ನಾನು ಕರೆದುಕೊಂಡು ಹೋಗುತ್ತೇನೆ. ತದನಂತರದಲ್ಲಿ ನಮ್ಮ ಒಡೆಯನನ್ನು ದೇವ ಅಂತ ನಾವು ಕರೆಯುವುದು. ಈ ದೇವಿಯನ್ನು ಕರೆದುಕೊಂಡು ಹೋಗುವಂತಹ ಸೌಭಾಗ್ಯ ನನಗೆ. ಸರ್ವರ ಸಮ್ಮುಖದಲ್ಲಿ ದೇವನಿಗೂ ದೇವಿಗೂ ಒಂದು ಮದುವೆಯ ಚಂದ. ಈತ ನಡೆದರೆ ಎನ್ನ ವಾಚಯ, ಈತ ನಡೆದರೆ ಎನ್ನ ವಾಚಯ ಶುಭಾಗೆ ಬೇಡುವ ನಿಲ್ಲೆಂದರು ಸುಗ್ರೀವನಾಡಿದ ಮಾತನ್ನ ಆಲಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆಯಿದ್ದಗೆ ನಗೆಯಾಗಿ ಹೋಯಿತಲ್ಲ. ಧರೆಯಲ್ಲಿ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಡೆದನೆಂದಾದರೆ ಆ ಧೂರ್ತ ಶುಂಭನಿನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನ ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸವನ್ನು ಬೀರಿ ಈ ತರುಣಿ ಎಬ್ಬಿಸುತ್ತೇನೆ ನೋಡುವ. ಏನು ನಡೆದು ಹೋಯಿತು? ದೇವಿಯಲ್ಲಿ ಮಾತನಾಡುತ್ತಾ ಇದ್ದ ಹಾಗೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಮತ್ತೆ ಎದ್ದು ಕುಳಿತಿದ್ದೇನೆ. ನಿಗ್ರಹ ಅನುಗ್ರಹಕ್ಕೆ ಶಕ್ತಳು ಇವಳು, ಅವನೂ ಅಲ್ಲ ಅವಳೂ ಅಲ್ಲ. ಹಾಗಿದ್ರೆ ನಾನು ತಪ್ಪು ಮಾಡಿದ್ದೇನೆ. ಸರಿ, ಕ್ಷಮೆ ಕೇಳಬೇಕು. ಅಮ್ಮ, ಸುಗ್ರೀವ, ನಗಾಡಬೇಡಮ್ಮ. ಹೆದರಿಕೊಂಡೆಯಾ ನೀ? ಅಲ್ಲ, ಇನ್ನೊಮ್ಮೆ ನಗಾಡಿದ್ರೆ ನಾನು ಖಂಡಿತ ಸಾಯ್ತೇನೆ. ಭಯ ಪಡಬೇಡ. ಆದ್ರೆ ಏನಪ್ಪ? ಅವನಿಗೊಂದು ಉತ್ತರ ಕೊಡ್ಬೇಕಲ್ಲ. ಸುಗ್ರೀವ, ಸಂದರ್ಭದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಆವಾಗಲೇ ತೀರ್ಮಾನಕ್ಕೆ ಬಂದೆ, ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರ ಕರುಳಿಗೆ ಸುಮದ ಮಾಲೆಯನ್ನು ಹಾಕಿ ಬರೆಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೆ ತರಗಿಳಿದು ಬಂದರು, ಧುರಕ್ಕೆ ಅಂಜೋಳು ನಾನಲ್ಲ. ಹೋಗಿ ಹೇಳು. ಈ ಮಾತನ್ನು ಸ್ಪಷ್ಟವಾಗಿ ಶುಂಭನಲ್ಲಿ ತಿಳಿಯಪಡಿಸ್ತೇನಮ್ಮ. ವಿಶ್ವಾಸ ಉಂಟು. ಕೊನೆಯದಾಗಿ ಒಂದು ಬೇಡಿಕೆ. ಏನಪ್ಪ? ಶುಂಭನ ಜೊತೆಯಲ್ಲೇ ಇಷ್ಟರವರೆಗೆ ಇದ್ದಮ್ಮ, ಇಷ್ಟು ವರ್ಷ ಏನು ಒಳ್ಳೆಯದನ್ನು ಮಾಡಲಿಲ್ಲ. ದುಷ್ಟರ ಸಹವಾಸ ಮಗನೇ, ಅದನ್ನು ಬಿಡಬೇಕಮ್ಮ ನಾನು. ಖಂಡಿತ ದೇವಿ ಭಜನೆ. ಹೌದಲ್ಲ, ದೇವಿ ಭಜನೆ ಮಾಡಬೇಕು. ಬರುವಾಗ ಶುಂಭನ ದೂತ, ಹೋಗುವಾಗ ದೇವಿ ದಾಸ.
ನಮ್ಮೊಡೆದ ಅತ್ತ ಶುಭಾಕ್ಯ ನಿನ್ನನ್ನು ಬೆಳೆಸಿದರಂತೆ ಸಂತಾನಕ್ಕೆ ಬೇಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟರೆ ಸಂತಾನವನ್ನ ನಿನ್ನ ಬಿಟ್ಟು ಸಾಮಾನ್ಯವಾಗಿ ಭಾವಿಸಬೇಡ. ದುರದಿನ ದೂರದರ್ಶನ ಆಡಿದ್ದೇನೆ. ಸಿದ್ಧವಾಗಿ 16,000 ಸೇರೆ ಯಾರು ಬಂದಿರ್ತವ
ಕಾಳಿಕಾಂಬಿಕೆ ಜಯ ಜಗನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸನು ತಲಾ ನಿರ್ಜನರು ನುತಿಸಿದರು ಗಂಡ ಮುಂಡಾತಗಿಯೇ ಶಾಂತಳ ಗಮ್ಮತಾಯೇ ಶಾಂತಳ ಮಹಾಕಾಳಿಯಾಗಮ್ಮ ಚಂಡಿಕೆಯಾಗಿ ಭೂಮಿಯ ಮೇಲೆ ಚೆಂಡಾಡಿದರಂತೆ. ಶಿವ ಶಿವ, ನಮ್ಮ ತತ್ವವೆಲ್ಲ ಅಳಿವಾಗಿ ಹೋಯ್ತಲ್ಲ, ಏನು ಮಾಡೋದು? ಸರಿ ಸರಿ, ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯುಧ ಸಿದ್ಧವಾಗಿದೆ. ಇದೇನು ವಿಪರೀತ? ಅಂಬರವೇ ಕುಸಿಯಿತು, ಕುಂಬಿನಿಯೇ ಇಬ್ಬಾಗವಾಯಿತು, ಸರಿ ನವ ಕಂಡ ಪೃಥ್ವಿಗಳು ಸಿಡಿದು ಹೋಯಿತು ಎಂಬ ಸಿಡಿಲಪ್ಪದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಪ್ರಳಯ ಕಾಲ ತರುತ್ತಂತೆ. ಕಣ್ಣಲ್ಲಿ ಕೆಂಗಿಡಿ, ಸಿದ್ಧವಾದ ರಥ, ಬದ್ಧವಾದ ಸೇನೆ. ಎಲ್ಲಿಗೆ?
ಮೊದಲನೇ ಹಳಕರೆ ಕಳುಹಿದವನು ಭಟ್ಟನಿಯ ಪುರದಲ್ಲಿ. ಜಾಣಿತಾಪುರದಲ್ಲಿ ನಡೆದಂತ ಕೋಲಾಹಲವನ್ನು ನೀನೇನು ತಿಳಿಯದೆ ಹೋದ್ಯಾ? ಕರ್ಣಾಕರ್ಣಿಕೆಯಾಗಿ ತಿಳಿದಿದ್ದೇನೆ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವರದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲ ತಗುವಂತಹ ದೃಶ್ಯವನ್ನು ಕಂಡರು. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆ ಆಗಬೇಕು, ನನ್ನ ಜೀವನ ಸಂಗಾತಿ ಅನ್ನಬೇಕೆಂದು ಆಸೆಯನ್ನು ಪಟ್ಟವ ನಾನಿದ್ದೇನೆ. ನಿನ್ನ ಬಗೆಯಲ್ಲಿ ಮೂಡಿದ ಬಯಕೆ ಏನು ಮಾಡಿದೆ? ಅದಕ್ಕಾಗಿಯೇ ನೋಡು, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿ ಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ಸಂಧಾನ ವಿಫಲವಾಗಿ ಹೋಯ್ತು. ಸಂಗಮವೇ ಸರಿ ಎಂದು ಪಣವನ್ನೇರಿಸಿ ನೀನೇನು ಮಾಡಿದೆ? ಆ ಬಳಿಕ ಧೂಮ್ರಾಕ್ಷರನ್ನು ಕಲಿಸಿಕೊಳ್ಳಿ. ಯಾಕೆ? ನೆನೆತರುವುದಕ್ಕಾಗಿ ಎಳೆದು ತಂದನೆ ಧೂಮ್ರಾಕ್ಷ. ಕಲಿಸಿಕೊಟ್ಟಂತಹ ಧೂಮ್ರಾಕ್ಷರನ್ನು ಓಂಕಾರ ದೃಷ್ಟಿಯಿಂದ ಸ್ವಚ್ಛಗೊಳಿಸಿಕೊಟ್ಟು ಧೂಮ್ರಾಕ್ಷರನ್ನು ಸುಟ್ಟೂರಿದ್ದಾರೆ. ಅಲ್ಲಿಗೆ ನಿನ್ನ ಪ್ರಯತ್ನ ಅರ್ಥದಲ್ಲಿ ನಿಂತು ಹೋಯ್ತಲ್ಲ ಮುಂದುವರಿತಾ? ತಮ್ಮಂದಿರಾದ ಗಟ್ಟುಗಲಿಯಾದ ಚಂಡಮುಂಡರನ್ನು ಕಲಿಸಿಕೊಟ್ಟಿದೆ. ಏನಾದರೂ ಸಾಧಿಸಿದರೆ ಪ್ರಭು? ಚಂಡಮುಂಡರನ್ನು ಖಂಡಿಕೆಯಾಗಿ ಚಂಡಮುಂಡರು ಹೊಡೆದು ಹೋದರೆ ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದರೂ ಮುಂದೇನು? ಅದಕ್ಕಾಗಿ ಆಕೆಯನ್ನು ಕರೆತರುವುದಕ್ಕಾಗಿ ಒಂದಾಡು ಮಾತಿಗೆ ಅವಕಾಶ ಉಂಟು. ಕೇಳೆಂದ ಮಾತ ಕೇಳೆಂದ ಮಾತ ತನುಜೇಶನೆಂದು ಕೊಂಡಾಡುತ್ತಾನೆ. ಲೋಕದಲ್ಲಿ ತನ್ನದೇ ಆದಂತಹ ಸ್ಥಾನಮಾನವನ್ನು ಹೊಂದಿಕೊಂಡವ ನೀನು. ದಾನವ ಕುಲದಲ್ಲಿ ನಿನಗಿಂತಲೂ ಪೂರ್ವದಲ್ಲಿ ಅದೆಷ್ಟಾ ಮಂದಿ ಹುಟ್ಟಿ ಬಾಳಿ ಬೆಳಗಿದ್ರು ತನುಜೇಶನಂತ ಅನ್ವರ್ಥನಾಮ ನಿನಗೆ ಮಾತ್ರ ಸಲ್ಲಲ್ಪಟ್ಟಿದೆ. ನಿನ್ನಂತ ವ್ಯಕ್ತಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದಕ್ಕೂ ಸಾಧ್ಯವಿಲ್ಲ. ನಭೂತ ನ ಭವಿಷ್ಯತ್ ಎಂಬ ಹಾಗೆ ಒಂದು ಕಾಲದಲ್ಲಿ ದಾನವ ಕುಲಕ್ಕೆ ನೆಲೆಯೇ ಇಲ್ಲ ಎಂಬಂತ ಸಂದರ್ಭದಲ್ಲಿ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಇಳೆ ಬೆಳಕನ್ನು ಕಂಡಂತಹ ಚಂಡ ವಿಕ್ರಮ ನೀನು. ನಿಜ. ಹುಟ್ಟಿನಿಂದಲೇ ಧೈರ್ಯ ಸಾಹಸ ಸಾಲದಕ್ಕೆ ಬ್ರಹ್ಮನಿಂದ ಅಭೇದ್ಯವಾದಂತಹ ವರಬಲ ಪಡೆದಂತಹ ನೀನು ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ಆ ವರಬಲವನ್ನು ಉಪಯೋಗ ಮಾಡಲಿಲ್ಲ. ದಾನವರಿಗೆ ಏಳಿಗೆಯಾಗಿ ನೀನು ತ್ಯಾಗ ಮಾಡಿದಂತಹ ತ್ಯಾಗಮಯಿ. ದಾನವರಿಗೆ ಭದ್ರವಾದಂತಹ ನೆಲೆಯನ್ನು ಒದಗಿಸಿಕೊಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವ ನೀನು. ನೀನು ಏರಿದಂತಹ ಎತ್ತರವೆಷ್ಟು, ಬೀದಂತಹ ಪ್ರಭಾವೇನು, ಮಾಡಿದಂತಹ ಸಾಧನೆ ಏನು. ಇಂದ್ರಾದಿ ದೇವತೆಗಳನ್ನು ದೆಸೆಗಳಿಸಿ ದೇವತೆಗಳ ಚಿತ್ತದಲ್ಲಿ ಭಯದ ಬೀಜವನ್ನು ಬಿತ್ತಿದವ. ಮೂರು ಮೂರ್ತಿಗಳು ಕೂಡ ನಿನ್ನ ಪರಾಕ್ರಮವನ್ನು ಕಂಡು ಕಂಗೆಟ್ಟು ಹೋಗಿದ್ದಾರೆ. ಪ್ರಭಾ, ಸಾಧನ ಪ್ರಪಂಚದಲ್ಲಿ
ನಿನ್ನದೇ ಆದಂತಹ ಕೀರ್ತಿಯನ್ನು ಪಡೆದವ ನೀನು. ಈ ಕಾಲಕ್ಕಾಗುವಾಗ ಚಂಡಮುಂಡರ ಮಾತನ್ನು ಕೇಳಿದಂತ ನೀನು ಕಂಡರಿಯದ ಚೆಲುವೆಗಾಗಿ ಹಂಬಲಿಸಿದ. ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ನೀನು ವಿಚಾರ ಅಗತ್ಯವಿಲ್ಲ. ಲೋಕದಲ್ಲಿ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರಳಾದ್ರೆ ಅದು ಪ್ರಕೃತಿ ಸಹಜವಂತ. ಗೊತ್ತುಂಟಲ್ಲ ನಿನಗೆ ಅದು. ನೀನೇನು ಆಕೆಯನ್ನು ನೋಡಿಲ್ಲ, ಆಕೆಯಲ್ಲಿ ಮಾತಾಡಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ಅಳಿತಂದ್ರೆ ಕಾಲಸ್ಯ ಕುಟಿಲಾಗತಿ ಎನ್ನದ ವಿಧಿ ಇಲ್ಲ. ಲೋಕವನ್ನೇ ನುಡಿಸಂತ ನೀನು ಮನಸ್ಸಿ ಜನ ಶರಕ್ಕೆ ಮನಸೋತೆಯ ಹೋಗಿ ಹೋಗಿ ವರವಣತೆಯನ್ನು ಬಯಸಿಬಿಟ್ಟೆಲ್ಲ ಪ್ರಭು. ನಿನ್ನಂತವನಿಗೆ ಭೂಷಣವೇ. ನೀನೀಗ ಆಕೆ ಬಗ್ಗೆ ಹೇಳುದ? ಹೌದು ಪ್ರಭು. ನೀನು ಆಕೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳೊಬ್ಬಳು ಬರೇ ತರುಣಿ ಎಲ್ಲಾದರೆ ತರುಣಿ ಕದಂಬಾವನದಲ್ಲಿ ಚಂಡಮುಂಡರು ಕಂಡದ್ದು ತರುಣಿಯನ್ನು ಅಲ್ಲದ್ರಿ. ಮತ್ತೆ ತರುಣಿಯಂತೆ ನೆರಿಗೋಚರಿಸ್ತಾಳೆ ಮಾತ್ರ. ಮರಳಿನ ಮೇಲೆ ಮರದ ನೆರಳನ್ನು ಬಿದ್ದಾಗ ದೂರದಲ್ಲಿರುವಂತಹ ಪ್ರಾಣಿಗಳಿಗೆಲ್ಲ ಅದು ನೀರಿನಂತೆ ಭಾಸವಾಗ್ತದೆ. ಹಾಗೆಂದು ಕುಡಿಯಲು ಹೋದರೆ ಅಲ್ಲಿ ನೀರಿರುವುದಿಲ್ಲ, ಕೇವಲ ಮರೀಚಿಕೆ ಮಾತ್ರ. ಆಕೆ ಹೆಣ್ಣೆಂಬುದೇ ಮರೀಚಿಕೆ ಆಗಿದ್ದಾಳೆ, ಆಕೆ ಮಾಯೆಯಾಗಿದ್ದಾಳೆ. ಲೋಕದಲ್ಲಿ ಹೆಣ್ಣನ್ನು ಮಾಯೆ ಎಂದು ಜ್ಞಾನಿಗಳು ಗುರುತಿಸಿದ್ದಾರೆ. ಆ ಮಾಯೆ ಈಗ ಹೆಣ್ಣಾಗಿದ್ದಾಳೆ. ಅವಳೇನು ಸಾಮಾನ್ಯ ಹೆಣ್ಣಲ್ಲ, ಆಕೆ ಆದಿಮಾಯೆ ಆಗಿದ್ದಾಳೆ. ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತಹ ಮಹಾಮಾತೆ ಆಗಿದ್ದಾಳೆ. ಅಕಾರ ಉಕಾರ ಮಕಾರ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಬ್ರಹ್ಮಾಂಡದ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬಂತಹ ಮಹಾಶಕ್ತಿ ಆಗಿದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆರಿಸಿದಂತಹ ಆಕೆ ಧರ್ಮಜಾರಣ್ಯಕ್ಕೆ ದಾವಾಗ್ನಿಯಾಗಿ ನಮ್ಮನ್ನೆಲ್ಲ ಕುತ್ತಿಕೊಳ್ಳುತ್ತಾ ಇದ್ದಾಳೆ. ಪ್ರಭಾ, ಸಾಮಾನ್ಯ ಹೆಣ್ಣಾಗ್ತಿದ್ರೆ ಭಯಕ್ಕೆ ಹುಟ್ಟೆನಿಸುವಂತಹ ಭಯಂಕರವಂತಹ ಕದಮೋಣದಕ್ಕೆ ನಮ್ಮಂತಹ 8ನೇ ಭಟರು ಕೂಡ ಏಕಾಂಗಿಯಾಗಿ ಹೋಗುವುದಕ್ಕೆ ಹಿಂಜರಿತಾರೆ. ಅಂತಾದ್ರಲ್ಲಿ ಸಾಮಾನ್ಯ ಹೆಣ್ಣೊಬ್ಬಳು ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಗಾನ ಪಾಡುವುದಕ್ಕೆ ಸಾಧ್ಯವಿತ್ತೆ? ವಯೋವೃತ್ತನು ಜ್ಞಾನವೃದ್ಧಂತಹ ಸುಗ್ರೀವ ನಿನ್ನ ಗುಣಗಾನವನ್ನು ಆಕೆಯ ಸಮ್ಮುಖದಲ್ಲಿ ಮಾಡುವಾಗ ಅವಳಿಗೆ ನಗು ಬಂದು ಹೋಯ್ತಂತೆ. ಆ ನಗುವೆ ನಿನ್ನ ಅಮಾತ್ಯನಿಗೆ ದಗೆಯಾಗಿ ಪರಿಣಾಮ ಬೀರಿದರಿಂದಾಗಿ ಅಲ್ಲಿಯೇ ಮೃತಪಟ್ಟನಂತೆ. ತನ್ನ ಸಂದೇಶವನ್ನು ಸುಮ್ಮನಿಗೆ ತಿಳಿಸುವವರು ಮತ್ತೊಬ್ಬರಿಲ್ಲ ಎಂದು ತಿಳಿದಂತ ಆಕೆ ಮರಳಿ ಪ್ರಾಣವನ್ನು ಅನುಗ್ರಹಿಸಿದನಂತೆ. ಇದರ ಅರ್ಥ ಏನು? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆ. ಇನ್ನು ಅಲ್ಪನೇ ದುರ್ವಚನು ತನ್ನ ಕಡೆಗಂಡ ನೋಟದಿಂದ ಆ ಸಂಕುಲವನ್ನೇ ಸುಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅಂತಹ ಧೂಮ್ರಾಕ್ಷಿಯನ್ನು ಕೇವಲ ಹುಂಕಾರ ಮಾತ್ರದಿಂದ ಸುಟ್ಟು ಸುಡುಕಾರಿ ಮಾಡಿದ ಅರ್ಥವೇನು? ಅಗ್ನಿ ತತ್ವದ ಅಧಿದೇವತೆ ಎಂಬುದನ್ನು ಪ್ರಪಂಚ ಮುಖಕ್ಕೆ ಪ್ರಕಟಿಸುತ್ತಾರೆ. ಇನ್ನು ಚಂಡಮುಂಡರು ನಿನ್ನ ಮುಖದ 2 ಕಣ್ಣುಗಳಂತೆ ದೇಹದ 2 ತೋಳುಗಳಂತೆ ಇದ್ದವರು. ನಭೋಮಂಡಲ ನಿಂತು ಭೂಮಂಡಲವನ್ನೇ ಅಲ್ಲಾಲ ಕಲ್ಲಾಲ ಮಾಡುವಂತಹ ಯೋಗ್ಯತಾವಂತರು. ಯೋಗಾದಿಗಳಿಂದ ಕಾಯಕಲ್ಪ ಮಾಡಿದ್ದಾರೆ.
ಬ್ರಹ್ಮನಿಂದ ಅಜೇಯವಾದ ಅಭೇದ್ಯವಾದಂತಹ ಹೊರಬಲ ಉಂಟು. ಎಲ್ಲಿಯವರೆಗೆ ಕಾಯನವಾಚ ಮನಸ್ಸ ತ್ರಿಕರಣಪೂರ್ವಕವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲಿಸಿಕೊಂಡು ಬರ್ತಾನೋ ಅಲ್ಲಿಯವರೆಗೆ ಮರಣದ ಭೀತಿಯೇ ಇಲ್ಲ. ಅಂತ ಚಂಡಮುಂಡರನ್ನು ಬದ್ಧಕಾಳಿಯಾಗಿ ಬಂದು ಅವರ ರುಂಡಮುಂಡವನ್ನು ಕಡಿಯುವುದರಿಂದ ಅರ್ಥವೇನು? ಏನು ಬ್ರಹ್ಮನವರ ಸುಳ್ಳಾಯ್ತೆ. ಚಂಡಮುಂಡರೇನು ಸಂಸಾರಿಯಾದ್ರೆ ಆದರೂ ಸತ್ತಲ್ಲ. ಅವಳ ರೂಪವನ್ನು ಕಂಡು ಮನಸೋತ ದೆಸೆಯಿಂದಾಗಿ ಮಾನಸಿಕವಾದಂತಹ ವ್ಯಭಿಚಾರಕ್ಕೆ ಒಳಗಾದರು. ನೈಷ್ಠಿಕವಾದಂತಹ ಬ್ರಹ್ಮಚರ್ಯ ಕೆಟ್ಟು ಹೋಯಿತು, ಅವರು ಸತ್ತು ಹೋದರು. ಇಷ್ಟೆಲ್ಲ ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ನಡೆದರೂ ಕೂಡ ಇನ್ನೂ ಆಕೆಯನ್ನು ಗೆದ್ದೇ ಬರಿಸ್ತೇನೆ ಎಂದು ಮುಂದುವರಿತಾ ಇದ್ರೆ ಕಲ್ಲಿನ ದೋಣಿಯಲ್ಲಿ ಕುಳಿತು ಹೊಳೆಯನ್ನು ದಾಟುವಂತಹ ಯೋಚನೆ ಮಾಡಬೇಡ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನ್ನ ಮನಸ್ಸಿಗೆ ಆವರಿಸಂತಹ ಭ್ರಮೆಯನ್ನು ಮೂರು ಲೋಕದ ಒಡತಿಯಂತಹ ಪರಮಾಸತ್ಯವನ್ನು ತಿಳಿದು ಕಾಲಿಗೆ ಇನ್ನೊಮ್ಮೆ ತೊಟ್ಟಿ ಬಿಚ್ಚಿದ್ರೆ ನಿನ್ನ ನಾಲಿಗೆ ಕೊಯ್ದು ಬಿಡ್ತಾರೆ. ಅಧಿಕ ಪ್ರಸಂಗಿ ಇಟ್ಟರವರೆಗೆ ನಿನಗೆ ಸಭೆಯಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟದೆ ನಾನು ಹೆಚ್ಚಿಗೆ. ನನ್ನ ಭಾಗ್ಯ ಅದು. ಯಾಕೆ ಹೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಲಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೀನಿ. ಬಾಂಧವ್ಯದ ಸೆಳೆ ಈಗಲೂ ಜೀವಂತವಾಗಿ. ಏನು ಸಲುಗೆಯ? ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ. ನೀನು ನಿನ್ನ ಅಷ್ಟಮಂತ್ರಗಳಲ್ಲಿ ನಾನು ಒಬ್ಬ. ಏನು ನಿನ್ನ ನೀತಿ ಮಾತಾಡೋದಕ್ಕೆ ಅಗತ್ಯವಿಲ್ಲ. ಆ ಕಾಡಿನಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೋಗ್ತಾ ಇದೆಯಲ್ಲ. ಯಥಾರ್ಥ ಸ್ಥಿತಿ ಹೇಳಿದ್ದೆ. ಏನು ಆಕೆ ಬಗ್ಗೆ ನಾನು ತಿಳಿದಂತೆ ವರ್ತಿಸಿಕೊಂಡೆ? ಎಲ್ಲ ವಿಚಾರವನ್ನು ತಿಳಿದುಕೊಂಡವ ನಾನು. ಸರಿ, ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಬೇಡ ಬಿಡು. ಯಾಕೆ? ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವನು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ಇನ್ನ ಕೊನೆ ನಿರ್ಧಾರ. ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವ ನಾನು. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಟ್ಟು ಕತೆಗಳನ್ನು ಕೇಳಿದ ಕ್ಷಣದಲ್ಲಿ ಏನು ಮೂರು ಲೋಕಾಧೀಶನಾಗಿರುತ್ತ ಶುಂಭ ಹೆದ್ದಾರೆ ಸುಮ್ಮನೆ ಬಯಸಿಕೊಂಡೆಯ? ಚಂಡಮುಂಡರು ಸತ್ತದ್ದು ಕಟ್ಟುಕತೆ. ಅಲ್ಲಿ ಸತ್ತವರ ಬಗ್ಗೆ ನಾನು ಯಾವತ್ತು ಆಲೋಚನೆ ಮಾಡೋದು ರಕ್ತ ಬೀಜ. ಈಗ ನೋಡಿದ್ದೆಂದರೆ ನೀನೊಬ್ಬ ರಣಹೇಡಿ ಎಂಬುದರಲ್ಲಿ ಸಂದೇಹವಿಲ್ಲ. ನನ್ನ ಯೋಗ್ಯತೆ ನೀನು ಏನೆಂದು ತಿಳಿದುಕೊಂಡಿದ್ದಿ? ಕೇವಲ ಹಸಿ ಮಾಂಸ ಹುಲಿ ಎಂಡವನ್ನು ಕುಡಿಯುವಂತ ಕಾಟೂರ. ಬಾಯಿಸಿಕೊಂಡೆಯ ದೇವತೆಗಳ ಪಂಚೆಯಲ್ಲಿ ಕುಳಿತು ಹವಿಸ್ಸನ್ನು ಸ್ವೀಕರಿಸುವಂತ ಯೋಗ್ಯತೆ ನನಗುಂಟು. ಶುಂಭ. ಈಗ ನೋಡಿದ್ರೆ ನೀನು ನಮ್ಮ ವಂಶದಲ್ಲಿ ಹುಟ್ಟಿದ್ದೇ ಬರೇ ವ್ಯಕ್ತವಾಗಿ ಹೋಯ್ತು. ಅದು ಹೇಗಾಯ್ತು ಗೊತ್ತುಂಟಾ? ಸಿಂಹಗಳ ಜೊತೆಯಲ್ಲಿ ಜಂಬು ಹುಟ್ಟಿದಂತಾಯ್ತು. ನಿನ್ನ ಮಾತಿನ ಅರ್ಥ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಈ ಮೊದಲು ಕಳಿಸಿಕೊಟ್ಟಂತಹ ವೀರರು ಎಲ್ಲರೂ ಅಲಿದು ಹೋಗಿದ್ದಾರೆ. ಅವರಾಗೆ ಸಾಯುತ್ತೇನೆ ಅಂತ ಭಯ ಅಲ್ವೇ ನಿನಗೆ? ನನ್ನ ಮುಖದಲ್ಲಿ ನಿನಗೆ ಭಯ ಕಾಣ್ತದೆ. ಮತ್ತೆ ಅದಕ್ಕಾಗಿಯೇ ನಿನ್ನಲ್ಲಿ ಹೇಳು, ಅಂತ ಭಯ ನಿನ್ನಲ್ಲಿ ಉಂಟೆಂತಾದ್ರೆ ನೀನೊಂದು ಕೆಲಸ ಮಾಡು. ಏನು? ಕೈಗೆ ಬಲೆಯನ್ನು ತೋಡು, ಸೀರೆಯನ್ನು ನೋಡು, ಒಳಗಿದ್ದು ಬಂಟು ಮಾತಾಡುವ ಚಂಡಮುಂಡರು ನಿಮಗೆ ಗಂಡುಗಲಿ. ಚಂಡಮುಂಡರು ನಿನ್ನಾಗೆ ಸಂಡರಲ್ಲ, ಗಂಡುಗಲಿಗಳು ಗೊತ್ತುಂಟ. ತಲೆ ಹಿಡಿಕೋರು ಗಂಡುಗಲಿ. ಇನ್ನಿತರ ನಿನ್ನ ಮನವು ಅನುಮಾನ ಯಾಕೆ? ಹೋಗು.
ಧರಿಸಿ ಶಸ್ತ್ರಾಸ್ತ್ರಗಳ ಬಂದವ ಬೆರೆಯುತ್ತಿರುವ ಕದಂಬವನದಲ್ಲಿ ನೋಡಿ ದೇವಿಯನು ತನ್ನೊಳಗೆ ಇವಳನು ಬಯಸಿ ಇನಿತಾಯ್ತೆ ಆಡಿದನು ತನ್ನೊಳಗೆ ಇವಳನು ಬಯಸಿ ಇನಿತಾಯ್ತೆ ಜಯ 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 ರೋಮಾಂಚನವಾಗುತ್ತಾ ಇದೆ. ಅಯಾಮಯವಾದಂತಹ ಸ್ಥಿತಿ. ಶಿವನೇ, ನಿಂತ ನೆಲವೇ ಕುಗ್ಗಿ ಹೋಯ್ತು ಎಂಬ ಹಾಗೆ ಭಾಸವಾಗುತ್ತಾ ಉಂಟು. ಸಾವರಿಸಿ ನೋಡಿದರೆ ನಿಂತ ನೆಲ ಕುಗ್ಗಿದ್ದಲ್ಲ, ರಕ್ತ ಬೀಜನ ಅಂತಃಸತ್ವವೇ ಕುಸಿಯುತ್ತಾ ಉಂಟಲ್ಲ. ನೆರಹಿ ಕೋಟಿ ದೈತ್ಯರ ಮಣಿರಥವನ್ನು ಏರಿಕೊಂಡು ತ್ವರಿತ ಗತಿಯಿಂದ ಕದಂಬಾವಳಿಗೆ ಬಂದರೆ ಶಿವ ಶಿವ ಏನನ್ನು ಕಾಣುತ್ತಾ ಇದ್ದೇನೆ. ಭಾನುಮಂಡಲವೇ ಕುಸಿದು ಬಿದ್ದೋ ಎಂಬ ಹಾಗೆ ಪ್ರಖರವಾದಂತಹ ಕಿರಣಗಳಿಂದ ಬೆಳಗುತ್ತಾ ಇದೆ ಕದಂಬಾವನ. ಅಪ್ಪ, ಬೆಳಕೆಂಬುದು ಸತ್ಯದ ಸಂಕೇತ. ಅಂದ್ರೆ ಇಲ್ಲಿಗೆ ಬಂದವರಿಗೆಲ್ಲ ಸತ್ಯದರ್ಶನವಾಗಲಿದೆ ಎಂಬುದನ್ನು ಸೂಚಿಸ್ತಾ ಉಂಟು. ಕೇವಲ ಬೆಳಕು ಮಾತ್ರವಲ್ಲ, ಓಂಕಾರ ಎಂಬಂತಹ ನಿನಾದ. ಈ ಪ್ರಪಂಚವೇ ಓಂಕಾರಮಯವಾಗಿದೆ ಎಂದೆಲ್ಲ ಒಪ್ಪಿಕೊಂಡವರು ನಾವು. ಹರಿಯುವ ನೀರಿಗೆ ಕಿವಿಗೊಟ್ಟುವ ಓಂಕಾರ, ಬೀಸುವ ಗಾಳಿಗೆ ಕಿವಿಗೊಟ್ಟುವ ಓಂಕಾರ, ಸುರಿಯುವ ಮಳೆಗೆ ಕಿವಿಗೊಟ್ಟುವ ಓಂಕಾರ, ದಗದಗನೆ ಉರಿಯುತ್ತಿರುವಂತಹ ಬೆಂಕಿಗೆ ಕಿವಿಗೊಟ್ಟು ನಮಗೆ ಸಿಗುವುದು ಓಂಕಾರ. ನಮ್ಮ ಹೃದಯ ನಾಡಿಗೆ ಕಿವಿಗೊಟ್ಟು ನಮಗೆ ಸಿಗುವುದು ಓಂಕಾರ. ಹಾಗಾದ್ರೆ ಇದರ ಅರ್ಥವೇನು? ಓಂಕಾರ ಎನ್ನುವುದು ಜ್ಞಾನಗಮ್ಯವಾದದ್ದು. ಅದನ್ನೇ ಸುಪ್ರಕಾಶ ಎಂದು ಜ್ಞಾನಿಗಳು ಕೊಂಡಾಡಿದ್ದಾರೆ. ಆ ಸುಪ್ರಕಾಶದ ದಿಶೆಯಿಂದಾಗಿ ಇಂದೀಗ ಕದಂಬಾವನ ಬೆಳಗುತ್ತಾ ಇದೆ. ಅಂದ್ರೆ ಅರ್ಥ ಏನು? ಪ್ರಪಂಚದ 24 ತತ್ವಗಳಿಗೂ ಅಧಿದೇವತೆಯಾದಂತಹ ಓಂಕಾರ ಸ್ವರೂಪೆಯ ಸನ್ನಿಧಾನ ಇಲ್ಲಿರುವುದರಿಂದ ಪರಿಸರದಲ್ಲಿ ವಿಪರ್ಯಾಸವಾಗಿದೆ. ಏನೇ ಆಗಲಿ ತಪೋವನದಂತೆ ಕಂಗೊಳಿಸುವಂತಹ ಈ ಕ್ಷೇತ್ರ ಬೆಳಕಾಗಿ ಕಾಣಬೇಕಾದ್ರೆ ಅದರ ಮೂಲ ಸ್ವರೂಪ ಇಲ್ಲಿ, ಅದನ್ನು ಕಂಡುಹಿಡಿಯಬೇಕು. ಅದಕ್ಕಾಗಿ
ಪಥವನ್ನು ಉತ್ತರಿಸಿ ಉತ್ತರಿಸಿ ಮುಂದೆ ಬಂದಾಗ ದಿವ್ಯವಾದಂತಹ ಪ್ರಭೆಯೆಂದು ಕಣ್ಣಿಗೆ ಬಡಿದಂತ ಅನುಭವ. ಅರೆ ಕ್ಷಣ ನಾನು ಕುರುಡನಾಗಿ ಹೋದೆನು ಎಂಬಂತ ಭ್ರಮೆಗೆ ನಾನು ಸಿಲುಕಿ ಹೋದೆ. ನಾನು ಆರ್ಜಿಸಿದ ಪುಣ್ಯ ವಿಶೇಷವು ಎಂಬಂತೆ ಪ್ರಯತ್ನಪೂರ್ವಕವಾಗಿ ಕಂತೆರೆದು ನೋಡಿದರೆ ಶಿವ 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 ಶಿವ, ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ಬೆಳಗುತ್ತಾ ಉಂಟು. ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ಉಯ್ಯಾಲೆಗೆ ಚತುರ್ವೇದ ಎಂಬಂತಹ ಸಂಕೋಲೆಯನ್ನು ಬಿಗಿದು ಅಂಬರದಿಂದ ಕುಂಬಿಡಿಗೂ ಕುಂಬಿಡಿಯಿಂದ ಅಂಬರಕ್ಕೂ ಆರೋಹಣ ವರ್ಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾಳೆ. ಯಾಕೆ ಈ ರೀತಿಯಾಗಿ ತೂಗುತ್ತಾಳೆಂಬುದನ್ನು ಮತನಶೀಲವಾದಂತಹ ಮತಿಯಿಂದ ಮರಣ ಮಾಡಿದರೆ ಸರಿ ಸರಿ, ಮೇಲು ಲೋಕಕ್ಕೂ ಕೆಳಲೋಕಕ್ಕೂ ಒಂದು ರೀತಿಯಾದ ಅವಿನಾಭಾವ ಸಂಬಂಧವಿದೆ ಎಂಬುದರ ಸಂಕೇತವಾಗಿ ಈ ರೀತಿಯಾಗಿ ತೂಗುತ್ತಾ ಇದ್ದಾಳೆ. ಅಲ್ಲದಿದ್ದರೆ ಮತ್ತೇನು, ಭೂಮಿಯಲ್ಲಿ ಯಜ್ಞಯಾಗಾದಿಗಳು ನಡೆದು ಮಾತ್ರ ಅಗ್ನಿಮುಖದಿಂದ ಸಮರ್ಪಿಸಲ್ಪಟ್ಟ ಅವಿಸುಣ್ಣಂತಹ ದೇವತೆಗಳು ದೋಷವನ್ನು ಹೊಂದಿ ಕಾಲಕಾಲಕ್ಕೆ ಸರಿಯಾಗಿ ಇಳಗೆ ಮಳೆಯನ್ನು ಸುರಿಸುತ್ತಾರೆ. ಒಂದು ವೇಳೆ ಯಜ್ಞಯಾಗಾದಿಗಳು ನಡೆದು ಹೋದರೆ ದೇವತೆಗಳೆಲ್ಲ ಅವಿಸಿಲ್ಲದೆ ದರಿದ್ರರಾಗಿ ಇಳಗೆ ಮಳೆ ಇಲ್ಲದೆ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗ್ತದೆ. ವರ್ತಮಾನ ಕಾಲದಲ್ಲಿ ನಮ್ಮವರ ದಬ್ಬಾಳಿಕೆಯಿಂದಾಗಿ ಯಜ್ಞ ಯಾಗಾದಿಗಳು ನಡೆಯುತ್ತಾ ಇಲ್ಲ, ಹೋಮ ಧೂಮಗಳ ಮಾತಿಲ್ಲ, ಗೋ ಬ್ರಾಹ್ಮಣ ಸ್ತ್ರೀಯರು ಅಸಹ್ಯವಾದಂತಹ ಚಿತ್ರಹಿಂಸೆಗೆ ಒಳಪಟ್ಟಿದ್ದಾರೆ. ಪ್ರಕೃತಿ ತನ್ನದೇ ಆದಂತಹ ಸಮತೋಲನವನ್ನು ಕಳೆದುಕೊಂಡಿದ್ದಾಳೆ. ಇದನ್ನು ನಿಯಂತ್ರಿಸಬಲ್ಲ ಮೂರು ಶಕ್ತಿಗಳಿಗೂ ಅಸಾಧ್ಯವಾದಾಗ ಮುಕ್ಕೋಟಿ ದೇವತೆಗಳ ತೇಜಸ್ಸು, ಮೂರು ಮೂರ್ತಿಗಳ ಓಜಸ್ಸು ಒಂದಾಗಿ ನಾರಿಯಾಕೃತಿಯನ್ನು ತಳೆದು ಬಂದಿದೆ ಎಂಬುದೇ ಸ್ಪಷ್ಟ. ಕೈಯಲ್ಲಿ ಹಿಡಿದಂತಹ ತ್ರಿಶೂಲವನ್ನು ಕಂಡರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಂಕಲ್ಪ ಮಾತ್ರದಿಂದ ಮಾಡಬಲ್ಲ ಸಮರ್ಥ ಎಂಬುದನ್ನು ತೋರಿಸಿಕೊಡುತ್ತಾ ಇದ್ದಾಳೆ. ಸೂರ್ಯ ಚಂದಾಗಿ ತಿರುಗನೆಯಾಗಿದ್ದಾಳೆ, ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ಲೋಕದ ತಾಯಿಯಾದಂತಹ ಈಕೆಗೆ ಗಾಢ ಗರ್ವ ಎಂಬುದು ಭೂಷಣವೆಂತ ಯೋಚನೆ ಮಾಡಿದರೆ ಖಂಡಿತ ಅಲ್ಲ. ಹಾಗಾದ್ರೆ ಯಾಕೆ ದುಷ್ಟ ಅಂತ ದಾನವರು ಈಕೆಯ ನೆಲೆಯನ್ನು ಅರಿತು ಒಂದು ವೇಳೆ ಶರಣಾದರೂ ಇವನು ಖಂಡಿತವಾಗಿಯೂ ಪೊರೆಯಲಾರೆನು ಎಂಬಂತಹ ದೃಢ ಸಂಕಲ್ಪದೊಂದಿಗೆ ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾರೆ. ತಿಳಿದು ನೋಡಿದರೆ ಈಕೆ ಮಾನಿನಿಯೇ ಸರ್ವತಾ ಅಲ್ಲ. ಈಕೆಯನ್ನು ಬಯಸಿ ಶುಂಭ ಕೆಟ್ಟು ಹೋದ, ಕೆಟ್ಟು ಹೋದ. ನಾಯಕನೊಬ್ಬನ ಸೋಲು ಆತನ ಪಕ್ಷದ ಸೋಲು ಎಂಬಂತೆ ಶುಂಭನೆಗೂ ಕೆಟ್ಟು ಹೋದ, ದಾನವ ಕುಲವನ್ನೇ ಸಂಹಾರ ಮಾಡಿದ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡುದು ನಾನು. ಸರಿ ಸರಿ, ಶುಂಭನ ಉಪ್ಪಣ್ಣದ ರಣ ನನ್ನ ತಲೆಯ ಮೇಲುಂಟು. ಹಾಗಿರುವಾಗ ಈಕೆ ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಶುಂಭನ ಉಪ್ಪಣ್ಣದ ರಣ ನನ್ನನ್ನು ಬಾಧಿಸ್ತಾ ಇದೆ. ಏನು ಮಾಡಬೇಕು ನಾನು? ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದಲ್ಲದೆ ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹಾರಾಡಿದರೂ ಹೋರಾಡಿದರೂ ಕೇಡು ನಮಗಿದು ಬದ್ಧವೂ ಸಿದ್ಧವಾಗಿದೆ. ಆದರೆ ಒಂದು ನೆಮ್ಮದಿ ಉಂಟು, ಪಂಚಭೂತಾತ್ಮಕವಾದಂತಹ ಕಾಯವಿರುವಾಗಲೇ ಈ ದಿವ್ಯ ಮಂಗಳ ಮೂರ್ತಿಯನ್ನು ಕಂಡು ಕೃತಾರ್ಥನಾದೆ. ಆದ್ದರಿಂದ ಬಾಯಿ ತುಂಬ ಮಹಾಮಾತೆಯ ಮಂತ್ರವನ್ನು ಉಪದೇಶಿಸುತ್ತೇನೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೆ 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 ನಮೋ ನಮಃ. ತಲೆ ಮೇಲಿನ ಭಾರ ಕೆಳಗೆ ಇಳಿಸಿದಂತಾಯಿತು. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿನಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ, ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಈಕೆಯಲ್ಲಿ ಮಾತಾಡಿಸೋರೆ ಹಾಗೇ ಸಂಭವಿಸ್ತೇನೆ. ಓ ಏನಾಂಕನೆ ಹೋಗ್ತೇ ಚೂಡಿ
ನಿನ್ನದು. ನಿನ್ನ ಮುಖ ಎನ್ನುವಂತಹ ಕನ್ನಡಿಯಲ್ಲಿ ಲೋಕಲೋಕವೇ ಕಂಗೊಳಿಸನ್ನು ಕಾಣುತ್ತಾ ಇದ್ದೇನೆ. ನೀನು ಯಾರು, ನೀನೇನು, ನೀನು ಎಷ್ಟು ಎಂಬುದನ್ನು ಅಂತರಂಗದಿಂದ ಅರಿತಂತ ನಾನು ಶಿರ ಭಾಗಿಸಿದ್ದೇನೆ, ಕರ ಜೋಡಿಸಿದ್ದೇನೆ. ನನ್ನನ್ನು ಹೆತ್ತಂತಹ ತಾಯಿ ಕಲಾದೇವಿ ಅನ್ನ ಕೊಟ್ಟ ದೊರೆ ಶುಂಭನಿಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ಆದರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದು ಹೋಯಿತು. ಒಳ್ಳೆಯದು. ಅಮ್ಮ ಎಂಬಂತಹ ಉದ್ಗಾರ ನನಗರಿವಿಲ್ಲದೆ ಬಂದು ಹೋಯಿತು. ಅದರ ಮೂಲ ರೂಪವೇ ಓಂಕಾರ ಎಂಬುದನ್ನು ಸ್ಪಷ್ಟವಾಗಿ ಅರಿತು ಬಂದವ ನಾನು. ರಕ್ತ ಬೀಜ ಶೋಣಿತಾಪುರ ದೊರೆ ಶುಂಭ ಸಂಬಂಧ, ಅವ ಅರಸ ನಾನು ಮಂತ್ರಿ, ಅವ ಮವ ನಾನು ಅಳಿಯ. ಸಂಬಂಧ ಉದ್ದೇಶ ತಾಯೇ, ನಿನ್ನ ಇರವನು ಚಂಡಮುಂಡನಿರ್ಥ ನಮ್ಮದರೆ ಶುಂಭ ಸಾನುರಾಗನ್ನ ಬಯಸಿದರೆ ನೀನು ಚೂಣಿಯನ್ನು ಬಯಸಿಬಿಟ್ಟೆ. ಶುಂಭನಾದರೆ ಶುಂಭನಾದರೆ ಸಾಕ್ಷಾ ಶಂಭುವೇ ಬರಲಿ. ಹೇಳಿದವಳು ನಾನೇ. ತಾಯೇ, ಏನು ನಿಶಿತ ಕೂರ್ಗಣೆಯಂತೆ ನೀನು ಕಳಿಸಂತ ರಾಯಸ ಸ್ವಾಭಿಮಾನಿಯಾದಂತ ನಮ್ಮೊಡೆಯನ ಕೆಚ್ಚರಿಗೆ ಚುಚ್ಚಿತು. ಏನಾಯ್ತಪ್ಪ ಈಗ? ರೋಷವೆಚ್ಚಿತು. ಹೌದಾ? ದಂಡನಾಯಕನನ್ನು ಕಳಿಸಿದ್ರೆ ಹುಂಕಾರದಿಂದ ಸುಟ್ಟು ಬಿಟ್ಟೆಯ? ಚಂಡಮುಂಡರು ಬಂದರೆ ಭದ್ರಕಾಳಿಯಾಗಿ ಕೊಂದು ಬಿಟ್ಟೆಯ? ನಿಜ. ನಾನು ಬಂದು ನೋಡಿದರೆ ಯಾಕೆ ಏನಾಂಕನಿ ಭಕ್ತಿಯ ಆಧರಿಸ್ತೇವೆ? ಅವರವರ ಭಾವಕ್ಕೆ ತಕ್ಕಂತೆ ತೋರುವವಳು ನಾನು. ಹಾಗಾದ್ರೆ ಭಾವನೆಗೆ ಬೆಲೆ ಉಂಟಂತ ಆಯ್ತು. ಖಂಡಿತ. ಅಯ್ಯೇ, ನೀನು ಶುಂಭನ ಬಗ್ಗೆ ಅಷ್ಟು ಕನಿಷ್ಠವಾಗಿ ಕೀಳ್ಮಾಡಬೇಡ. ಏನು ದೊಡ್ಡ ವಿಷಯ? ಅವನ ಯೋಗ್ಯತೆ ಅಗಾಧವಾದ. ಎಂತದುಂಟು? ಚಾರು ಚತುರ್ದಶ ಬೋಣದಲ್ಲಿ ತನ್ನದೇ ಆದಂತಹ ಅಧಿಕಾರ ಉಂಟು. ನಕ್ಷತ್ರ ಬಣದಲ್ಲಿ ವಾಸ ಉಂಟು. ದೇವತೆಗಳ ಬಂತೆಯಲ್ಲಿ ಹವಿರ್ಭೋಜನ ಉಂಟು. ಪರಶಿವನ ಸರಿಮಂಚದಲ್ಲಿ ವಾಸವನ ಸಮಗದ್ದುಗೆಯಲ್ಲಿ ಸರಸಿಜಾತ್ವವನ್ನು ತೊಳೆ ಸೋಂಕಿನಲ್ಲಿ ಕುಳಿತುಕೊಳ್ಳುವಂತ ಎಲ್ಲ ಅರ್ಹತೆ ಉಂಟಲ್ಲ. ಆದ್ರೆ ಬುದ್ಧಿಯೇ ಸರಿ ಇಲ್ವಲ್ಲ. ಮೋಹದ ಬಲೆಗೆ ಸಿಗಂತ ಯಾವನೇ ವ್ಯಕ್ತಿಯಾದರೂ ಕೂಡ ಬುದ್ಧಿಹೀನಂತೆ ವರ್ತಿಸ್ತಾನೆ. ಧೀಶಕ್ತಿಯನ್ನು ಕರುಣಿಸುವಂತ ಮಹಾಶಕ್ತಿ ನೀನು. ಅತ್ಯಾದೆ ಅಮೃತ ವಿಷವೇ. ಏನೇ ಆಗ್ಲಿ ಅಮ್ಮ, ನಮ್ಮ ನಾಯಕನಾದಂತಹ ಶುಂಭನನ್ನು ಉಳಿಸಿಕೊಳ್ಳುವುದು ನಮ್ಮ ಹೊಣೆಗಾರಿಕೆಯಾಗಿದೆ. ಅದಕ್ಕಾಗಿ ನೆರಹಿ ಕೋಟಿ ದೈತ್ಯರ. ಇಷ್ಟು? ಹೌದು. ನಿಮ್ಮ ಪಡೆಯ? ಹೌದಪ್ಪ, ನಿನ್ನ ಮಹಾಭಕ್ತರು ಇಷ್ಟೇ ಇನ್ನಿದ್ದಾರೆ. ಇಷ್ಟೇ ಸಾಕು ನಮಗೆ. ಹೌದಾ? ಮಹಾಭಕ್ತರಾಗಬೇಕು. ನಮಗೆ ತಲೆಯ ಲೆಕ್ಕ ಅಲ್ಲ, ನಮಗೆ ಹೃದಯದ ಲೆಕ್ಕ ಬೇಕು. ಖಂಡಿತ. ಏನೇ ಆಗ್ಲಿ, ಬಂಗಾರದ ಅಂದಣವನ್ನು ತಂದಿದ್ದೇನೆ, ಕನಕ ದುಯ್ಯಾಳೆಯಿಂದ ಇಳಿದು ಇದನ್ನು ಅಲಂಕರಿಸು. ಅವರು ಭಜನೆ ಮಾಡ್ತಾರೆ, ನಾನು ಹೆಗಲು ಕೊಡ್ತೇನೆ. ನಮ್ಮ ಶುಂಭ ನಿನಗಾಗಿ ಕಟ್ಟಿದಂತ ಯಾವ ಪ್ರೇಮ ಮಂದಿರ ಉಂಟೋ ಅದು ದುರ್ಗಾ ಮಂದಿರವಾಗಲಿ. ಇಳಿದು ಬಾ ಬೀಜ. ಅಮ್ಮ, ನಿನ್ನನ್ನು ಹುಮ್ಮನೆನ್ನಬೇಕೋ ಪ್ರಾಜನೆನ್ನಬೇಕೋ? ಸತ್ಯದರ್ಶನವಾದಂತಹ ವ್ಯಕ್ತಿ ಯಾವ ಕಾಲದಲ್ಲೂ ಹುಮ್ಮನೋದಕ್ಕೆ ಸಾಧ್ಯವಿಲ್ಲಮ್ಮ. ನಾನು ಯೋಚನೆ ಮಾಡುವುದು ಏನು? ಈ ಕಾಸರಕನ ಮರದ ಬುಡದಲ್ಲಿ ಶ್ರೀಗಂಧ ಮರ ಹೇಗೆ ಹುಟ್ಟಿತು ಎನ್ನುವುದನ್ನು. ಧನ್ಯವಾದ ತಾಯಿ, ಯಾಕೆ ನನ್ನನ್ನು ಶ್ರೀಗಂಧ ಎಂದು ಗುರುತಿಸಿದೆಯಲ್ಲ. ಇನ್ನು ಇದನ್ನು ಇಡಬೇಡ, ಮತ್ತೆ ತರಿ ನೀರಿಗೆ ಹಾಕು, ತೇದು, ಆಗ ಪರಿಮಳ ಬರ್ತದೆ. ಸ್ಮಶಾನದಲ್ಲಿ ಹುಟ್ಟಿದ ತುಳಸಿ ಗಿಡ ಪೂಜೆಗೆ ಯೋಗ್ಯವೇ? ನಿನ್ನ ಕರಸ್ಪರ್ಶದಿಂದ ಅದು ಕೂಡ ಪವಿತ್ರತೆಯನ್ನು ಹೊಂದಿತ್ತು. ಪಣದ ವಿಚಾರಿಸಿದ ಬಡೆಯ ದುರಕ್ಕಾಗಿ ಬರಬೇಕಿತ್ತು. ಅದರ ಮೊದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈದ್ರೆ ಹೇಳಿ ಅಂತ ನಮ್ಮನ್ನ ಬೆಳಗ್ಗೆ ಮಾಡಿದ್ದಾರಲ್ಲೋ. ನಿನ್ನ ಬಳಿಯ ನಮ್ಮ ಸಂಡ ಹೊಗಳುವ ನೀನು.
ಕರದ ಕುಲಿಶದಿಂದ ನನ್ನ ತಲೆಗೆ ಬಡಿದೆಯ ಪೆಟ್ಟು ರಕ್ತ ಬೀಜ ತಲೆ ಹೊಡೆಯಿತು, ರಕ್ತ ಚಿಮ್ಮಿತ್ತು. ಚಿಮ್ಮಿತ್ತಿರುವಂತಹ ರಕ್ತವನ್ನು ಎಡಗೈಯಿಂದ ಯಾಕೆ ರಕ್ತ ಬೀಜ? ಬ್ರಹ್ಮದೇವನವರ ಬಿಂದು ಮಾತ್ರ ರಕ್ತ ಕುಂಬಿನಿಯ ಸ್ಪರ್ಶವಾದರೆ ನನ್ನಂತೆ ಕೋಟ್ಯಾನುಕೋಟಿ ರಕ್ತ ಬೀಜ ಉದಿಸ್ತಾರೆ. ಬ್ರಹ್ಮನ ವರಬಲದ ಪ್ರಭಾವ ಮಾರಿ ಸಂತಾನಗಳೇ ಪ್ರತ್ಯಕ್ಷ ನೋಡಿ. ಶ್ರೀಮಾನ್ ಸಂಪತ್ ಕುಮಾರ್ ಸಂತೋಷಾಣ ಸಮಾಧಾನ ಕಟೀಲ್ದ ಉಳ್ಳಾಳ್ದಿನ ಸೇವೆನ ಬರಿ ಭಕ್ತಿರ್ ಮಲ್ಪೇರ್ ಗಬೂಜಿರ್ ಮಲ್ಪೇರ್ ನಿಗ್ರ ಮಲ್ಪೇತ್ರ ಸೇವೆ ಅಪ್ಪನ ಭಂಡಾರಕ್ಕೂ ಸಂದೇಹತ್ರ ಸಂದೇಹ ಇಜ್ಜಿ ಅಂಚಾದ ಕಂಜಿ ಕೈ ಕಂಜಿ ಬುಳ ಸಲವಂ ಸಂಸಾರ ಕೂಡು ಕುಟುಂಬದ ಆರಬಾರ್ದೊಟ್ಟಿಗೂ ನಿಖಿಲ ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಾದ ಪೊಯ್ನಲ್ಪ ಬತ್ರಲ್ಪ ಶತ ಸಾವಿರ ವರ್ಷ ಉಳ್ಳಾದಿ ಬೇರಿ ಸಾವಿರ ರೂಪಾಯಿ ಪತ್ತು ನಂಬಿಕೆ ತಗೋತ್ರೆ ಬರಿಬದ ಭಂಡಾರಿಯೇ ಮತ್ತೆ ಓಡಿಸಿನ ಸೇವೆಯನ್ನು ಮಟ್ಟನಾಡ ಬಲಿಪ ಶಿವಶಂಕರ ಪಟ್ಟಣ ಬನ್ಪಾವೆ ಇರ ನಾಲಿಗಡೆ ಸರಸ್ವತಿ ದೇವಿ ರೂಪಾವೆ ಬಲಿಪ ಪರಂಪರದ ಕೀರ್ತಿ ಗೊತ್ತು ರೂಪವೇ ಬಾರಿ ಬಟ್ಟ ರಂಗನಾಲಿಗೆ ಹೆಚ್ಚು ಕಮ್ಮಿ ಸಮತ ಒಬ್ರು ಗೊಟ್ಟು ದಾರ ಮಿತ್ತು ಬಾಟ್ಯಾರು ಸಂತೋಷ
ನಾನು ಮೊಳೆದು ಪುನಿ ನಾನು ಯಾರು ಎಲ್ಲ ಕಾರಣಿಕ ಸೇವೆ ಮಾಡ್ಮೇಲೆ ಇರನ್ನ ಕೈಟ ಉಳ್ಳಾಳ್ದು ಶಕ್ತಿ ಆರೋಗ್ಯ ಭಾಗ್ಯ ಉಳ್ಳಾಳ್ದು ಕಾಪಾಡು ಸೇರಿದಾರ್ರೆ ಬಾರಿ ಬರ್ತಾರೆ ಬಾರಿ ಬಿಡ್ತಾರೆ ಸಂತೋಷ ಸಮಾಧಾನ ಮಲ್ಲ ತಿಂಚಪ್ಪೇವೆ ಮಾಡ್ತದ್ಮೇಲೆ ನನ್ನ ದಿನ ಹೆಚ್ಚಿಗೆ ಅದು ಬೇಡ ಕಡಿಮೆ ಆಗ್ತದೆ ಆರೋಗ್ಯ ಭಾಗ್ಯ ಕೊಟ್ಟು ಉಳ್ಳಾಳ್ದಿ ಕಾಪಾಡು ಭಗವದ್ರೆ ಬ್ರಹ್ಮ ಸಭೆ ಕುತ್ತು ಬಾರಿಗೆ ಮೊದಲು ಬಾರಿ ಮಲ್ಲ ಸಭೆ ಅಂತೆ ರಾಶಿಗೆ ಬಡಬಡ್ಕಂದೆ ಅವಡ ಶಿರುದ ಕೇರಿ ಮಟ್ಟ ಅಪ್ಪನ ಸೇವೆನ ಭಕ್ತಿ ಭಾವಡು ಕುಳ್ಳುದು ಸೂಯಿನ ನಿಕ್ಲೆ ಮಾತಾಡಗಲ್ಲ ಕಟೀಲ್ದ ಉಳ್ಳಾಳ್ದಿನ ಅನುಗ್ರಹ ಕೊಡು ನಂಬಿಕೆ ಭಗವದ್ರೆ ಸೇರಿದ್ರೆ ಮಾತ್ರೆ ಪಾತ್ರೆ ತಂಪು ಕೊರಿಯ ಸಣ್ಣ ಉಳ್ಳಾಳ್ ತಂಪು ಕೊಂಡ ಉಳ್ಳ ಆರೋಗ್ಯ ಭಾಗ್ಯ ಅವಳು ಭಾಗವತರೆ ಭಕ್ತಿ ಭಾವಡು ಕೊರ್ನಚಿನ ಕಾಣಿಕೆ ಸ್ವೀಕಾರ ಮಾಡ್ತು ನಮ್ಮ ಯೋಧ ಧರ್ಮ ಕೊರ್ನಾಕ ಕೃಷಿ ಭಾಗ್ಯ ಒದ್ದಗಾಡು ಉಂಡಾಳು ತಂಪು ಕೂಡ ಕಾಣಿಕೆ ಸ್ವೀಕಾರ ಬಂದೆ ರಣರಂಗದಲ್ಲಿ ಏನನ್ನು ಕಾಣುತ್ತಾ ಇದ್ದೇನೆ. ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಭೀಕರವಾದಂತಹ ಚಂಡಿಕೆಯ ರೂಪವನ್ನು ಕಂಡಂತಹ ನಾನು ಬದುಕಬೇಕೆಂಬ ಆಶೆಯಿಂದ ಓಡಿಕೊಂಡು ಬಂದವನಿದ್ದೇನೆ. ಬದುಕಬೇಕು ಈ ಅರುಣಾಸುರ, ಬದುಕಬೇಕು ಈ ಅರುಣಾಸುರ. ಮುಂದೊಂದು ದಿನ ಆ ಚಂಡಿಕೆಯ ಗತಿಯನ್ನು ಕಾಣಿಸಬೇಕು. ಹಾಗಾದರೆ ಅಲ್ಲಿಯವರೆಗೆ ನಾನೆಲ್ಲಿರುವುದು, ಹೇಗಿರುವುದು, ಏನು ಮಾಡುವುದು? ಎದ್ದವರಲ್ಲ ಗುರು ಶುಕ್ರಾಚಾರ್ಯರು, ಅವರನ್ನು ಹುಡುಕುತ್ತಾ ನಮ್ಮನ್ನು ಸುಮ್ಮನೆ ಬಯಸಿದಂತಾದ್ರೆ ದ್ರೋಣ ಬಯಸಿಯ ನಮ್ಮವರನ್ನು ಸತ ಮಾಡಿದೆಯೋ ನಿನ್ನ ಮುಂದೆ ದ್ರೋಣ ಯಾರು ಗೊತ್ತಾ? ಸುಮ್ಮನದ ಮನುಷ್ಯ
ಅಮ್ಮನಾದ ವಿಶ್ವನನ್ನು ಕೊಂದೆಯ ನಿನ್ನ ಎದುರಲ್ಲಿ ನಿಂತವ ಸಾಮಾನ್ಯದ ಭಾಷೆ ನಿನ್ನನ್ನು ಕತ್ತಿ ಕಾಳಗದಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದ ಶುಭ ಕಂಡೆಯ ಸುರನಾಥ ದೈತ್ಯರ ರುಂಡವನು ಸಂಗಮದಲ್ಲಿ ಭೂಮಂಡಲಕ್ಕೆ ಎಡಹೀರ್ಪಾದಾನ ಗಂಧವಾಗಿ ದ್ವಾಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಸಾಧನೆಯ ದಿನ ರೂಪದೋರ್ವೆ ಹೊರತು ಹತ್ಯೆ ದೈವರಿಯಲಿ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳರ ಮರ್ದನಕ್ಕಾಗಿ ನಾನಾ ರೂಪವನ್ನು ತಳೆದವಳು ನಾನು ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷರ ಸುಟ್ಟೆ ಚಂಡ ಮುಂಡರ ಶಿರವನ್ನು ಚಂಡಾಡಿದ ಮಹಾಕಾಳಿಯಾದೆ ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕೆ ರಕ್ತೇಶ್ವರಿಯಾದೆ ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶಿವರ ಶಿರವನ್ನೇ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡೇ ಅಲ್ಲ, ಹೋಗ ಬಗೆನ ಸ್ವರ್ಗವನ್ನೇ ಯಾರು ಅಮ್ಮ ಇಷ್ಟು ಸಮಯದ ಕಾಲ ನಾವು ನಿಮ್ಮೊಂದಿಗೆ ಇದ್ದವರು, ಆದರೆ ನಿಮ್ಮ ಈ ರೂಪವನ್ನು ಮುಂದೆ ಕಾಣುವ ಬಗೆ ಹೇಗಮ್ಮ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಿಸಿಕೊಳ್ಳು ನಾನಲ್ಲ. ದ್ವಾಪರ ಯುಗದಲ್ಲಿ ಧರೆಯ ಧರ್ಮ ಉದ್ಧರಿಸುವುದಕ್ಕಾಗಿ ಶ್ರೀಹರಿಯೇ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರುಳ ಶುಂಭನ ಮಾತ್ರ ದಾರುಣ ದೈತ್ಯ ನನ್ನಲ್ಲಿ ಹೋರಾಡಿಗಳನ್ನು ಹೇಡಿಯತ್ತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯರನ್ನು ಕೊಂದೋಗಿ ಕಲಿಯುಗದ ಆದಿಯಲ್ಲಿ ಪ್ರಭರಾವಿಗೆ ಕಾಣಿಸಿಕೊಳ್ಳುತ್ತಾರೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಜಯ ಜಯ, ಶುಭಂ ಜಯ ಜಯ, ಮಂಗಳಂ ಜಯ ಜಯ, ಜಯ ಜಯ, ಜಯ ಜಯ, ಜಯ ಜಯ. ಸ್ಮರಿಸುತ್ತಲಿ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದರ ಪುರುಹೂತನ ಕದಿ ರಾಜತೆ ಜಗಲಿ ಶ್ರೀದೇವಿಯ ಅನುಗ್ರಹದಿಂದ ನಮ್ಮ ಕಷ್ಟವೆಲ್ಲವೂ ದೂರವಾಯಿತು, ಸುರಲೋಕ ನಮ್ಮ ಸ್ಥಿರವಾಯಿತು. ಹಾಗೆ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥೆಯನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ನಮ್ಮ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಸಕಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕತೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ ಭದ್ರಂ ಶುಭಂ ಮಂಗಳಂ ಪಿಡಿಗಡಗುವ ಕಡುಬಡ ನಡುವಿನ ಗುಡಿ ನೋಡದಾನೆ ಗುಡಿ ಬೇಡಾಗಿದ ತಿರುಮೋಗ ಸಗಣದ ಗುಡಿಗೆಯ ಗುಡಿಗೆ ನವರ ಕಲಕದ ಮನದಿಯ ನಾರದಿಯ ಬೇಡಾಗಿದರು ವಾರಿಜುಗಳಂಬ ಕಾಯ ಜಯ ಮಂಗಲಂ ಸತ್ವಸೂರ್ಯ ಕೋಟಿ ಜಯ ಕಾಯ ಶುಭ ಮಂಗಲಂ ಎಂತೋ ಎಂತೋ ವಾದಿಕಾಯ ಎಂತೋ ಎಂತೋ ವಾದಿಕಾಯ ಮಂಗಲಿಂಗನ ಘಕಾಯ ಸುಂದರನ ಶೋಭಿತಾಯ ಶುಭ ಮಂಗಲಂ ವಾರಿಜುಗಳಂಬ ಕಾಯ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮಂಗಲಂ ಜಯ ಮಂಗಲಂ ಮಂಗಲಂ ಜಯ ಮಂಗಲಂ ಆಹೋ ಶ್ರೀಮತಿ ರಶ್ಮಿ ಶ್ರೀಮಾನ್ ಸಂಪತ್ ಕುಮಾರ್ ಹಾಗೂ ಮನೆಯವರು ಶ್ರೀಮತಿ ಲಕ್ಷ್ಮಿ ಶ್ರೀಮಾನ್ ಸಂಪತ್ ಕುಮಾರ್ ಹಾಗೂ ಮನೆಯವರು ಶ್ರೀಮತಿ ಲಕ್ಷ್ಮಿ ಶ್ರೀಮಾನ್ ಸಂಪತ್ ಕುಮಾರ್ ಹಾಗೂ ಮನೆಯವರು ಆರ್ತಿಗಾರು ಕುಶಾಲ್ಗಾರು ಮೋಜುಗಾರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀ ಮುಡಿಗಂಧ ಪ್ರಸಾದ ಶಿವಾರ್ಪಣ ಬಿಡಾರ ಕಪ್ಪಣೆ ದೇವರ